ನಮಸ್ಕಾರ. ಪೂಜ್ಯ ಡಿ ವಿ ಗುಂಡಪ್ಪನವರ 125ನೇ ಹುಟ್ಟು ವರ್ಷದ ಆಚರಣೆಯ ಸಂದರ್ಭದಲ್ಲಿ ಪೂಜ್ಯ ಡಿ ವಿ ಜಿಯವರಿಗೆ ಅತ್ಯಂತ ಪ್ರಿಯರಾಗಿದ್ದ ಮಹಾವಾಗ್ಗೇಯಕಾರರು, ಮಹಾವಿದ್ವಾಂಸರು ಆಗಿದ್ದ ಮೈಸೂರು ವಾಸುದೇವಾಚಾರ್ಯರು ಅವರು ನಮ್ಮನ್ನು ಬಿಟ್ಟು ಅಗಲಿ ಈ ವರ್ಷ 50 ವರ್ಷಗಳಾಗಿವೆ. ಆದ ಕಾರಣ ಈ ಇಬ್ಬರು ಮಹಾನ್ ವಿದ್ವಾಂಸರಿಗೆ ನಮ್ಮ ನಮನವನ್ನು ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಕ್ಕಳಾದ ನನ್ನ ಗುರುಗಳಾದ ಶ್ರೀ ಎಸ್ ಕೃಷ್ಣಮೂರ್ತಿಯವರಿಂದ ಶ್ರೀ ವಾಸುದೇವಾಚಾರ್ಯರ ಜೀವನ ಮತ್ತು ಅವರ ರಚನೆಗಳ ವಿಶೇಷತೆಗಳನ್ನು ತಿಳಿಸಿಕೊಡುವ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಹೇಳಿ ನನ್ನ ಒಂದು ಆಸೆಯನ್ನು ಸಂಸ್ಥೆಗೆ ಇಟ್ಟಾಗ ರಾಮಸ್ವಾಮಿಗಳು ಅಗತ್ಯವಾಗಿ ಆಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಬಹಳ ಆಭಾರಿಯಾಗಿದ್ದೇವೆ. ಪೂಜ್ಯ ಎಸ್ ಕೃಷ್ಣಮೂರ್ತಿಯವರ ಬಗ್ಗೆ 4 ಮಾತುಗಳಲ್ಲಿ ಹೇಳಬೇಕು ಅಂದರೆ, ಅವರು ಆಕಾಶವಾಣಿಯ ನಿವೃತ್ತ ನಿಲಯದ ನಿರ್ದೇಶಕರಾಗಿದ್ದಾರೆ. ಅನೇಕ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ರೂಪಿಸಿ ನಿರೂಪಿಸಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವರ ಸಂಗೀತಕ್ಕೆ ಸಂಬಂಧಪಟ್ಟ ಅನೇಕ ಗ್ರಂಥಗಳು ನಮಗೆ ಲಭ್ಯ ಇದೆ. ಆಂಗ್ಲ ಭಾಷೆಯಲ್ಲಿ ಹಾಗೂ ಕನ್ನಡ ಭಾಷೆಯಲ್ಲಿ ಸುಲಲಿತವಾದ ಭಾಷೆಯಲ್ಲಿ ನಮಗೆ ಅದನ್ನು ಬರೆದು ಪ್ರಕಟಿಸಿ ಮಹದ್ ಉಪಕಾರವನ್ನು ಮಾಡಿದ್ದಾರೆ. ಅದಲ್ಲದೆ ದೊಡ್ಡ ಕೆಲಸ ಅಂತ ಹೇಳಿದ್ರೆ, ನಮ್ಮ ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿಗಳ ಅಷ್ಟನ್ನೂ ಸಹ ಮಹಾರಾಜರಿಗೆ ವೆಸ್ಟರ್ನ್ ಮ್ಯೂಸಿಕ್ ಚೆನ್ನಾಗಿ ಗೊತ್ತಿತ್ತು, ಭಾರತೀಯ ಸಂಗೀತ ಚೆನ್ನಾಗಿ ಗೊತ್ತಿದ್ದರೂ ಕೂಡ ಲಿಪಿಗಳು ಅರ್ಥವಾಗ್ತಿರಲಿಲ್ಲ. ಇವರು ನಿಷ್ಣಾತರು ಇದರಲ್ಲಿ ಬರೆಯೋದು ಪಾಶ್ಚಾತ್ಯ ಸಂಗೀತವನ್ನು ಅವರು ಕಲ್ತಿದ್ದರು. ಅದನ್ನೆಲ್ಲ ಈ ರಚನೆಗಳನ್ನೆಲ್ಲ ಆ ನೊಟೇಷನಲ್ಲಿ ಬರ್ಕೊಟ್ಟು ಅವ್ರು ಪಿಯಾನೋ ನುಡಿಸ್ತಾಯಿದ್ರು. ಮಹದ್ ಉಪಕಾರ ಮಾಡಿದ್ದಾರೆ. ಅದನ್ನು ಈಗ ಕನ್ನಡ ಭಾಷೆಯಲ್ಲಿ ಬಹಳ ಸ್ವರ ಸಮೇತ ಮಹಾರಾಜರ ಕೀರ್ತನೆಗಳಿದ್ದು ಇಷ್ಟು ದಿವಸ ಬಂದಿರಲಿಲ್ಲ ಹೊರಗೆ, ಈಗ ತಾನೇ ಅದು ಹೊರ ಬಂದಿದೆ. ಅದಕ್ಕೆ ಕಾರಣರು ಮಾನ್ಯ ಎಸ್ ಕೃಷ್ಣಮೂರ್ತಿಯವರು. ಒಳ್ಳೆ ಚಿತ್ರವನ್ನು ಬಿಡಿಸಿದ ಕಲಿತ ಮಹಾನ್ ನಿಷ್ಣಾತರು. ಮೈಸೂರು ಮಹಾರಾಜರ ಚಿತ್ರ ಬಿಡಿಸಿದರು ಕೃಷ್ಣರಾಜೇಂದ್ರ ಒಡೆಯರು. ಹಾಗೂ ಮುತ್ತಯ್ಯ ಭಾಗವತರ ಅವರ ಚಿತ್ರವನ್ನು ಈಗ ಕೂಡ ನಾವು ಮಲ್ಲೇಶ್ವರಂ ಸಂಗೀತ ಸಭೆಯಲ್ಲಿ ನೋಡ್ಬೋದು, ಪೆನ್ಸಿಲ್ ಸ್ಕೆಚ್ಚಲ್ಲಿ. ಬಹಳ ಮುದ್ದಾದ ಹ್ಯಾಂಡ್ ರೈಟಿಂಗ್, ಏನು ಮಾಡಿದ್ರೂ ಬಹಳ ಅಚ್ಚುಕಟ್ಟು. ಭಾರತೀಯ ವಿದ್ಯಾಭವನದಲ್ಲಿ ಸುಮಾರು ಒಂದು 50 ಕ್ಯಾಸೆಟ್ಗಳನ್ನು ಮಾಡಿದ್ದಾರೆ. ಭಾರತೀಯ ವಿದ್ಯೆಯನ್ನು ಪ್ರತಿಬಿಂಬಿಸುವ, ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ. ಅದು ನನ್ನ ಸೌಭಾಗ್ಯ ಅಂತ ಹೇಳಿದ್ರೆ 50 ಕ್ಯಾಸೆಟ್ 40 ಕ್ಯಾಸೆಟ್ ನನ್ನ ಕೈಲಿ ಹಾಡಿಸಿದ್ದಾರೆ. ಇಂಥ ಮಹಾನ್ ವಿದ್ವಾಂಸರು, ಬಹಳ ಸುಲಭರು. ಅವರ ಪುಸ್ತಕಗಳನ್ನು ಓದ್ದವ್ರಿಗೆ ಗೊತ್ತು ಎಷ್ಟು ಹಾಸ್ಯ ಅದರಲ್ಲಿ ತುಂಬಿದೆ ಅಂತ ಹೇಳಿ. ಅಷ್ಟು ಸೊಗಸಾಗಿ ಬರೆದು ನಮ್ಮ ಜನತೆಗೆ ನೀಡಿದ್ದಾರೆ. ಅಂಥವರು ಬಂದು ಇವತ್ತು ವಾಸುದೇವಾಚಾರ್ಯರ ಬಗ್ಗೆ ಅವರ ಜೀವನದ ವಿವರಗಳನ್ನು ಕೊಟ್ಟು, ರಚನೆಗಳನ್ನು ಯಾವ ಸಂದರ್ಭದಲ್ಲಿ ರಚಿಸಿದ್ರು, ಅದಕ್ಕೆ ಕಾರಣಗಳೇನು ಅದೆಲ್ಲ ಅವರು ಹೇಳ್ತಾರೆ. ನಾನು ಯಥಾಶಕ್ತಿ ಅದನ್ನು ಹಾಡಿ ತೋರಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನೆರವಾಗಿ ನನ್ನ ಮಾನ್ಯ ಕಿರಿಯ ಮಿತ್ರ ಅಚ್ಯುತರಾವ್ ಅವರು ವಯಲಿನ್ನಲ್ಲೂ, ನನ್ನ ಶಿಷ್ಯರು ಹಾಗೂ ಕಿರಿಯ ಮಿತ್ರ ಬಾಲಕೃಷ್ಣ ಅವರು ಮೃದಂಗದಲ್ಲಿ ಸಹಕಾರ ನಡೀತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಎಸ್ ಕೃಷ್ಣಮೂರ್ತಿಯವರು. ಕಲಾಭಿಮಾನಿಗಳಿಗೆ ಗೌರವಪೂರ್ವಕವಾದ ವಂದನೆಗಳು. ನಮ್ಮ ತಾತನವರು ಜನ್ಮ ತಾಳಿದ್ದು ಮೇ ತಿಂಗಳಲ್ಲಿ, ಸ್ವರ್ಗಸ್ಥರಾದದ್ದು ಮೇ ತಿಂಗಳಲ್ಲಿ. 28/5/1865 ಅವರ ಜನ್ಮದಿನ.
17/5/1961 ಅವರು ಕಾಲವಾದ ದಿನ. ಈಗ ಅವರ 50ನೇ ಪುಣ್ಯತಿಥಿಯ ಸಂದರ್ಭ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ತುಂಬ ಸಮಯೋಚಿತವಾಗಿದೆ ಅಂತ ಹೇಳ್ಬೋದು. TVG ಸಭಾಂಗಣದಲ್ಲಿ ನಡೆದಿರತಕ್ಕಂತಹದ್ದು ಅರ್ಥಪೂರ್ಣವಾಗಿದೆ. ಏಕೆಂದರೆ ವಿದ್ವಾನ್ ಶಂಕರ್ ಅವರು ಹೇಳಿದ ಹಾಗೆ ನಮ್ಮ ತಾತ ಮತ್ತು DVG ಅವರು ತುಂಬ ಹತ್ತಿರದವರಾಗಿದ್ದರು. ನಮ್ಮ ತಾತನವರ ಸಂಗೀತ ಅಂದರೆ ಅವರಿಗೆ ಪಂಚಪ್ರಾಣ. ಯಾವಾಗ ಅವರ ಸಂಗೀತ ಕೇಳಬೇಕು ಅನಿಸಿದ್ರು ಬೆಂಗಳೂರಿಂದ ಮೈಸೂರಿಗೆ ಬಂದುಬಿಡೋರು, ನೇರವಾಗಿ ನಮ್ಮ ಮನೆಗೆ ಬಂದುಬಿಡೋರು. ಬಂದು ನಮ್ಮ ತಾತನವರು ನಮಸ್ಕಾರ ಮಾಡಿ, ಇವತ್ತು ಸ್ವಲ್ಪ ಕಾಂಬೋದಿ ಆಗಬೇಕು, ಇವತ್ತು ಸ್ವಲ್ಪ ಶಂಕರಾಭರಣ ಆಗಬೇಕು, ಇವತ್ತು ಸ್ವಲ್ಪ ತೋಡಿ ಕೇಳಬೇಕು ಅನಿಸಿದೆ ಅನ್ನೋರು. ಯಾವಾಗಲೂ ಸಂಗಡ 4-6 ವಿದ್ವಾನ್ ಮಿತ್ರರು, ರಾಳಪಳ್ಳಿ ಅನಂತಕೃಷ್ಣ ಶರ್ಮಾ, P. ಸೀತಾರಾಮಯ್ಯ, C. K. ವೆಂಕಟರಾಮಯ್ಯ, P. ಶ್ರೀನಿವಾಸರಾವ್, ಇಂಥ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರು, ಸಾಹಿತ್ಯ ವಿದ್ವಾಂಸರು ಜೊತೆಲೇ ಇರೋರು. ಆವಾಗ ಅವರ ಸಂಭಾಷಣೆಯನ್ನು ಕೇಳೋದು, ಅವರ ಮಾತುಕತೆಗಳನ್ನು ಕೇಳೋದು ಅಂದರೆ ನನಗೆ ತುಂಬ ಇಷ್ಟ. ಆ ಕಿಟಕಿ ಹತ್ರನೇ ಕೂತ್ಕೊಂಡು ಎಲ್ಲ ಕೇಳ್ತಾಯಿದ್ದೆ, ಸಂತೋಷ ಪಡ್ತಾಯಿದ್ದೆ. ಅವರ ಹಾಡಿದ ಮೇಲೆ ಸಾಧಾರಣವಾಗಿ ಮಧ್ಯಾಹ್ನ 4 ಗಂಟೆ ಹೊತ್ತಿಗೆ ಪಕ್ವಾದ್ಯ ಎಲ್ಲ ಒಂದು ಇಲ್ಲ, ಸುಮ್ಮನೆ ಅವರು ತಂಬೂರಿ ಇಟ್ಕೊಂಡು ಮಧ್ಯಾಹ್ನದ ಹೊತ್ತು ಹಾಡೋ ಅಭ್ಯಾಸ ಅವರಿಗೆ. ಆ ಟೈಮಿಗೆ ಸರಿಯಾಗಿ ಇವರು ಬಂದಿರೋರು. ಅವ್ರು ಏನು ಹಾಡ್ತಾಯಿದ್ದಾರೆ ಅದನ್ನು ಕಂಟಿನ್ಯೂ ಮಾಡೋರು. 4 ಗಂಟೆಗೆ ಶುರು ಆದರೆ ಸಾಯಂಕಾಲ 7 ಗಂಟೆ 7:30 ಗಂಟೆ ಅಲ್ಲಿವರೆಗೂ ಹಾಡ್ತಾ ಇರೋದು. ಇವರೆಲ್ಲರೂ ಕೂತ್ಕೊಂಡು ಕೇಳೋರು. ಅದಾದಮೇಲೆ ಮೇಲ್ಕೋಟೆ ಪಂಚೆ ಅದನ್ನು ಸುರುಳಿ ಸುತ್ತಿ ಹಾರದ ತರಹ ಮಾಡಿ ಇವರು ಕೊರಳಿಗೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡೋರು DVG ಅವರು. ನಮ್ಮ ತಾತ ಎದ್ದು DVG ಅವ್ರನ್ನ ತಬ್ಕೊಳ್ಳೋರು. ಆ ಇಬ್ಬರು ಮದಗಜಗಳು ಒಬ್ಬರನ್ನೊಬ್ಬರು ತಬ್ಕೊಂಡು ನಿಂತ್ಕೊಂಡು ಸುತ್ತ ವಿದ್ವಾಂಸ ಪರಿಸರ ಇರೋದನ್ನು ನೋಡೋದೇ ಒಂದು ನನ್ನ ಪುಣ್ಯ ವಿಶೇಷ ಅಂತ ನಾನು ಹೇಳಬೇಕು. ಹೀಗಾಗಿ ನನಗೆ ಆಗಿನಿಂದಲೇ DVG ಅವರ ಸಾನ್ನಿಧ್ಯದಲ್ಲಿ ಇರೋದಕ್ಕೆ ಅವಕಾಶ ಸಿಕ್ಕಿತ್ತು. ನಮ್ಮ ತಾತನವರು ನಾಲ್ಕಂಡ ಕಲಾವಿದರು ಅಂತ ಒಂದು ಪುಸ್ತಕ ಬರೆದಾಗ ಆ ಮ್ಯಾನ್ಸ್ಕ್ರಿಪ್ಟ್ನೆಲ್ಲ ನಾನು ಮೈಸೂರಿನಿಂದ ಬೆಂಗಳೂರಿಗೆ ಬಂದು DVG ಅವ್ರ ಮನೆಗೆ ಬಂದು ಅವರ ಎದುರಿಗೆ ಅದನ್ನು ಓದಿ ಅವರ ಅನಿಸಿಕೆಗಳನ್ನು ಮನನ ಮಾಡಿಕೊಂಡು ತಿರ್ಗಿ ವಾಪಸ್ ಹೋಗ್ತಾಯಿದ್ದೆ. ಆವಾಗ ತುಂಬ ಹತ್ತಿರ ಅವರನ್ನು ಕಾಣುವಾಗ, ನೋಡುವಾಗ, ಅವ್ರ ಜೊತೆಲಿ ಮಾತನಾಡುವ ಸುವರ್ಣ ಅವಕಾಶ ನನಗೆ ಪ್ರಾಪ್ತವಾಯಿತು. ನಾನು ಮೈಸೂರು ಆಕಾಶವಾಣಿಗೆ ಸೇರಿದ ಮೇಲಂತೂ ಇನ್ನೂ ಅವಕಾಶಗಳು ಜಾಸ್ತಿಯಾಗಿ ಶುರು ಆಯಿತು. ಆಗಿಂದಾಗೆ ನಾವು ಹೋಗ್ತಾಯಿದ್ದೆ ಅವ್ರ ಮನೆಗೆ. ಒಂದು ಸಂದರ್ಭ ನನಗೆ ಚೆನ್ನಾಗಿ ಜ್ಞಾಪಕ ಇರೋದು ಅಂದರೆ, ನಾನು ಹೋದಾಗ ವಿದ್ವಾನ್ ರಂಗನಾಥ ಶರ್ಮರು ಬಂದಿದ್ದರು ಅಲ್ಲಿಗೆ. ರಂಗನಾಥ ಶರ್ಮರಿಗೆ DVG ಅವ್ರ ವಿಚಾರದಲ್ಲಿ ತುಂಬ ಗೌರವ, DVG ಅವ್ರಿಗೂ ಅಷ್ಟೇ ರಂಗನಾಥ ಶರ್ಮರಲ್ಲಿ ಅತ್ಯಂತ ಗೌರವ. ನಾನು ಇವರಿಬ್ಬರು ಮಾತಾಡ್ತಾ ಇದ್ದಾರಲ್ಲ ಅಂತ ಹೊರಗಡೆ ನಿಂತ್ಕೊಂಡೆ. ಇಲ್ಲ ಬಾಪ, ನೀನೇನು ಹೊರಗಡೆ ಯಾಕೆ ನಿಂತಿದ್ಯಾವ, ನೀನು ಬಾ, ಕೂತ್ಕೋ ಬಾ ಇಲ್ಲಿ ಅಂತ ಕೂಡಿದವರು. ಶಾರದಮ್ಮ ನೋಡು ಯಾರು ಬಂದಿದ್ದಾರೆ, ಬರಲಿ, ಒಳಗಿನಿಂದ ಏನು ತಯಾರಾಗಿದೆಯೋ ಬರಲಿ ಅನ್ನೋರು. ಆವತ್ತಿನ ದಿವಸ ಒಂದು ತಟ್ಟೆ ತುಂಬ ಹೀರೆಕಾಯಿ ಬೋಂಡ ಇಷ್ಟು ರಾಶಿ ತಂದಿಟ್ಟರು ಪಾಪ ಅವರು. DVG ಅವರು ನನ್ನ ಕಡೆ ನೋಡಿ ಶುರು ಮಾಡಿ ಅಂದರು. ಇಲ್ಲ, ದೊಡ್ಡವ್ರದ್ದು ಪ್ರಾರಂಭ ಆಗಲಿ ಸರ್ ಅಂದೆ. ಸರಿ, DVG ಅವರು ಪ್ರಾರಂಭ ಮಾಡಿದ್ರು. ರಂಗನಾಥ ಶರ್ಮ ಬಹಳ ಸೂಕ್ಷ್ಮ, ಅವರು ಊಟ ತಿಂಡಿ ಒಳಗೆ ಬಹಳ ನಿಯಮ. ಒಂದೇ ಒಂದು ತೊಗೊಂಡು ಮೆತ್ತಿಗೆ ಇದು ಮುರಿದು ಬಾಯಿಗೆ ಹಾಕ್ಕೊಂಡ್ರು. ಯಾಕೆ ಸಂಕೋಚ, ತೊಗೊಳೋಣವಾಗಲಿ ಅಂದರು. ಸಾಕು ಅಂದರು. ನೋಡಿ ಶರ್ಮಾ, ನಿಮ್ಮದೆಲ್ಲ ಲೇಡೀಸ್ ರಿಸ್ಟ್ ವಾಚ್, ನಂದು ನೋಡಿ ಬಿಗ್ ಬೆನ್ ಅಂತ ಹೇಳಿ ತಾವೆಲ್ಲ ಸುಖವಾಗಿ ತೊಗೊಂಡು ಧಾರಾಳವಾಗಿ ತಿಂದರು. ಇದು ನನಗೆ ಸಂತೋಷವನ್ನು ತಂದುಕೊಟ್ಟಿತ್ತು. ಆ ಘಟನೆ ಈಗಲೂ ನನಗೆ ನೆನಪಿದೆ. ಮುಂದೆ ಆಕಾಶವಾಣಿ ಒಳಗೆ ಒಂದು ವಾರ ಒಂದು ವಿಶೇಷ ಕಾರ್ಯಕ್ರಮ ನಡೀತು. ಕನ್ನಡ ನಾಡಿನ ಪರಂಪರೆ ಅಂತ ಒಂದು ಸೀರೀಸ್ ಆಫ್ ಪ್ರೋಗ್ರಾಮ್ಸ್, 7 ಪ್ರೋಗ್ರಾಮ್. ಪ್ರತಿ ದಿವಸ ಅದು ಸಾಯಂಕಾಲ 6 ಗಂಟೆಯಿಂದ 8:30ವರೆಗೆ ಪುರಭವನದಲ್ಲಿ ಆಹ್ವಾನಿತರೆದುರಿಗೆ ಪ್ರದರ್ಶನ. ರಾತ್ರಿ 9:30ಯಿಂದ 11 ಗಂಟೆವರೆಗೆ ಅದರ ಪ್ರಸಾರ. ಇದು
ಆ ಮಾಲಿಕೆಯಲ್ಲಿಗೆ 2 ಕಾರ್ಯಕ್ರಮಗಳನ್ನು ನನಗೆ ಒದಗಿಸಿದ್ರು. ನೀವು ಮಾಡಬೇಕು ಅಂತ ಹೇಳಿದರು ನಮ್ಮ ನಿರ್ದೇಶಕರು. ಒಂದು ಜನಜೀವನ ಅಂತ, ಅದು ವಿ ಸೀತಾರಾಮಯ್ಯನವರು ಸ್ಕ್ರಿಪ್ಟ್ ಬರೆದಿದ್ದು, ನಾನು ಅದು ಪ್ರೊಡ್ಯೂಸ್ ಮಾಡಿದ್ದು. ಇನ್ನೊಂದು ಸಂಗೀತ ಪರಂಪರೆ ಅಂತ ಡಿ ವಿ ಜಿ ಅವರೇ ಸ್ಕ್ರಿಪ್ಟ್ ಬರೆದಿದ್ದು. ನಾನು ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಬರ್ಕೊಂಡು ಯಾವ್ಯಾವ್ದು ಇಲಿಸ್ಟ್ರೇಷನ್ಸ್ ಕೊಡಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿ ಅದು ಆ ಕಾರ್ಯಕ್ರಮ ಮಾಡಿದ್ದಾಯಿತು. ಅವತ್ತು ಡಿ ವಿ ಜಿ ಅವರು ಬಂದಿದ್ದರು. ಅದು 3ನೇ ದಿವಸದ ಕಾರ್ಯಕ್ರಮ. ಡಿ ವಿ ಜಿ ಅವರು ಬಂದಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು. ಕೇಂದ್ರ ನಿರ್ದೇಶಕರು ತುಂಬ ಸಂತೋಷಪಟ್ಟು ಡಿ ವಿ ಜಿ ಅವ್ರನ್ನ ರಂಗಸ್ಥಳಕ್ಕೆ ಕರೆದು ಅವ್ರ ಬಗ್ಗೆ 4 ಮಾತಾಡಿ ನಮಸ್ಕಾರ ಮಾಡಿ ಅವರು ದೊಡ್ಡ ಒಂದು ಪುಷ್ಪ ಮಾಲಿಕೆಯನ್ನು ಸಮರ್ಪಣೆ ಮಾಡಿದ್ರು. ಅವರು ಡಿ ವಿ ಜಿ ಅವರು ತಡೆದುಬಿಟ್ರು ಅದನ್ನು, ನನಗೆ ಹಾಕಬೇಡಿ ಅಂತ. ಇಲ್ಲ, ತಾವು ದೊಡ್ಡವರು ಸ್ವೀಕರಿಸಬೇಕು ಅಂತ. ಸ್ವಲ್ಪ ತಾಳಿ ಎಂದು. ಎಲ್ಲಿ ನಮ್ಮ ಚಿರಂಜೀವಿ ಕೃಷ್ಣಮೂರ್ತಿ ಎಂದು. ನಾನು ಹಿಂದೆ ಎಲ್ಲೋ ಸೈಡ್ ವಿಂಗ್ಸ್ನಲ್ಲಿ ನಿಂತಿದ್ದೆ. ಬಾಪ ಇಲ್ಲಿ ಅಂದರು. ಇಲ್ಲ ಸರ್, ತಾವು ಇರಲಿ, ನಿಂತಿದ್ದೀರಿ, ಆಯಿತು ಅಂದು. ಇಲ್ಲ ಬಾಪ ಬಾ ಅಂತ ನನ್ನ ಕರೆದು ಹತ್ತಿರ ನಿಂತ್ಕೊಂಡು ತಬ್ಕೊಂಡು, ಈ ಮಾಲಿಕೆ ನನಗೆ ಸಲ್ಲತಕ್ಕದ್ದಲ್ಲ, ಈ ಚಿರಂಜೀವಿಗೆ ಸಲ್ಲತಕ್ಕದ್ದು ಅಂತ ಹಾಡಿ ತಬ್ಕೊಂಡು ನನಗೆ ಅದನ್ನು ನೆನೆಸ್ಕೊಂಡ್ರೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ. ಅಂಥ ದೊಡ್ಡ ಹೃದಯ ಅವ್ರದ್ದು. ಅವತ್ತು ರಾತ್ರಿಯೇ ಮನೆಗೆ ಬಂದು ಅವರಿಗೆ ಒಂದು ಕಾಗದ ಬರೆದು ನಮ್ಮ ತಾತನವ್ರಿಗೆ ಮಡ್ರಾಸಿಗೆ ಒಂದು ಕಾಗದ ಬರೆದಿದ್ದಾರೆ. ಹೀಗೆ ನಿಮ್ಮ ಚಿರಂಜೀವಿ ಜೊತೆ ಒಳಗೆ 1 ವಾರ ನಾನು ಕೂತ್ಕೊಂಡು ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು. ಆಗ ಒಂದು ವಿಚಾರಗಳು ನನಗೆ ಪೂರ್ಣ ಅನುಭವಕ್ಕೆ ಬಂತು. ಅವರು ಹೇಗೆ ನಮ್ಮ ತಾತ ವಾಸುದೇವಾಚಾರ್ಯರು ಅಂತ ಹೇಳ್ಕೊಳ್ತಾರೋ ಹೆಮ್ಮೆಯಿಂದ, ಹಾಗೆ ನೀವು ಕೃಷ್ಣಮೂರ್ತಿ ನನ್ನ ಮೊಮ್ಮಗ ಅಂತ ಹೇಳ್ಕೋಬೋದು ಅಂತ ಹೇಳಿ ತುಂಬ ಒಳ್ಳೆಯ ಮಾತುಗಳು ಬರೆದು ಅವತ್ತು ರಾತ್ರಿಯೇ ಪೋಸ್ಟ್ ಮಾಡಿದ್ರು. ಆ ಕಾಗದ ಈಗಲೂ ನನ್ನ ಹತ್ರ ಇದೆ. ಅದನ್ನು ನೋಡಿದಾಗೆಲ್ಲ ನನಗೆ ಡಿ ವಿ ಜಿಯವರ ಚಿತ್ರ ಕಣ್ಣಿಗೆ ಬರುತ್ತೆ. ಆಗಿನ ಕಾಲದ ಜನ ಎಂಥ ವಿದ್ವಾಂಸರು, ಎಂಥ ಸರಳ ಹೃದಯರು, ಆ ಹೃದಯವಂತಿಕೆ, ಆ ಹೃದಯ ಶ್ರೀಮಂತಿಕೆ, ಅದನ್ನು ನೆನೆಸ್ಕೊಂಡ್ರೆ ಅದು ಎಲ್ಲಿ ಹೋಯಿತು ಇವಾಗ ಕಾಣಲ್ವಲ್ಲ ಅನಿಸುತ್ತೆ ನನಗೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಡಿ ವಿ ಜಿಯವರ ಸಭಾಂಗಣದಲ್ಲಿ ನಡೀತಾ ಇರತಕ್ಕಂಥದ್ದು ತುಂಬ ಔಚಿತ್ಯಪೂರ್ಣ ಅಂತ ಹೇಳೋದಕ್ಕೋಸ್ಕರ ಈ 4 ಮಾತಾಡಿದೆ. ಈಗ ವಿಷಯಕ್ಕೆ ಬಂದರೆ, ನಮ್ಮ ತಾತನವರ ಜೀವನ ಸಾಧನೆಗಳ ವಿಚಾರವಾಗಿ ಮಾತಾಡು ಅಂತ ಹೇಳಿದ್ದಾರೆ. ನಾನು ಜೀವನ ವೃತ್ತಾಂತ ಬಹಳ ಸಂಗ್ರಹವಾಗಿ ಹೇಳಿಬಿಡ್ತೀನಿ. ಸ್ವಲ್ಪ ಡೀಟೇಲಾಗಿ ಅವರ ಕೃತಿ ರಚನೆಗಳು, ಕರ್ನಾಟಕ ಸಂಗೀತಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನು ಸ್ವಲ್ಪ ವಿಶದವಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ತಾತನವರ ತಂದೆ ಸುಬ್ರಹ್ಮಣ್ಯಾಚಾರ್ಯರು ಅಂತ, ತಾಯಿ ಕೃಷ್ಣಬಾಯಿ ಅಂತ, ಕೊಯಮತ್ತೂರು ಡಿಸ್ಟ್ರಿಕ್ಟ್ನ ಚೇವೂರು ಅಂತ ಅಲ್ಲಿ ಅವರು ಇದ್ದಿದ್ದು. ಸುಬ್ರಹ್ಮಣ್ಯಾಚಾರ್ಯರಿಗೆ ಒಳ್ಳೆಯ ಶರೀರ, ಒಳ್ಳೆಯ ಸಂಗೀತ ಜ್ಞಾನವಿತ್ತು ಮತ್ತು ಒಳ್ಳೆಯ ಸಂಸ್ಕೃತ ಸಾಹಿತ್ಯದ ಅಭ್ಯಾಸವಿತ್ತು. ಆ ವರಪ್ರಸಾದಗಳನ್ನೆಲ್ಲ ಬಳಸ್ಕೊಂಡು ಅವರು ಪೌರಾಣಿಕ ರತ್ನಂ ಅಂತ ಹೆಸರು ಪಡೆದಿದ್ದರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರು ಚೇವೂರು ಬಿಟ್ಬಿಟ್ಟು ಮೈಸೂರಿಗೆ ಬಂದರು. ಮುಮ್ಮಡಿ ಕೃಷ್ಣರಾಜ ಒಡೆಯರೇ ಸ್ವತಃ ರಸಿಕರು, ಒಳ್ಳೆಯ ಜ್ಯೋತಿಷದಲ್ಲಿ ಅವರ ಪಾಂಡಿತ್ಯ, ಸಾಹಿತ್ಯ, ಅನೇಕ ಜಾವಳಿಗಳನ್ನು ರಚಿಸಿದ್ದಾರೆ. ಕಲಾ ಪೋಷಕರಷ್ಟೇ ಅಲ್ಲದೆ ಅವರೇ ಸ್ವತಃ ಕಲಾಭಿಮುಖರಾಗಿರಿದ್ರು. ಅವರಿಂದ ಸನ್ಮಾನ ಪಡೀಬೇಕು ಅಂತ ಹೇಳಿ ಸುಬ್ರಹ್ಮಣ್ಯಾಚಾರ್ಯರು ಪ್ರಯತ್ನ ಪಟ್ಟರು. 4-6 ಪುರಾಣ ಪ್ರವಚನಗಳಾದ ಮೇಲೆ ಸುಪ್ರೀತರಾದ ಮಹಾರಾಜರು ಅವರನ್ನು ಆಸ್ಥಾನ ವಿದ್ವಾಂಸರನ್ನಾಗಿ ಮಾಡಿಕೊಂಡ್ರು. ಹಾಗೆ ಬಂದು ಆವಾಗ ಮೈಸೂರಲ್ಲಿ ನೆಲೆಸಿದ್ರು ಅವರು. ನಮ್ಮ ತಾತನವ್ರನ್ನ ಆವಾಗ 3 ವರ್ಷದ ಮಗುವಂತೆ ಅವರು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಎಲ್ಲಿ ನಿಮ್ಮ ವಂಶೋದ್ಧಾರಕನ್ನು ಒಂದು ಸಲ ನೋಡಬೇಕು, ಕರ್ಕೊಂಬನ್ನಿ ಅರಮನೆಗೆ ಅಂತ ಹೇಳಿದ್ರಂತೆ. ಇವರು ಆ ಸಣ್ಣ ಮಗುವನ್ನೇ ಕೊಂಕಳಲ್ಲಿ ಎತ್ಕೊಂಡು ಅರಮನೆಗೆ ಬಂದು, ಮಹಾಸ್ವಾಮಿ ಇದು ತಮ್ಮ ಪ್ರಸಾದ ಅಂತ ಹೇಳಿ ತೋರಿಸಿದ್ರಂತೆ. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡು ತಲೆ ಕೂದಲನ್ನು ಸವರ್ತಾ, ನೀನು ನಮ್ಮ ಸಂಸ್ಥಾನಕ್ಕೆ ಗೌರವ ತಂದು ಕೊಡೋ ಹಾಗೆ ಮಾಡಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿದ್ರಂತೆ. ಹಾಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಶೈಶವಾವಸ್ಥೆಯಲ್ಲಿ ಅವರಿಗೆ ಅರಮನೆ ಪ್ರವೇಶ ಆಯಿತು. ಆಮೇಲೆ ಮುಂದೆ ಕೃಷ್ಣರಾಜ ಒಡೆಯರು, ಚಾಮರಾಜ ಒಡೆಯರು, ಜಯಚಾಮರಾಜ, ಹೀಗೆ 4 ಸಂತತಿಯಿಂದ ಅರಮನೆಯಲ್ಲಿ ಬೆಳಗಿದ್ರು. ಅದು ಬೇರೆ ವಿಷಯ. ಅವರು 3 ವರ್ಷ ಆಗಿದ್ದಾಗಲೇ ಪಿತೃವಿಯೋಗ ಆಯಿತು ಅವರಿಗೆ. ತಂದೆ ಹೋಗ್ಬಿಟ್ರು. ಆಗ ಅವರ ಲಾಲನೆ ಪಾಲನೆಗಳನ್ನು ಅವರ ಮಾತಾಮಹ ಅಂದರೆ ತಾಯಿಯೇ ತಂದೆ ಅವರು ವಹಿಸ್ಕೊಂಡು ಅವ್ರು ಹೇಳಿದ್ರಂತೆ, ಏನು ಯೋಚನೆ ಮಾಡಬೇಡಮ್ಮ, ಈ ಹುಡುಗನ್ನ ದೊಡ್ಡ ಸಂಸ್ಕೃತ ವಿದ್ವಾಂಸನನ್ನಾಗಿ ನಾನು ಮಾಡ್ತೀನಿ,
ಅವರ ತಂದೆ ಎಷ್ಟು ದೊಡ್ಡ ವಿದ್ವಾಂಸರಾಗಿದ್ದರೂ ಇವನ್ನೂ ಹಾಗೆ ಮಾಡ್ತೀನಿ ಅಂತ ಹೇಳಿ ಅವರ ಸಂಸ್ಕೃತ ವಿದ್ಯಾಭ್ಯಾಸಕ್ಕೆ ಅವರಿಗೆ ಏರ್ಪಾಡು ಮಾಡಿದ್ರು. ಇವರಿಗೆ ಸಂಸ್ಕೃತ ವಿದ್ಯಾಭ್ಯಾಸನೂ ಇಷ್ಟ ಇತ್ತು, ಆದರೆ ಮನಸ್ಸು ಎಲ್ಲೋ ಬೇರೆ ಕಡೆ ಇತ್ತು. ಅಷ್ಟು ಮನಸ್ಸಿನಿಂದ ಸಂಸ್ಕೃತ ಅಭ್ಯಾಸ ಮಾಡಿದ್ರೆ ಹೊರತು ಪೂರ್ತಿ ಮನಸ್ಸಿಟ್ಟು ಮಾಡಿದವರಲ್ಲ. ಯಾಕೆ ಅಂದರೆ ಅವರಿಗೆ ಮೊದಲಿಂದ ಸಂಗೀತದ ಮೇಲೆ ಏನೋ, ಇವರು ಇದ್ದ ಮನೆ ಪಕ್ಕದಲ್ಲೇ ಸುಬ್ಬರಾಯರು ಅಂತ ಅರಮನೆ ವಿದ್ವಾಂಸರಿದ್ದರು. ಅವ್ರ ಮನೆಯಲ್ಲಿ ಹಗಲಿರುಳು ತಂಬೂರಿ ನಿನಾದ, ಸಂಗೀತ ಪಾಠ, ಸಂಗೀತದ ಅಭ್ಯಾಸ ಹೀಗೆ ನಡೀತಾ ಇದ್ದಿದ್ದು. ಈ ಮಗು ಕಿವಿ ಮೇಲೆ ಬಿದ್ದು 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 ಏನಾಗಿದೆ, ಇವರಿಗೆ ಸಂಗೀತಕ್ಕೆ ಈಡು ಹಿಡ್ಕೊಂಡ್ಬಿಡ್ತು. ಸಂಸ್ಕೃತ ಓದೋದಕ್ಕಿಂತ ಹೆಚ್ಚಾಗಿ ಸಂಗೀತ ಕಲಿಬೇಕನ್ನೋ ಆಸೆ ಆಯಿತು. ಆದರೆ ಆಗಿನ ಕಾಲದಲ್ಲಿ ಸಂಗೀತ, ನಾಟಕ, ನೃತ್ಯ ಅಂದರೆ ಸತ್ಕುಲ ಸಂಭೂತರಿಗೆ ಅಲ್ಲ ಅಂತ ಒಂದು ಜನಾಭಿಪ್ರಾಯವಿತ್ತು. ಸೊ ಆವಾಗ ನಮ್ಮ ತಾತನವ್ರ ಹತ್ರ ಹೇಳ್ಕೊಳ್ಳೋ ಹಾಗಿಲ್ಲ, ಅವ್ರ ತಾತನವ್ರ ಹತ್ರ ಅವ್ರು ಹೇಳ್ಕೊಳ್ಳೋ ಹಾಗಿಲ್ಲ. ಅವ್ರ ಸೋದರ ಮಾವನ್ನ ಹಿಡಿದು ನನಗೆ ಸುಬ್ಬರಾಯರ ಹತ್ರ 4 ಪಾಠ ಹೇಳಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ, ಸಂಸ್ಕೃತ ಶ್ಲೋಕಗಳನ್ನಾದರೂ ನಾನು ರಾಗವಾಗಿ ಹಾಡ್ಕೊಳ್ತೇನೆ ಅಂತ ಹೇಳಿದ್ರಂತೆ. ಹಾಗೆ ಆಗಲಿ ಅಂತ ಹೇಳಿ ಸುಬ್ಬರಾಯರ ಹತ್ರ ಇವ್ರನ್ನ ಕರ್ಕೊಂಡು ಹೋಗಿ ಈ ಮಗುಗೆ ಸ್ವಲ್ಪ ಸಂಗೀತ ಹೇಳ್ಕೊಡ್ಬೇಕು ಅಂತ ಹೇಳಿ ಅವ್ರ ಪಾಠ ಪ್ರಾರಂಭ ಮಾಡಿದ್ರಂತೆ. ಒಂದು 3-4 ತಿಂಗಳಾಗೋ ಹೊತ್ತಿಗೆ ಇವನಿಗೆ ಸ್ವಲ್ಪ ಸರಳೆ, ಜಂಟಿ ಸರಳೆ, ಸ್ವರ ಜೊತೆ ಈ ಮಟ್ಟಕ್ಕೆ ಬಂದಾಗ ಇನ್ನೂ ಗೀಳು ಜಾಸ್ತಿ ಆಯಿತು. ಮನೆಗೆ ಹೋಗೋದೇ ಬಿಟ್ಬಿಟ್ಟು ಯಾವಾಗಲೂ ಅವ್ರ ಮೊದಲೇ ಇರೋಕ್ಕೆ ಶುರು ಆಯಿತು. ಆವಾಗ ಈ ವಿಷಯ ತಿಳಿದ್ಬಿಟ್ಟು ಗೋಪಾಲಾಚಾರ್ಯರು ತುಂಬ ಕೋಪ ಬಂದ್ಬಿಡ್ದಂತೆ. ನಮ್ಮ ವಂಶಕ್ಕೆ ಇವನು ಕಳಂಕ ತರ್ತಾ ಇದ್ದಾನಲ್ಲ, ಸಂಗೀತ ಕಲಿತಾ ಇದ್ದಾನಲ್ಲ, ಏನು ಹೀಗಾಗೋಯ್ತಲ್ಲ ಅಂತ ಬಹಳ ಪೇಚಾಡಿಕೊಂಡು ಆ ಮನೆಯೇ ಬದಲಾಯಿಸ್ಬಿಟ್ಟು ಅವ್ರು ಬೇರೆ ಕಡೆ ಹೊಟ್ಟೋಗ್ಬಿಟ್ರಂತೆ. ಈ ಸಂಗೀತದ ಗಾಡಿನೂ ಇವನ ಕಡೆ ಬೀಸಬಾರ್ದು ಅಂತ. ಹೀಗಾಗಿ ಅವರ ಗುರು ಶಿಷ್ಯ ಸಂಬಂಧ ಕಳೆದು ಬಿದ್ದೋಯ್ತು. ಆಮೇಲೆ ಅವರೇನು ಮಾಡಿದ್ರು, ಮೈಸೂರಿಗೆ ಕರ್ಕೊಂಬಂದರು ಇವ್ರನ್ನ. ಪೆರಿಯ ಸ್ವಾಮಿ ತಿರುಮಲಾಚಾರ್ಯರಂತ ಸಂಸ್ಕೃತ ಪಾಠಕ್ಕೆ ಅಭ್ಯಾಸಕ್ಕೆ ಅಲ್ಲಿ ಅವರ ಹತ್ರ ಸೇರಿಸಿದ್ರು. ಅದಾದಮೇಲೆ ಸಂಸ್ಕೃತ ಪಾಠಶಾಲೆ, ಮಹಾರಾಜ ಸಂಸ್ಕೃತ ಪಾಠಶಾಲೆಗೆ ಸೇರಿಸಿದ್ರು. ಅಲ್ಲಿ ಏನಾಯಿತು ಅಂದರೆ ಅದು ಯೋಗ ಪ್ರತಿಯೊಬ್ಬ ವಿದ್ಯಾರ್ಥಿಯು 2 ವಿಷಯಗಳನ್ನ ಅಭ್ಯಾಸ ಮಾಡಬೇಕು ಅಂತ. ಯಾವುದು 2 ವಿಷಯ ಅಂತ ಹೇಳಿದ್ರೆ, ಹುಡುಗ ಆರಿಸ್ಕೊಳ್ಳೋ ಹಾಗಿಲ್ಲ, ಹುಡುಗನ ತಂದೆ ತಾಯಿ ಆರಿಸೋ ಹಾಗಿಲ್ಲ, ಉಪಾಧ್ಯಾಯರು ಆರಿಸೋ ಹಾಗಿಲ್ಲ. ಚೀಟಿ ಎತ್ತೋದು ದೇವ್ರ ಮುಂದೆ, ಅದು ಯಾವುದು ಬಂದರೂ ಅದನ್ನು ಓದಬೇಕು ಅಂತ. ಒಂದು ಕಡೆ ಹುಡುಗರ ಹೆಸರುಗಳು ಇರೋ ಚೀಟಿ, ಇನ್ನೊಂದು ಕಡೆ ವಿಷಯಗಳ ಚೀಟಿ. ಒಂದು ಸಣ್ಣ ಮಗು ಬಂದು ಆ ಪಾಠಶಾಲೆಯ ವಿನಾಯಕನ ಸನ್ನಿಧಿಯಲ್ಲಿ ಅದನ್ನು ಎತ್ತೋದು. ಆವಾಗ ಯಾವ ಸಬ್ಜೆಕ್ಟ್ಸ್ ಅವ್ರಿಗೆ ಬಂದರೂ ಅದನ್ನು ಓದಬೇಕು ಅಂತ. ಈ ವಾಸುದೇವ ಅಂತ ಹೇಳಿ ಕೂಗಿದ್ರು, ಏನು ಸಬ್ಜೆಕ್ಟ್ ಬರುತ್ತೋ ಅಂತ ಇವರು ಗಡಗಡ ನಡ್ಕೊಂಡು ಪಾಪ ನಿಂತಿದ್ರಂತೆ. ಆಗ ಚೀಟಿ ತೆಗೆದು ನೋಡಿದ್ರೆ ಸಂಗೀತ ಮತ್ತು ಸಾಹಿತ್ಯ ಅಂತ ಇತ್ತಂತೆ. ಇವರಿಗೆ ಪರಮಾನಂದ ಆಗೋಯಿತು. ಯಾವ ಅಭ್ಯಂತರವೂ ಇಲ್ಲದೆ, ಯಾರ ಆತಂಕವೂ ಇಲ್ಲದೆ ನಾನು ಸಂಗೀತ ಕಲಿಬಹುದಲ್ಲ ಅಂತ. ಆಗ ವೀಣೆ ಪದ್ಮನಾಭಯ್ಯನವರು ಇವರ 2ನೇ ಗುರುಗಳಾದರು. ಈ ಸಂದರ್ಭದಲ್ಲಿ ದಿವಾನ್ ಶೇಷಾದ್ರಯ್ಯರವರ ಆಗಿನ ಕಾಲ ಅವರ ಮನೆಯೊಳಗೆ ಯಾವುದೋ ಒಂದು ಮದುವೆ. ಆ ಮದುವೆ ರಿಸೆಪ್ಷನ್ ಸಂಗೀತಕ್ಕೆ ಅಂತ ಹೇಳಿ ಮದ್ರಾಸಿನಿಂದ ಪಟ್ನಂ ಸುಬ್ರಹ್ಮಣ್ಯರು ಮತ್ತು ಮಹಾವೈದ್ಯನಾಥಯ್ಯರಂತ ಇಬ್ಬರು ಮಹಾ ದೊಡ್ಡ ವಿದ್ವಾಂಸರನ್ನು ಆಹ್ವಾನ ಮಾಡಿದರು. ಅವರು ಈ ಸಂಸ್ಕೃತ ಪಾಠಶಾಲೆಯಲ್ಲೇ ಬಿಡಾರ ಮಾಡಿದರು. ಆವಾಗ ಈ ವಾಸುಗೆ ಅವರ ದರ್ಶನಕ್ಕೆ ಅವಕಾಶವಾಯಿತು. ಮದುವೆ ಕಚೇರಿಗಳಾದಮೇಲೆ ಪಾಠಶಾಲೆಯಲ್ಲೂ 3-4 ಕಚೇರಿಗಳಾಯ್ತಂತ ಅವ್ರದ್ದು ಸಂಗೀತ ಕೇಳಿಬಿಟ್ಟು ಇವರು ಭ್ರಮೆ ಆಗೋಯ್ತಂತ. ನಾನು ಕಲಿತಾ ಇರೋದು ಏನು, ಅವ್ರು ಹಾಡ್ತಾ ಇರೋದು ಏನು, ಹೀಗಿದೆಲ್ಲ ಸಂಗೀತ ಅಂತ. ಕಲಿತ್ರೆ ಅಂಥ ಸಂಗೀತ ಕಲಿಬೇಕು ಅಂತ, ಅದರೊಳಗೂ ಪಟ್ನಂ ಸುಬ್ರಹ್ಮಣ್ಯರ ಹತ್ರ ಹೋಗಿ ಕಲಿಬೇಕು ಅನ್ನೋ ಆಸೆ. ಆದರೆ ಹೇಗೆ ಅಲ್ಲಿಗೆ ಹೋಗೋದು? ತಂದೆ ಇಲ್ಲ, ಬಂಧುಗಳು ಯಾರೂ ಇಲ್ಲ, ಆಮೇಲೆ ಅರಮನೆಯಿಂದ ಏನು ಪ್ರೋತ್ಸಾಹ ಇಲ್ಲ. ಅವರು ಮೊಮ್ಮಡಿ ಕೃಷ್ಣರಾಜರು ಹೋಗ್ಬಿಟ್ರು. ಇಲ್ಲಿಂದ ತಿರುವಿಯಾರಿಗೆ ಹೋಗಿ ಅಲ್ಲಿ ಇದ್ದು ಸಂಗೀತ ಕಲಿಯೋಣ ಅಂದರೆ ಏನು ಅಂತ ಇವರಿಗೆ ಬಹಳ ಕೊನೆಗೆ ಏನು ಯೋಚನೆ ಮಾಡಿದ್ರು, ದೊರೆ ತನಕನೇ ದೂರು, ದೊರೆಗೆ ತಿಳಿಸ್ಬಿಡ್ಬೇಕು ಇದಂತ ಯೋಚನೆ ಮಾಡಿದ್ರು. ಆಗ ಮಹಾರಾಜರು ಮಂಗಳವಾರ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗೋರಂತೆ. ಕುದುರೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಿಕೊಂಡು 3-4 ಜನ ಅರಸು ವನದ ಸಂಗಡ ಕರ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪದತಲದಲ್ಲಿ ದೇವಿಯ ಸೇವೆ ಮಾಡಿಕೊಂಡು ವಾಪಸ್ ಬರೋರು. ಇವ್ರಿಗೆ ಅದು ವಿಷಯ ಗೊತ್ತಾಯಿತು. ಇವರು ಆ ಟೈಮಿಗೆ ಸರಿಯಾಗಿ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು, ಮಹಾರಾಜರು ಬಂದ ತಕ್ಷಣ ಕೈ ಬಿಗಿಯೋದು, ಹೇಳೋಕ್ಕೆ ಮಾತಿಲ್ಲ, ಸುಮ್ಮನೆ ಕೈ ಬಿಗಿಯೋದು, ವಾಪಸ್ ಹೋಗೋದು. ಹೀಗೆ 6 ತಿಂಗಳು ನಡೀತಂತೆ. ಪ್ರತಿ ದಿವಸ ಬರೋದು, ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಮಹಾರಾಜರ ದರ್ಶನ ಮಾಡೋದು, ಕೈ ಬಿಗಿಯೋದು, ಹೋಗೋದು, ಇಷ್ಟೇ ಆಗ್ತೈತೆ. ಕೊನೆಗೆ ಒಂದು ಶುಕ್ರವಾರದ ದಿವಸ ಮಹಾರಾಜರ ಕೇಳಿದಂತೆ, ಯಾರು ಈ ಹುಡುಗ 6 ತಿಂಗಳಿಂದ ಹೀಗೆ ಬಂದು ಕೈ ಮುಗಿದು ಹೋಗ್ತಾ ಇದ್ದಾನೆ, ಏನಾಗಬೇಕು ಕೇಳಿ ಅಂತ. ಆಗ ಹತ್ತಿರ ಇದ್ದವ್ರು ಕೇಳಿದಂತೆ, ಅವರು ಆವಾಗ ಹೇಳ್ಕೊಂಡಿದ್ದಾರೆ, ನಮ್ಮ ತಂದೆ ನಿಮ್ಮ ಆಸ್ಥಾನದಲ್ಲಿದ್ದರು, ಅವ್ರು ಹೋಗ್ಬಿಟ್ರು, ನಾನು ಹೀಗಿದೆ, ನನಗೆ ಯಾರೂ ಬೇರೆ ಗತಿ ಇಲ್ಲ,
ಸಂಗೀತ ಕಲಿಬೇಕು ಅನ್ನೋ ಆಸೆ ಇದೆ. ಪಾಠಶಾಲೆಯಲ್ಲಿ ಓದ್ತಾ ಇದ್ದೀನಿ. ನಾನು ತಿರುವಿಯಾರಿಗೆ ಹೋಗಿ ಅವರ ಪಟ್ಟಣ ಸುಬ್ಬಣ್ಣ ಇರೋ ಸಂಗೀತ ಕಲಿಬೇಕು ಅನ್ನೋ ಆಸೆ ಇದೆ. ನಾನು ಬಡವ, ನನಗೆ ಸಹಾಯ ಮಾಡಬೇಕು ಅನ್ನೋ. ಆವಾಗ ಚಾಮರಾಜ ಒಡೆಯರು ಇವರನ್ನು ತಿರುವಿಯಾರಿಗೆ ಕಳಿಸೋದಕ್ಕೆ ಏರ್ಪಾಡು ಮಾಡಿ ಅಲ್ಲಿ ತಿರುವಿಯಾರಿಗೆ ಹೋಗಿ 6 ವರ್ಷ ಕಾಲ ಅಲ್ಲಿ ಅಭ್ಯಾಸ ಮಾಡಿಕೊಂಡು ವಾಪಸ್ ಬಂದರು. ಇದು ಅವರ ಕೆರಿಯರ್ ವಿಚಾರವಾಗಿ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಮೊದಲು ಬಂದ ಹಿಡಿಗೆ ಫಸ್ಟು ಸಂಗೀತ ಅವರಾದ್ದು ಮೈಸೂರು ಸದ್ವಿದ್ಯಾ ಪಾಠಶಾಲೆ ಒಳಗೆ ವಿ ಡಿ ಶೇಷನ್ ಅವರ ಅಧ್ಯಕ್ಷತೆ. ವಿ ಡಿ ಶೇಷನ್ ಅವರ ಆಶೀರ್ವಾದ ಮಾಡಿ ತಾವು ಹಾಕ್ಕೊಂಡಿದ್ದ ತೋಡವನ್ನೇ ತೆಗೆದು ಇವ್ರ ಕೈಗೆ ತೊಡಿಸಿ, ನಿನ್ನಿಂದ ನಮ್ಮ ಸಂಸ್ಥಾನಕ್ಕೆ ತುಂಬ ಕೀರ್ತಿ ಬರೋದಿದಪ್ಪ, ಶ್ರೇಯೋವಂತನಾಗಿ ಬಾಡುವಂಥ ಆಶೀರ್ವಾದ ಮಾಡೋದ್ರಂತೆ. ಅದಾದಮೇಲೆ ಭಾರತಾದ್ಯಂತ ಸಂಚಾರ ಮಾಡಿ ಕಚೇರಿಗಳು ಮಾಡಿ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎರಡರೊಳಗೂ ಪರಿಶ್ರಮ ಇದೆ ಅನ್ನೋದನ್ನು ವಿದ್ವತ್ ಪ್ರದರ್ಶನ ಮಾಡಿ ರಾಜ ಮರ್ಯಾದೆ ಆಮೇಲೆ ಯತಿಗಳಿಂದ ಮರ್ಯಾದೆ ಪಡೆದು ಅನೇಕ ಬಿರುದು ಪದವಿಗಳನ್ನು ಸಂಪಾದನೆ ಮಾಡಿ ಕೀರ್ತಿವಂತರಾದರು. ಇದು ಅವರ ಜೀವನ ಚರಿತ್ರೆಯ ಸಾರಾಂಶ. ಅವರು ಕೃತಿ ರಚನಾ ಕಾರ್ಯ ಪ್ರಾರಂಭವಾದ ಸನ್ನಿವೇಶವು ಬಹಳ ಸ್ವಾರಸ್ಯವಾಗಿದೆ. 1900ರಲ್ಲಿ ಮೈಸೂರಿಗೆ ದೊಡ್ಡ ಪ್ಲೇಗ್ ಉಪದ್ರವ ತಲೆದೋರ್ತಂತೆ. ಇವತ್ತಿದ್ದವ್ರು ನಾಳೆ ಇಲ್ಲ. ಆಗ ಎಲ್ಲರೂ ಊರು ಬಿಟ್ಟು ಹೊರಗಡೆ ಹೋಗಿ ಗುಡಾರಗಳನ್ನ ಹಾಕ್ಕೊಂಡು ಅಲ್ಲಿ ವಾಸ ಮಾಡ್ತಾಯಿದ್ರಂತೆ. ನಮ್ಮ ತಾತನವರಿಗೆ ಒಬ್ಬರು ಗೋಪಾಲರಾಜಯ್ಯನವರು ಅಂತ ಒಬ್ಬರು ಅವರು ನಮ್ಮ ಅವರ ಇದಕ್ಕೆ ಬೇಕಾದ ತುಂಬ ಹತ್ತಿರದವರಾಗಿದ್ದರು. ತಾತನವ್ರ ತಂದೆ ಇದ್ದಾಗಲೇ ಅವರು ತುಂಬ ಸ್ನೇಹ ಇತ್ತಂತೆ. ಅವ್ರು ಹೋದ್ಮೇಲೂ ಇವ್ರ ಮನೆಗೆ ಬರೋದು ಹೋಗೋದು ಮಾಡೋದು ವಾಸ್ತು ವಿಚಾರಿಸೋದು ಹೀಗಿದ್ರಂತೆ. ವಯಸ್ಸಿನಲ್ಲಿ ಅವರು ದೊಡ್ಡವರು ಅರಸುಗಳು, ಇವರು ಚಿಕ್ಕವರು. ಆದರೆ ಇಬ್ಬರು ಪಗಡೆ ಆಟ ಕೂತ್ಕೊಳ್ಳೋರಂತೆ. ಅದರಿಂದ ಇಬ್ಬರಿಗೂ ಒಂದು ಸ್ನೇಹ ಸಂಬಂಧ ಏರ್ಪಟ್ಟಿತ್ತು. ಅವರು ನಮ್ಮ ತಾತನವ್ರಿಗೆ ಹೇಳಿದ್ರಂತೆ, ಅಪ್ಪ ವಾಸು ನೋಡಿದ್ಯಾ ಪ್ಲೇಗ್ ಹಾವಳಿ ಹೇಗಿದೆ ಅಂತ, ಇವತ್ತಿದ್ದು ನಾಳೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅರಸನವರೇ, ನಾಳೆ ನಮ್ಮದು ಸರದಿ ಬರ್ಬೋದು, ನಾವು ಹೋಗ್ಬೋದು ಅಂತ ಹೇಳಿ ಅವ್ರು ನಕ್ಕರಂತೆ. ಹಾಗಲ್ಲಪ್ಪ ವಾಸು, ಹೋಗೋದೇನೋ ಹೋಗ್ತೀವಿ, ನಾವು ಹೋಗೋಕ್ಕಿಂತ ಮುಂಚೆ ಏನಾದರೂ ನಮ್ಮ ನೆನಪಿಗೆ ಬಿಟ್ಟು ಹೋಗಬೇಡವೆ ಅಂದ. ನಾವೇ ಹೋಗುವಾಗ ಬಿಟ್ಟು ಹೋಗೋದೇನು ಅಂತ ಇವರು ಹೀಗೆ ತಮಾಷೆ ಮಾಡ್ತಾಯಿದ್ರಂತೆ. ಕೊನೆಗೆ ಅವರು, ಇಲ್ಲ, ನನಗೆ ಸಂಗೀತ ಮತ್ತು ಸಾಹಿತ್ಯ ಎರಡರೊಳಗೂ ಶಾರದಾ ಅನುಗ್ರಹ ಇದೆ, ನೀನು ಕೆಲವು ಕೀರ್ತಿಗಳು ಮಾಡು, ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುತ್ತೆ, ನಿನ್ನ ಹೆಸರು ಜ್ಞಾಪಕಕ್ಕೆ ಬಂದಾಗೆಲ್ಲ ಹೂವಿನ ಜೊತೆಗೆ ನಾರಿಗೂ ಸ್ವರ್ಗ ಅಂದ ಹಾಗೆ ನನ್ನ ಹೆಸರು ಜನ ಜ್ಞಾಪಿಸ್ಕೋಬೋದು, ಮಾಡು ಅಂತ ಬಲವಂತ ಮಾಡೋದಂತೆ. ಸರಿ ದೊಡ್ಡವ್ರು ಮಾಡಿರ್ತಕ್ಕಂಥ ಕೀರ್ತನೆ ವರ್ಣ ಅವುಗಳನ್ನ ಪ್ರಾಕ್ಟೀಸ್ ಮಾಡಿ ಜೀರ್ಣಿಸ್ಕೊಂಡ್ರೆ ಸಾಕಾಗಿದೆ, ಇನ್ನು ನಾನು ಬೇರೆ ಮಾಡಬೇಕೆ ಅಂತ ಇವ್ರ ಹಠ. ಅವ್ರು ಬಿಡ್ರು. ಕೊನೆಗೆ ಮಾಯಾ ಮಾಡೋ ಗೌಡ ರಾಗದಲ್ಲಿ ಒಂದು ಚಿಂತೆಹಂ ಜಾನಕಿ ಕಾಂತಂ ಅಂತ ಒಂದು ಕೀರ್ತನೆ ಮಾಡಿಬಿಟ್ಟು ಚಾಮರಾಜನಗರದ ರಾಮಶಾಸ್ತ್ರಿಗಳು ಅಂತ ದೊಡ್ಡ ಸಂಸ್ಕೃತ ವಿದ್ವಾಂಸರು ಆಗಿನ ಕಾಲದಲ್ಲಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಅವ್ರ ದೇವ್ರ ಪೂಜೆ ಮಾಡ್ತಾ ಕೂತಿದ್ರಂತೆ. ಅಲ್ಲಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಈಗ ಅರಸು ಮಹಾಶಯರು ನನ್ನ ಕೈಯಿಂದ ಬಲವಂತವಾಗಿ ಒಂದು ಕೀರ್ತನೆ ಮಾಡ್ತಿದ್ದಾರೆ, ನನಗೆ ಧೈರ್ಯವಿಲ್ಲ, ಇದೊಂದು ಮಾಡಿದ್ದೀನಿ, ಇದನ್ನು ತಾವು ಪರಾಮರ್ಶಿಸಬೇಕು, ಪರವಾಗಿಲ್ಲ ಅಂತ ಹೇಳಿದ್ರೆ ನಾನು ಮುಂದುವರಿತೀನಿ, ಇಲ್ಲಿಗೆ ಕೈ ಬಿಟ್ಬಿಡ್ತೀನಿ ಅಂತ. ಅವ್ರು ಹಾಡಿಸಿ ಅದನ್ನು ಕೇಳಿ ಸಂತೋಷಪಟ್ಟಪ್ಪ, ನನಗೆ ಶಾರದೆಯ ಅನುಗ್ರಹ ಇದೆ, ಖಂಡಿತ ನೀನು ಮಾಡು, ಈ ಕೀರ್ತನೆಗಳು ಮಾಡು, ದೇವಿ ನಿಂಗೆ ಪ್ರಸನ್ನಳಾಗ್ತಾಳೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ರಂತೆ. ಆವಾಗ ಈ ಚಿಂತೆಯಹಂ ಜಾನಕಿ ಕಾಂತಂ ಅಂತ ಒಂದು ಕೀರ್ತನೆ, ಬುಧವೂಲ್ಯ ಕೀರ್ತನೆ ಅವ್ರು ಮಾಡಿದ್ದು. ಮಾಯಾ ಮಾಡುಗೋಳದಲ್ಲಿ ಅವರು ಇನ್ನೂ 2 ಕೀರ್ತನೆ ಇದೆ. ಒಂದು ಕರಿನೆರಳೋಕು ಅಂತ ಒಂದು ಕೀರ್ತನೆ ಇದೆ, ಆಮೇಲೆ ದಶರಥ ನಂದನ ಅಂತ ಒಂದು ಕೀರ್ತನೆ ಇದೆ. ಇದು ಹೆಚ್ಚು ಚಿಂತೆಯಹಂ ಜಾನಕಿ ಕಾಂತಂ ಅನ್ನೋದು ಪ್ರಚಾರದಲ್ಲಿದೆ. ಅದನ್ನು ಶಂಕರ್ ಅವರು ಹಾಡ್ತಾರೆ. ಚಿಂತೆಯೇಹಂ ಜಾನಕಿ ಕಾಂತಂ ಸಂತತಂ ಚಿಂತಿತಾರ್ಥದಾಯಕಮನಿಲಸುತನುತಂ ಕಾಂತಿ ವಿಜಿತ ದಿನಪತಿಂ ದಯಾನ್ವಿತಂ ಚಿಂತೆಯೇಹಂ ಜಾನಕಿ ಕಾಂತಂ ಸಂತತಂ ಚಿಂತಿತಾರ್ಥದಾಯಕಮನಿಲಸುತನುತಂ ಕಾಂತಿ ವಿಜಿತ ದಿನಪತಿಂ ದಯಾನ್ವಿತಂ ಚಿಂತೆಯೇಹಂ ಜಾನಕಿ ಕಾಂತಂ. ಈ ಚಿಂತೆಯೇಹಂ
ಅನ್ನುವ ಕೃತಿಯಲ್ಲಿ ಸಾಹಿತ್ಯ ಹಾಗೂ ಲಯದ ಬಿಕ್ಕಟ್ಟು ಕಾಣಿಸುತ್ತೆ. ಕಲಿಲರ ಲೋಕವನ್ನು ಕೀರ್ತನೆ ಒಳಗೆ ಒಂದು ನಡು ವಯಸ್ಸಿನ ಹುಮ್ಮಸ್ಸು ಎದ್ದು ಕಾಣಿಸುತ್ತೆ. ದಶರಥ ನಂದನ ಅಂತ ಒಂದು ಕೀರ್ತನೆ ಇದೆ, 3ನೇ ಕೀರ್ತನೆ ಅವ್ರು ಮಾಡಿದ್ದು, ವಯಸ್ಸಾದ ಮೇಲೆ ಮಾಡಿದ್ದು. ಅದರಲ್ಲಿ ಇಳಿ ವಯಸ್ಸಿನ ಪ್ರಸನ್ನತೆ ಎದ್ದು ಕಾಣಿಸುತ್ತೆ. ಹೀಗೆ ಆ ಮಾಯಾಮೋಳುಗೌಡ ರಾಗ ಹೇಗೆ ಇರಲಿ ಡೆವಲಪ್ ಆಗಿದೆ ಅನ್ನೋದು ಈ 3 ಕೀರ್ತನೆಗಳು ಕೇಳಿದ್ರೆ ಅರ್ಥವಾಗುತ್ತೆ. ಚಿಂತೆಯ ಇದರದ್ದು ದಶರಥ ನಂದನ. ದಶರಥ ನಂದನ ದೇಶಕುಶಲಂ ಮಮ ದಶಮುಖ ಮರ್ದನ ದೀನ ಜನಾವನ. ದಶರಥ ನಂದನ ದೇಶಕುಶಲಂ ಮಮ ದಶಮುಖ ಮರ್ದನ ದೀನ ಜನಾವನ. ದಶರಥ ನಂದನ ದಿಶಕುಶಲಂ ಮಮ ದಶಮುಖ ಮರ್ದನ ದೀನ ಜನಾವನ. ದಶರಥ ನಂದನ ದಿಶಕುಶಲಂ ಮಮ ದಶಮುಖ ಮರ್ದನ ದೀನ ಜನಾವನ. ದಶರಥ ನಂದನ ಕುಶಲವ ಜನಕ ಕೌಶಿಕ ಮಖ ರಕ್ಷಕ. ಕುಶಲ ಕೌಶಿಕ ಮಖ ರಕ್ಷಕ ಪಶುಪತಿ ಕಾರ್ಮುಕ ಗರ್ವ ವಿಭಂಜನ. ಕುಶಲವ ಜನಕ ಕೌಶಿಕ ಮಖ ರಕ್ಷಕ ಪಶುಪತಿ ಕಾರ್ಮುಕ ಗರ್ವ ವಿಭಂಜನ. ದಶರಥ ನಂದನ ವಾಸರಾಧಿಪತಿ ವಂಶ ಸಂಜಾತ. ವಾಸುದೇವ ಜಗತ್ ಪ್ರಾಣ ಸುಧಾರಿತ. ವಾಸರಾಧಿಪತಿ ವಂಶ ಸಂಜಾತ. ವಾಸುದೇವ ಜಗತ್ ಪ್ರಾಣ ಸುಧಾರಿತ. ಶ್ರೀ ಸರಸಿರುಹ ಭವ ಮಹಾದೇವ. ಶ್ರೀ ಸರಸಿರುಹ ಭವ ಮಹಾದೇವ. ವಾಸವಾದಿ ವಿನೂತಾದ್ಭುತ ಚರಿತ. ವಾಸವಾದಿ ವಿನೂತಾದ್ಭುತ ಚರಿತ. ದಶರಥ ನಂದನ ದಿಶಕುಶಲಂ ಮಮ ದಶಮುಖ ಮರ್ದನ ದೀನ ಜನಾವನ. ದಶರಥ ನಂದನ ಹೀಗೆ ಮಾಯಾಮೋಳುಗೌಡ ರಾಗದ ಕೀರ್ತಿಯಿಂದ ಪ್ರಾರಂಭವಾದ ಅವರ ಕೃತಿ ರಚನೆಯ ಕಾರ್ಯ 50 ವರ್ಷಗಳ ಕಾಲ ನಡೆಯಿತು. 52 ವರ್ಷ ಟು ಬಿ ಎಕ್ಸಾಕ್ಟ್, 52 ವರ್ಷ ಕಾಲದಲ್ಲಿ. ಈ ಅವಧಿಯ ಒಳಗೆ ಅವರು ಅನೇಕ ವರ್ಣ, ಸ್ವರಜತೆ, ಕೀರ್ತನೆ, ಜಾವಳಿ, ತಿಲ್ಲಾನ, ಪದವರ್ಣ, ರಾಗಮಾಲಿಕೆ ಹೀಗೆ ಎಲ್ಲ ಪ್ರಕಾರಗಳಲ್ಲಿಯೂ ರಚನೆಗಳನ್ನು ಮಾಡಿದ್ದಾರೆ. 15 ತಾಳವರ್ಣಗಳಿದೆ ಅವರದು. ಒಂದು ಪದವರ್ಣ ರಚನೆ ಮಾಡಿದ್ದಾರೆ. ಅಟ್ಟತಾಳದಲ್ಲಿ ಒಂದು ತಾಳವರ್ಣ ಇದೆ, ಕಾಂಬೋಯಿ ರಾಗದಲ್ಲಿ. ಕೇತಾರ್ಗೌಡ ರಾಗದಲ್ಲಿ ಒಂದೇ ಒಂದು ಪದವರ್ಣವನ್ನು ಮಾಡಿದ್ದಾರೆ. ಅವರು ರಚಿಸಿದ ಮೊದಲನೆಯ ವರ್ಣ ಅಂದರೆ ವನಜಾಕ್ಷ ಅಂತ ಮಂದಾರಿ ರಾಗದ್ದು. ಅದನ್ನು ಹಾಡು ತೋರಿಸ್ತಾರೆ. ಮೊದಲನೇ ವರ್ಣ ಅವರು ರಚನೆ ಮಾಡಿದ್ದು. ವನಜಾಕ್ಷ ನಿನ್ನೆ ಕೋರಿ ಬಲಚಿಯುನ್ನ
ನಿನ್ನೆ ಗೋರಿ ನಾನು ನಿನ್ನೆ ಚಾಲನಮ್ಮಿನ ಪೈ ನೀ ಕೇಳ ದಯರಾದುರಾಮ ನಿನ್ನೆ ಚಾಲನಮ್ಮಿನ ಪೈ ನೀ ಕೇಳ ದಯರಾದುರಾಮ ಸಾರಿ ಸನಿ ಬನಿ ಶ್ರೀ ಗಮ ಗರಿ ಸನಿ ಸರಿ ಗಮ ಪನಿ ಪಪ ಮಗ ಮಪ ಪನಿ ಪಮ ಪನಿ ಸರಿ ಸಲಿ ಪನಿ ಪಮ ಗಮರಿ ಗ ಸರಿ ಗಮ ಪಮ ಪನಿ ಸ ಪನಿ ಬಸಾಸ ಮಪ ಮನಿ ಗಮ ಗ ಬಾಬ ಗರಿ ಮಾಮ ಸರಿ ಗಮ ಪನಿ ಸ ಸರಿ ಗಮ ಗರಿ ಸಲಿ ಸಲಿ ಪನಿ ಸರಿ ಮ ಪನಿ ಸ ಸಾಲಿ ಪಪ ಮ ಗರಿ ಸನಿ ಮನ ಜ ಆಜ ನೀ ಬಂದೆ ವಿಭುನಿ ನೇ ಗಾನನಿ ಬಂದೆ ವಿಭುನಿ ನೇ ಗಾನನಿ ಬಾಮ ಗಾರಿ ಸಾರಿ ಗಾಮ ಪನಿ ಬಂದೆ ವಿಭುನಿ ನೇ ಗಾನ ನೀ ಬಾಮ ಗಾರಿ ಸಾರಿ ಗಾಮ ಪನಿ ಬಂದೆ ವಿಭುನಿ ನೇ ಗಾನ ನೀ ಬಮ ಗರಿ ಪಾಮ ಗರಿ ಸಾನಿ ಬನಿ ಗರಿ ಮಗ ಬಮ ನಿ ಬಮ ಪ ನೀ ಬಮ ಗರಿ ಪಾಮ ಗರಿ ಸಾನಿ ಬನಿ ಗರಿ ಮಗ ಬಮ ನಿ ಬಮ ಬನಿ ವಂದೇ ವಿಭುನಿ ನೇ ಗಾನ ಮ ಬನಿ ಬಮ ನಿ ಬಮ ಗಮ ಬಮ ಗ ಬಮ ಗಮ ಗರಿ ಮಗರಿ ಸರಿ ಗರಿ ಸರಿ ಸರಿ ಗರಿ ಗಮ ಗಮ ಬನಿ ಸರಿ ಸರಿ ಬನಿ ಬಮ ಗರಿ ಗಮ ಬನಿ ವಂದೇ ವಿಭುನಿ ನೇ ಗಾನ ಸಾ ಸಲಿ ರಿ ಸಾಲಿ ಪನಿ ಬಮ ಪ ಮ ಪನಿ ಪಾಮ ಗಮ ಪನಿ ಸರಿ ಗಮ ಗರಿ ಧನಿ ಸರಿ ಧನಿ ಪಮ ಪನಿ ನಿ ಪ ಸಾ ಸ ಪರಿ ರಿ ಧನಿ ಪಮ ಪನಿ ಸರಿ ಮ ಪನಿ ಸ ಗಮ ಪನಿ ರಿ ಗಮ ಸರಿ ಗಮ ಪನಿ ಸ ಗಮ ಪಮ ಗರಿ ಧನಿ ಸರಿ ನಿ ಸ ಸ ಪ ಪನಿ ಮ ಪ ಪ ಸ ಸರಿ ನಿ ಸ ಸ ಪ ಪನಿ ಸರಿ ಗಮ ಪನಿ ವಂದೇ ವಿಭುನಿ ನೇ ಗಾನನಿ ವಂದೇ ವಿಭುನಿ. ತಾತನವರಿಗೆ ಈ ಧಾತು ಸ್ವರ ಪ್ರಯೋಗದಲ್ಲಿ ತುಂಬ ಇಷ್ಟ ಅವರಿಗೆ. ಅವರು ವೀಣೆ ಶೇಷನವರ ಪ್ರಭಾವ ಅಂತ ಹೇಳ್ತಾಯಿದ್ರು. ಈಗ ಇವರು ಹಾಡೋದಲ್ಲ ಮೊಬನಿ ಬೋಬನಿ ಬೋಬಗರಿ ಮಗರಿ ಸಗರಿ ಒಂದು ಇದ್ರದ್ದು ವರ್ಣ ಇದೆ, ನಳಿನ ಕಾಂತಿ ವರ್ಣ ಇದೆ. ಸಗರಿ ಮ ಪದಿ ಸ ನಿ ಬೋಬಗರಿ ಸ ಅದರೊಳಗೂ ಹೀಗೆ ಮೂರನೇ ಆವರ್ತ ಮೂರನೇ ಸ್ವರ ಮೊಬನಿ ಬೋಬನಿ ಬೋಬಗರಿ ಮಗರಿ ಸಗರಿ ಸ ನಿ ಸಪ ಸಪ ನಿ ರಿ ಸಗರಿ ಮ ಪರಿ ಪ ಸಗರಿ ಮಗರಿ ಸ ನಿ ಪರಿ ರಿ ಸ ನಿ ಪ ಸ ನಿ ಬೊ ಮಗರಿ ಮ ಪನಿ ವಿನ ಆದ ಮ ಪನಿ ಪ ಮನಿ ಪ ಮಗರಿ ಮಗರಿ ಸಗರಿ ಸ ನಿ ಸಪ ಸಪ ನಿ ರಿ ಸಗರಿ ಮ ಪನಿ ಮ ಪ ಸಪ ನಿ ಪ ಸ ನಿ ಗರಿ ಸಗರಿ ಮಗರಿ ಸ ನಿ ಪರಿ ರಿ ಸ ನಿ ಪ ಸ ನಿ ಪ ಮಗರಿ ಮ ಪನಿ ವಿನ ಆದ. ಅವ್ರಿಗೆ ಚಿಟೆ ಸ್ವರಗಳು ತುಂಬ ಇಷ್ಟ. ಅವರಿಗೆ ಎಲ್ಲ ಕೀರ್ತನೆಗಳಿಗೂ ಚಿಟೆ ಸ್ವರಗಳನ್ನು ಮಾಡಿ ಹಿಂದೆ ಒಬ್ಬರು ವಿಮರ್ಶಕರು ಹೇಳಿದರು, ವಾಸುದೇವಾಚಾರ್ಯರು ಕೀರ್ತನೆಗಳಿಗೆ ಚಿಟೆ ಸ್ವರಗಳನ್ನು ಮಾಡಿದ ಮೇಲೆ ಅದು ಹೆಚ್ಚು ಪ್ರಚಾರಕ್ಕೆ ಬಂದಿದ್ದು ಅಂತ. ಅವರು ಎಲ್ಲ ಕೀರ್ತನೆಗಳಲ್ಲೂ ಮಾಡಿದ್ದಾರೆ. ಒಂದು ಸಣ್ಣದ ಎಕ್ಸಾಂಪಲ್ ಕೊಡಬೇಕಾದ್ರೆ, ಒಂದ್ಸಲಿ
ಇವರು ದ್ವಾರಂ ವೆಂಕಟಸ್ವಾಮಿ ನಾಯ್ಡು ನಮ್ಮ ಮನೆಗೆ ಬಂದಿದ್ದರು. ಅದು ಮಾತುಕತೆ ಎಲ್ಲ ಇಷ್ಟು ತಾತನವರು ತೆಲುಗು ಒಳಗೆ ಕೀರ್ತನೆ ಮಾಡ್ತಾಯಿದ್ರು. ತೆಲುಗು ಮಾತಾಡಿದ್ರೆ ಅವ್ರಿಗೆ ಅರ್ಥವಾಗ್ತಾ ಇರಲಿಲ್ಲ. ಇನ್ನೊಬ್ಬರು ಇಂಟರ್ಪ್ರಿಟರ್ ಬೇಕು ಅವರಿಗೆ. ಏನು ಹೇಳ್ತಾ ಇದ್ದಾರೆ ಇವರು ಅಂತ ಕೇಳೋದು. ಅವರು ಅದನ್ನು ಹೇಳಬೇಕು. ಏನು ತಾವು ಕೀರ್ತನೆಗಳೆಲ್ಲ ಮಾಡ್ತೀರಿಲ್ಲ ಅಂದರೆ ಅದು ದೈವ ಯೋಗ, ಅದು ಹೇಗೋ ಕೂತ್ಕೊಂಡ್ರೆ ನನಗೆ ಬರುತ್ತೆ, ನನಗೆ ಆ ಭಾಷೆ ಪರಿಚಯವಿಲ್ಲ ಅಂತ ಹೇಳೋರು. ಹಾಗೆ ಮಾತಾಡ್ತಾ ಮಾತಾಡ್ತಾ ಈ ಪಲುಕುವುದೇ ಮಿರಾರಾಮ ಅಂತ ಒಂದು ಕೀರ್ತನೆ ಇದೆ. ಅವರು ಪಲುಕವದೇ ವಿರಾರಮನಾಥೋ ಅಂತ ಒಂದು ಕೀರ್ತನೆ ಇದೆ. ಅದಕ್ಕೊಂದು ಚಿಟ್ಟೆ ಸರ ಇದೆ. ಪಮರಿ ಸರಿ ಮಪ ನಿಧನಿ ಸನಿ ಧನಿ ಸರಿ ಮಪ ನಿಧನಿ ಪಮರಿ ಸರಿ ಅಂತಿದೆ. ಅದನ್ನು ಪ್ರಸ್ತಾಪ ಮಾಡ್ತಾ ದ್ವಾರಂ ವೆಂಕಟಸ್ವಾಮಿ ನಾಯ್ಡು ಮನೆಯೊಳಗೆ ಯಾವುದಾದ್ರು ವೈಲಿನ್ ಇಟ್ಟಿದ್ದೀರಾ ಅಂತ ಕೇಳಿದ್ರು. ನಮ್ಮಲ್ಲಿ ಒಂದು ಸಣ್ಣ ವೈಲಿನ್ ಇದ್ದು, ಒಂದು ಸಣ್ಣ ವೈಲಿನ್ ಇದೆ, ಹುಡುಗರು ಪ್ರಾಕ್ಟೀಸ್ ಮಾಡೋವಂಥದ್ದು ಅಂದು. ಅದು ತೊಗೊಬನ್ನಿ ಅದನ್ನು ಅಂದರು. ಅದನ್ನು ಶ್ರುತಿ ಮಾಡಿ ಒಳ್ಳೆ ನಾದ ಶ್ರುತಿ ಮಾಡಿದ್ರು. ಅದನ್ನು ಮಾಡಿಬಿಟ್ಟು ಅವ್ರಿಗೆ ಆ ಕೀರ್ತನೆ ಪಾಠ ಆಗಿತ್ತು. ಈ ಕೀರ್ತನೆಯಲ್ಲಿ ತಾವು ಚಿಟ್ಟೇಶ್ವರ ಮಾಡಿದ್ದೀರಲ್ಲ, ಅದನ್ನು ನೋಡಿ ನಾನು ಸ್ವಲ್ಪ ಚಮತ್ಕಾರ ಮಾಡಿದ್ದೀನಿ ಇದರಲ್ಲಿ. ಏನು ಅಂತ ಪಮರಿ ಸರಿ ರೀ ಮಪ ನಿಧನಿ ಸನಿ ಧನಿ ಸರಿ ಮಪ ನಿಧನಿ ಆಯ್ತು. ಪ ಮರಿ ಸರಿ ನಿಧನಿ ನಿಧನಿ ಸರಿ ಮಪ ನಿಧನಿ ಅಂತ ಮೊದಲನೇ ಸ್ವರ ಇದು ಮಾಡು. ಪ ಮ ರೀ ಸರಿ ಮಪ ನಿಧನಿ ಸನಿ ಧನಿ ಸರಿ ಮಪ ನಿಧನಿ ಪಮರಿ ಸರಿ ಮಪ ನಿಧನಿ ಸನಿ ಧನಿ ಸರಿ ಮಪ ನಿಧನಿ ಸರಿ ಮರಿ ಧನಿ ಧನಿ ರಿ ಧನಿ ಧನಿ ನಿಧನಿ ಮಪ ಮರಿ ಸರಿ ಸರಿ ಮರಿ ಧನಿ ಧನಿ ಸರಿ ನಿಧನಿ ಧನಿ ದ ನಿ ಪ ರೀ ಸರಿ ಮಪಲುಕವ. ಇದನ್ನು ಹಾಡು ತೋರಿಸಿದ್ರು. ಹೀಗೆ ಚಿಟ್ಟೆ ಸ್ವರಗಳಲ್ಲಿ ಅವರಿಗೆ ತುಂಬ ಆಸಕ್ತಿ. ಅನೇಕ ಕೀರ್ತನೆಗಳಿಗೆ ಚಿಟ್ಟೆ ಸ್ವರಗಳನ್ನ ಮಾಡಿದ್ದಾರೆ ಅವರು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅರಮನೆಯೊಳಗೆ ಒಂದು ಸಂಗೀತ ಶಾಲೆ ನಡೀತಾ ಇತ್ತು. ಎಲ್ಲರಿಗೂ ಫ್ರೀಯಾಗಿ ಪಾಠ ಹೇಳ್ಕೊಡೋರಲ್ಲಿ. ಮಹಾರಾಜರೇ ಇಬ್ಬರಿಬ್ಬರು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಒಬ್ಬೊಬ್ಬ ವಿದ್ವಾಂಸರಿಗೆ ಕೊಟ್ಟು ಇವ್ರನ್ನ ತಯಾರು ಮಾಡಿ ಅಂತ ಹೇಳೋರು. ಹಾಗೆ ನಡೀತಾ ಇತ್ತು. ಆವಾಗ ನಾನು ಅನೇಕ ಸರಿ ನಮ್ಮ ತಾತನವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಏನು ನಡೆಯುತ್ತೆ ನೋಡೋಣ ಅಂತ. ಅಲ್ಲಿ ಪಾಠ ಚಿಕ್ಕರಾಮರಾಯರು, ದೇವೇಂದ್ರನವರು, ವೀಣೆ ಶೇಷನವರು, ವೀಣೆ ಸುಬ್ಬಣ್ಣವರು, ಇವರೆಲ್ಲ ದೊಡ್ಡ ವಿದ್ವಾಂಸರು ಕೂತ್ಕೊಂಡು ಅವರವ್ರಿಗೆ ಗೊತ್ತಾದ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ಬಿಟ್ಟು ಹೋಗೋದು. ಸಾಯಂಕಾಲ ಸುಮಾರು 5-5:30 ಸೇರೋರು. 7 ಗಂಟೆ ಹೊತ್ತಿಗೆ ಮುಗಿದು ವಾಪಸ್ ಹೋಗೋರು. ಆ ಪಾಠಗಳೆಲ್ಲ ಮುಗಿದ ಮೇಲೆ ತಮಾಷೆಯಾಗಿ ವಿದ್ವಾಂಸರು ಮಾತುಕತೆ ಆಡ್ತಾ ಸ್ವಲ್ಪ ಕಾಲ ಕಳೀತಾ ಇದ್ದಿದ್ದು ಪದ್ಧತಿ. ಆಗ ಒಬ್ಬರು ವಿದ್ವಾಂಸರು ನಮ್ಮ ತಾತನವರಿಗೆ ಸ್ವಲ್ಪ ಚುರುಕು ಮುಟ್ಟಿಸಿದ್ರು. ವಾಸುದೇವಾಚಾರ್ಯ ಕೀರ್ತನೆಗಳನ್ನ ಕಲ್ತ್ಕೊಳ್ಬೇಕಾದ್ರೆ ಸಾಧಕ ಏನು ಬೇಕಿಲ್ಲ, ಹೆಣ್ಮಕ್ಳು ಹಾಡಿದ್ದಾಗಿರುತ್ತೆ, ಯಾರು ಹಾಡಬಹುದು ಅಂತ ಜನ ಅಂತಾರೆ ಆಚಾರ್ಯರೇ ಅಂದರು. ಅದು ಅಂದಬಹುದು. ಹಾಗಾದರೆ ವಿದ್ವಾಂಸರು ಹಾಡುವಂಥ ಕೀರ್ತನೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ ರಾರಾರಾಜವಿಲೋಚನ ಮರಿ ಮರಿ ವಸ್ತುನ ಕಾಂಬೋದಿರಾಗ ಕಲ್ಲಿರಡಕು ಅನ್ನೋದನ್ನು ಇದರೊಳಗೆ ಮಾಯಾ ಮಾಡೋಗಳು ಹೀಗೆ ಮಾಡಿದ್ರು. ಅದರೊಳಗೂ ಅಷ್ಟೇ ರಾರಾರಾಜವಿಲೋಚನದಲ್ಲಿ ಚಿಟ್ಟೇಶ್ವರ ಮಾಡಿದಾಗ ಅದು ಬಹಳ ಪ್ರಸಿದ್ಧಿ ಬಂತು. ಅದನ್ನು ಆ ಕೀರ್ತನೆ ಪ್ರಸ್ತಾಪ ಮಾಡ್ತಾ ಒಂದ್ಸಲಿ ನನಗೆ ಚಿಟ್ಟೇಶ್ವರ ನೀ ಜ್ಞಾಪಕ ಇದೆಯಾ ಅಂದರು. ಜ್ಞಾಪಕ ಇದೆ ತಾತ ಅಂದೆ. ಹಾಡು ಅಂದರು. ಸದಾ ಪದ ಸದ ಬಗರಿ ಏನು ಗಪದರಿ ಸದ ಬಗರಿ ಸದ ಸ ಪದ ಸರಿ ಗ ಸಾರಿ ಧಸ ಪದ ಗ ಪಾರಿ ಗ ಪದರಿ ಸರಿ ಗ ಸಾರಿ ಧರಿ ಸದ ಬಗರಿ ಸದ ಸ ರೀ ಗ ಪದರಿ ಸದ ಪದ ಪದ ಸರಿ ರಿ ಗರಿ ಪದ ಗರಿ ದ ಗರಿ ಗ ಸರಿ ದ ಸ ಪದ ಗ ಪದ ಸ ರಿ ಸ ದ ಬಗರಿ ಸ ಗ ಪದ ಸರಿ ಗ ಸ ಪದ ಸ ಪ ಸರಿ ಗ ಸ ಸರಿ ಗ ರಾಜೀವಲೋಚನ. ಏನು ವಿಶೇಷ ಕಂಡು ಇದರಲ್ಲಿ ಅಂದರು. ಏನು ವಿಶೇಷ ನನಗೆ ಕಾಣಿಸ್ಲಿಲ್ಲವಲ್ಲ ಅಂದೆ. ಸರಿಗ ಸರಿಗಾಗಿ ಬಾಪ ನೀನು ಬರುವಾಗ ಬರ್ತೀಯ, ಸರಿಯಾಗಿ ಬಾ ಅಂತ. ಸಾಹಿತ್ಯನೂ ಸರಿಗ, ಸಂಗೀತದ ಸ್ವರನೂ ಸರಿಗಾಗಿದೆ ಅಂತ ಹೀಗೆ ಚಮತ್ಕಾರವಾಗಿ ಅವರು ವರ್ಣನೆ ಮಾಡಿದರು. ಚಾಮುಂಡೇಶ್ವರಿ ನಾಟಕ ಸಭಾ ಅಂತ ಒಂದು ಕಂಪನಿ ಇತ್ತು ಮೈಸೂರಲ್ಲಿ. ಅದರೊಳಗೆ ಆರ್ ನಾಗೇಂದ್ರರಾವ್ ಮತ್ತು ಕೊಟ್ಟೂರು ಬಸವಯ್ಯ ಅನ್ನೋರು ಇಬ್ಬರು ಲೀಡ್ ರೋಲ್ಸ್ ತೊಗೊಳ್ತಾಯಿದ್ರು. ಅವರು ಆವಾಗ ನಮ್ಮ ತಾತನವ್ರ ಹತ್ರ ಪಾಠಕ್ಕೆ ಬರ್ತಾಯಿದ್ರು.
ಅವರು ದಾನಶೂರಕರ್ಣ ಅಂತ ಒಂದು ನಾಟಕ ಮೊದಲನೇ ಪ್ರಯೋಗ ಅದು. ಗುರುಗಳೇ ತಾವು ಬರಬೇಕು, ನಮ್ಮ ಪಾತ್ರ ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಬಲವಂತ ಮಾಡಿದ್ರು. ಆಗಿನ ಕಾಲದಲ್ಲಿ ನಾಟಕ ಶುರುವಾಗೋದು ರಾತ್ರಿ 10 ಗಂಟೆ, ಬೆಳಗಿನ ಜಾವ 3 ಗಂಟೆ ಆದರೂ ಆಯಿತು, 4 ಗಂಟೆಗಾದರೂ ಆಯಿತು. ಸರಿ, ನಾಟಕ ನೋಡೋಕ್ಕೆ ಇವ್ರು ಹೋಗಿದ್ದರು. ತಾತ ಮನೆ ಬಂದಾಗ 3:30 ಆಗೋಗಿತ್ತು. ನಮಗೆಲ್ಲ ನಿದ್ದೆ, ಬಾಗಿಲು ತೆಗೆದೆ. ಬಂದರು. ನಾಟಕ ಹೇಗಿತ್ತು ತಾತ ಅಂತ ಕೇಳಿದೆ. ಅವ್ರು ಮಾತೇ ಆಡಲಿಲ್ಲ. ಸರಿ, ಆಗ ಪಾಪ ಅವ್ರಿಗೂ ತುಂಬ ನಿದ್ದೆ ಇರಬೇಕಾಗುತ್ತೆ ಅಂತ ನನ್ನ ಪಾಡಿನ ನಾವು ಬಂದು ಮಲ್ಕೊಂಡೆ. ಅವ್ರ ರೂಮ್ನಲ್ಲಿ ಹೋಗಿ, ಆಗ ಎಲೆಕ್ಟ್ರಿಸಿಟಿ ಲೈಟ್ ಇಲ್ಲ, ಸಣ್ಣ ಬುಡ್ಡಿ ದೀಪ, ಸೀಮೆಎಣ್ಣೆ ದೀಪ, ಅದು ಅವ್ರ ರೂಮ್ನಲ್ಲಿ ಸಣ್ಣದಾಗಿತ್ತು. ಅದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಯಾವುದೋ ಒಂದು ಕಾಗದ ತೊಗೊಂಡು ಅದನ್ನು ಸರಸರ ಗೀಜೋಕ್ಕೆ ಶುರು ಮಾಡಿದ್ರು. ಏನು ಅರ್ಧರಾತ್ರಿಯಲ್ಲಿ ಗೌರಿ ಕಲ್ಯಾಣ ಇದ್ಯಾಕೆ ಹೀಗೆ ಇಷ್ಟೊತ್ತಿನಲ್ಲಿ ಏನು ಮಾಡ್ತಾಯಿದ್ದಾರೆ ಇವರು ಅಂತ ನಮಗೆ ಅರ್ಥವಾಗಲಿಲ್ಲ. ಆಮೇಲೆ ಬೆಳಗಿನ ಜಾವ 4-5 ಗಂಟೆ ಆಗುತ್ತೆ. ಅವರೇ ಎದ್ದು ಕೆಟ್ಟು, ಹೇಳು ನಿನ್ನೆ ಕೇಳಿದ್ದೆಲ್ಲ ರಾತ್ರಿ ನಾಟಕ ಹೇಗಿತ್ತು ಅಂತ. ಚೆನ್ನಾಗಿತ್ತು ಅಂತ. ಅಲ್ಲ ತಾತ, ನಾನು ಕೇಳಿದ್ದು ಆವಾಗ ಉತ್ತರ ಇವಾಗ ಹೇಳ್ತಾ ಇದ್ದೀರಲ್ಲ, ಏನಿದು ಅಂತ. ಇಲ್ಲಪ್ಪ, ನಾನು ನಾಟಕ ನೋಡಿದಾಗ ನನಗೆ ನನ್ನ ಮನಸ್ಸೆಲ್ಲ ಅರ್ಜುನ ಮತ್ತು ಕರ್ಣರ ಮೇಲಿತ್ತು. ಇಬ್ಬರೂ ದೊಡ್ಡ ಬಿಲ್ಗಾರರು, ದೊಡ್ಡ ಧನುರ್ವಿದ್ಯೆಗಳು, ದೊಡ್ಡ ವಿಶಾರದರು. ಆದರೆ ಅರ್ಜುನನಿಗೆ ಯಾವಾಗಲೂ ಜಯಶ್ರೀಯ ನಗು ಅವನ ಮೇಲೆ, ಕರ್ಣನಿಗೆ ಯಾವಾಗಲೂ ಕರಿ ನೆರಳು, ಅಪಜಯದ ಕರಿ ನೆರಳು. ಹೀಗೇಕೆ ಒಬ್ಬನಿಗೆ ಗುರು ಅನುಗ್ರಹ, ಇನ್ನೊಬ್ಬರಿಗೆ ಗುರು ಶಾಪ. ಸೊ ಗುರು ಅನುಗ್ರಹ ಇಲ್ಲದೆ ಯಾವ ವಿದ್ಯೆಯನ್ನು ಫಲಿಸೋದಿಲ್ಲ ಅದಕ್ಕೆ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ಅಂತ ಮಾಡಿದ್ರು. ತ್ಯಾಗರಾಜರು ಗುರು ಏನು ಏಟುಬಂಟಿ ಅಂತ ಮಾಡಿದ್ರು. ನನಗೂ ಅದೇ ಮನಸ್ಸಿನಲ್ಲಿದ್ದು ಒಂದು ಕೀರ್ತನೆ ಮಾಡಬೇಕು ಅನ್ನಿಸ್ತು. ಆಗ ಗುರು ಕೃಪಲೇಖ ಶ್ರೀ ಹರಿ ಕೃಪಾ ಗಲ್ಗುಣ ಸದ್ಗುರು ಕೃಪ ಲೇಖ ಶ್ರೀ ಸರಿ ಗಮ ಪನಿ ಸೈ ಮಗರಿ ಸ. ಪುಷ್ಪಲತಾ ರಾಗ, ಈ ಒಳ್ಳೆ ಸೊಗಸಾದ ರಾಗದಲ್ಲಿ ರಚನೆಗಳು ಬಹಳ ವಿರಳ. ಅದರೊಳಗೆ ಇವರು 2 ಕೀರ್ತನೆ ಮಾಡಿದ್ದಾರೆ. ಈ ಗುರು ಕೃಪ ಲೇಖ ಶ್ರೀ ಅನ್ನೋದೊಂದು, ದೇವಕಿ, ಅದನ್ನು ಇವರು ಹಾಡ್ತಾರೆ. ದೇವಗೀತ ಜಗನ್ನಾಯಕ ಶ್ರೀವರನುತ ಶುಭದಾಯಕ ದೇವ ಜಗನ್ನಾಯಕ ಶ್ರೀವರನುತ ಶುಭದಾಯಕ ದೇವ ಜಗನ್ನಾಯಕ ಶ್ರೀವರನುತ ಶುಭದಾಯಕ ದೇವಗೀ ತನಯ ವಾಸುದೇವ ಪುರಗಶಯನ ಗರುಡಗಮನ ಸರಸಿರ ದಳಲೋಚನ ಪುರಗಶಯನ ಗರುಡಗಮನ ಸರಸಿರ ದಳಲೋಚನ ಪರಮ ಪುರುಷ ಪತಿತ ಪಾವನ ಸುರಮುನಿಗಣ ತೋಷಣ ಪರಮ ಪುರುಷ ಪತಿತ ಪಾವನ ಸುರಮುನಿಗಣ ತೋಷಣ ಪುರಗಶಯನ ಗರುಡಗಮನ ಸರಸಿರ ದಳಲೋಚನ ಪರಮ ಪುರುಷ ಪತಿತ ಪಾವನ ಸುರಮುನಿಗಣ ತೋಷಣ ಶೌರೇ ಹರೇ ಮುರಾರೇ ದುರಿತಾರೆ ಕಂಸಾರೆ ಶೌರೇ ಹರೇ ಮುರಾರೇ ದುರಿತಾರೆ ಕಂಸಾರೆ ದೇವಗೀ ತನಯ ವಾಸುದೇವ ಸದಯ ಮಾಪಾಗೆ ದೇವಗೀ ತನಯ
ಸೊಗಸಾಗಿ ಹಾಡೋ ಶಂಕರ್ ಪಕ್ಕದಲ್ಲಿ ಕೂತ್ಕೊಂಡು ನಾನು ಹಾಡ್ತೀನಿ ಅಂತ ಪ್ರಯತ್ನ ಪಟ್ಟಿದ್ದೆಲ್ಲ ಇದು ನನ್ನ ಬಂಡ ಧೈರ್ಯಕ್ಕೆ ಏನು ಕೊಡ್ಬೋದು ನೀವೇ ಹೇಳಿ. ಅಷ್ಟೆಲ್ಲ ಮಾತಾಡೋದು ನನಗೆ ಬರಲ್ಲ. ಮೈಸೂರಿನಲ್ಲಿ ಮುತ್ತಯ್ಯ ಭಾಗವತರು ತ್ಯಾಗರಾಜರ ಉತ್ಸವವನ್ನು ಪ್ರಾರಂಭ ಮಾಡಿದ್ರು. ಕೃಷ್ಣರಾಜೇಂದ್ರ ಒಡೆಯರ ಕಾಲ ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು. ಅಲ್ಲಿ ಗೋಪಾಲಕೃಷ್ಣ ದೇವರ ದೇವಸ್ಥಾನ ಅಂತ ಒಂದಿದೆ ಹಳೆಯ ಅಗ್ರಹಾರದಲ್ಲಿ. ಅಲ್ಲಿ ಈ ತ್ಯಾಗರಾಜರ ಉತ್ಸವ ನಡೀತಾ ಇತ್ತು. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾದರೆ ರಾತ್ರಿ 9 ಗಂಟೆವರೆಗೂ ನಡೀತಾ ಇತ್ತು. ಎಲ್ಲ ವಿದ್ವಾಂಸರಿಗೂ ಒಂದೊಂದು ಕೀರ್ತನೆ ಹಾಡೋದಕ್ಕೆ ಅವಕಾಶ ಕೊಡ್ತಾಯಿದ್ರು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೊಡ್ತಾಯಿದ್ರು. ನಾವುಗಳು ಹೋಗಿ ಒಂದು ಸಣ್ಣ ಸಣ್ಣ ಕೀರ್ತನೆ ಹಾಡಿ ಬರ್ತಾಯಿದ್ವು. ಭಾಗವತರೇ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ರು. ನಮ್ಮ ತಾತನವರು ಅಲ್ಲೇ ಇರ್ತಾಯಿದ್ರು, ಅರಮನೆ ವಿದ್ವಾಂಸರೆಲ್ಲ ಇರ್ತಾಯಿದ್ರು ಅಲ್ಲಿ. ಒಂದು ವರ್ಷ ಈ ಎಲ್ಲ ಉತ್ಸವ ಮುಗಿದು ಇನ್ನೇನು ಮಂಗಳಾರತಿ ಆಗಬೇಕು, ಮಹಾಮಂಗಳಾರತಿ ಆಗಬೇಕು. ಆ ಟೈಮಿಗೆ ನಮ್ಮ ತಾತನವರು ಒಂದು ಹಾಡೋರು. ಯಾಕೆಂದರೆ ಎಲ್ಲರಿಗಿಂತ ವಯಸ್ಸಿನಲ್ಲಿ ಅವರೇ ಹಿರಿಯರಾಗಿದ್ದರಿಂದ ಅವ್ರು ಹಾಡಿದ ಮೇಲೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಅಷ್ಟೇ ಇದ್ದಿದ್ದು. ಯಾರು ಹಾಡೋದು ಎಲ್ಲರೂ ಸರದಿ ಬರೆದ ಮೇಲೆ ಇವರು ಹಾಡೋರು. ಇವರು ಸರದಿ ಬಂದಾಗ ಇವರು ಒಂದು ಕಲ್ಯಾಣ ರಾಗದ ಕೀರ್ತನೆ ಹಾಡೋರು. ಶ್ರೀಮದಾದಿತ್ಯಾಗರಾಜ ಗುರುವರೋ ನಮಾಮ್ಯಹೌ ಶ್ರೀಮದಾದಿ ಸರಿ ನಿರಿ ನಿಬಧರಿ ಧವು ಮಗಬರಿ ಗಮನಿಧ ಮಗರಿ ನಿಧ ರಿಗಮನಿಧ ನಿಧ ಮಗ ಮದಗರಿ ನಿಧ ನಿರಿ ಧಗರಿ ನಿರಿ ಧರಿ ನಿ ಮೊದ ಮಗರಿ ಮಗರಿ ನಿರಿ ಧಗರಿ ಧನಿ ಧರಿ ಧನಿ ಧ ಬೋಧನಿ ಧರಿ ಮೊಬೋಧನಿ ಧ ರಿಗಮ ಬೋಧನಿ ಧರಿ ಶ್ರೀಮದಾದಿ ತ್ಯಾಗರಾಜ ಗುರುವರವು ಅಂತ ಹಾಡಿದ್ರು. ಆಗ ಇದ್ಯಾವುದು ಕೀರ್ತನೆ ಇದುವರೆಗೂ ಯಾರೂ ಕೇಳಿಲ್ವಲ್ಲ ಅಂದರು. ಆಗ ತಾತನವ್ರು ಹೇಳಿದ್ರು, ಇದೇ ತಾನೇ ನಾನು ಸನ್ನಿಧಿ ಒಳಗೆ ರಚನೆ ಮಾಡಿದ್ದು, ಏನಾದ್ರು ತಪ್ಪುಗಳಿದ್ರೆ ಕ್ಷಮಿಸಬೇಕು ಅಂದರು. ಆಗ ಆ ಸ್ಪಾಟ್ನಲ್ಲಿ ಮಾಡಿದ ಕೀರ್ತನೆ ಅದನ್ನು. ಆಗ ಮುತ್ತಯ್ಯ ಭಾಗವತರು ಎದುರು ನಿಂತ್ಕೊಂಡು ನಮ್ಮ ತಾತನವ್ರಿಗೆ ಅವ್ರನ್ನ ಆಲೋಚನೆ ಮಾಡಿಕೊಂಡು, ಎಂಥ ಸೊಗಸಾದ ಕೀರ್ತನೆ ಮಾಡಿದ್ದೀರಿ, ಇಷ್ಟು ಸಂಗೀತ ಎಲ್ಲ ಕಿವಿ ಮೇಲೆ ಬಿದ್ದರೂ ನೀವು ಏಕಾಗ್ರಚಿತ್ತತೆಯಿಂದ ಕೂತ್ಕೊಂಡು ಇಂಥ ಸೊಗಸಾದ ಕೀರ್ತನೆಯನ್ನು ಮಾಡಿದಾರಲ್ಲ ಅಂತ ಹೇಳಿ ಆ ಚರಣದ ಸಾಹಿತ್ಯ ಒಂದು ಇನ್ನೊಂದು ಸಲ ಹೇಳಿ ಅಂತ ಅವ್ರ ಕೈಲಿ ಹೇಳಿಸಿದ್ರು. ಆ ಚರಣದ ಸಾಹಿತ್ಯದಲ್ಲಿ ನೋಡಿ, ಕೀರ್ತನೆಯ ಚರಣ 10 ಆವರ್ತ ಇದೆ. ಅದೇ ಕೀರ್ತನೆ ಚರಣದಲ್ಲಿ ಉದ್ದಕ್ಕೂ ನೋಡಿ, ಸಕಲ ಲೋಕ ಸಂಸೇವಿತ ಸಂಗೀತ ಸಾಹಿತ್ಯ ಸಾರಭರಿತ ಸುಲಲಿತ ಪದ ಸಮ್ಮೇಳನ ಸಂಶೋಭಿತ ಸಂಕೀರ್ತನ ಸುರಚನ ಸಮುಪಾರ್ಜಿತ ಸತ್ಕೀರ್ತಿಂ. ಇದಿಷ್ಟು ಒಂದು ಸೆಂಟೆನ್ಸು. ಸಕಲ ಲೋಕ ಸಂಸೇವಿತ ಸಂಗೀತ ಸಾಹಿತ್ಯ ಸಾರಭರಿತ ಸುಲಲಿತ ಪದ ಸೌಮೇಳನ ಸಂಶೋಭಿತ ಸಂಕೀರ್ತನ ಸುರಚನ ಸಮುಪಾರ್ಜಿತ ಸತ್ಕೀರ್ತಿಂ. ಅದರ ವರ್ಣಮಟ್ಟು ಹೀಗಿದೆ. ಆಚಾರ್ಯರ ಸಂಸ್ಕೃತ ಶೈಲಿ, ಅವ್ರಿಗಿರ್ತಕ್ಕಂಥ ಸಂಸ್ಕೃತ ವಿದ್ವತ್ತು ಇದರಿಂದ ಅರ್ಥವಾಗುತ್ತೆ ಅಂತ ಹೇಳಿ ತುಂಬ ಕೊಂಡಾಡಿದ್ರು. ಆಮೇಲೆ ಬಸವನಗುಡಿ ಇಲ್ಲೇ ನರಹರಿ ರಾಯರ ಗುಡ್ಡ ಅಂತ ಒಂದಿದೆ. ಅದು ಇವಾಗ ಇದೆಯೋ ನನಗೆ ಗೊತ್ತು, ಇದೆಯಾ ನರಹರಿ ರಾಯರ ಗುಡ್ಡ ಅಂತ. ಅಲ್ಲಿ ಕೇತಾರಗೌಡದ ಪಾಲಿಯಮಾಂ ಪರಮೇಶ್ವರ ಅಂತ ಅಲ್ಲಿ ಕೀರ್ತನೆ ಆದ್ದು. ಅದಕ್ಕೇನು ಕಾರಣ ಅಂದರೆ ಲಕ್ಷ್ಮೀ ನರಸಿಂಹರಾಯರು ಅಂತ ಅಸಿಸ್ಟೆಂಟ್ ಕಂಟ್ರೋಲರ್ ಆಗಿದ್ದರಂತ ಆವಾಗ. ಇವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ ಯಾವುದೋ ಜಾತ್ರೆಯಲ್ಲಿ ಗುಡ್ಡದ ಮೇಲೆ. ದಾಸೆಗಳು ಜಾಂಗ್ಟೆ ಗಲಾಟೆಗಳು. ಅವರು ಒಂದು ಕೇತಾರಗೌಡದಲ್ಲಿ ಒಂದು ಕೀರ್ತನೆ ಮಾಡಬೇಕು ಆಚಾರ್ಯ, ಈಗಲೇ ಆಗಬೇಕು ಅಂತ ಹೇಳಿ. ಆಗ ಎಲ್ಲಿ ಈ ಗಲಾಟೆ ಬದಲು ಕೂತ್ಕೊಂಡು ಕೀರ್ತನೆ ಮಾಡೋದ್ರೆ ಹೇಗಪ್ಪ ಅಂತ, ಅದೆಲ್ಲ ನಂಗೆ ಗೊತ್ತಿಲ್ಲ, ಈ ಕೀರ್ತನೆ ಆಗಬೇಕು ಅಂತ. ಆವಾಗ ಪಾಲಿಯಮಾಂ ಪರಮೇಶ್ವರ ಅಂತ ಒಂದು ಕೀರ್ತನೆ ಮಾಡಿದ್ರು. ಮೈಸೂರಲ್ಲಿ ಅರಮನೆ ಒಳಗೆ ದರ್ಬಾರ್ ಬಕ್ಷಿಯವರು ಒಬ್ಬರು ಇದ್ದರು. ಅವ್ರಿಗೂ ಈ ಕೇತಾರಗೌಡರ ರಾಗ ಅಂದರೆ ತುಂಬ ಇಷ್ಟ. ಅವರೊಂದು ಸಲ ಮಹಾರಾಜರ ಜೊತೆ ಒಳಗೆ ಎಲ್ಲೋ ಸರ್ಕ್ಯೂಟ್ ಹೋಗಿಬಿಟ್ಟು ವಾಪಸ್ ಬಂದಿದ್ದಾರೆ. ಅವ್ರಿಗೆ ತಾತ ಸ್ವಲ್ಪ ಸಂಗೀತ ಹೇಳ್ಕೊಡ್ತಾಯಿದ್ರು. ಅರಸುಗಳು ಬಂದಿಯಾರಲ್ಲ ಅಂತ ತಿಳ್ಕೊಂಡು ಅವ್ರ ಮನೆ ಪಾಠ ಹೇಳೋಕ್ಕೋಸ್ಕರ ಇವರು ಹೋಗಿದ್ದಾರೆ. ಅವ್ರು ಆಗ್ತಾನೆ ಪೇಟ ಗೇಟ ಎಲ್ಲ ತೆಗೆದಿಟ್ಟು ಜುಬ್ಬ ಎಲ್ಲ ತೆಗೆದಿಟ್ಬಿಟ್ಟು ಆಯಾಸ ಪರಿಹಾರಾರ್ಥವಾಗಿ ಶಂಭೋ ಶಂಕರ ಅಂದ್ರಂತೆ. ಆವಾಗ ತಾತ ಇದ್ದವರು ತಾತನವ್ರಿಗೆ, ನೋಡಿ ಶಂಭೋ ಶಂಕರ ಅಂತಲೇ ಪ್ರಾರಂಭ ಮಾಡಿ, ತಾರಸ್ಥಾಯಿಯಿಂದಲೇ ಪ್ರಾರಂಭ ಮಾಡಿ, ಕೇತಾರದೊಳಗೆ ಒಂದು ಕೀರ್ತನೆ ಆಗಬೇಕು ಅದರಲ್ಲಿ. ಆವಾಗ ಆ ಕೀರ್ತನೆ ಶಂಭೋ ಶಂಕರ ಅಂತ ಒಂದು ಕೀರ್ತನೆ ಮಾಡೋದಂತೆ. ಹೀಗೆ ಅನೇಕ ಕೀರ್ತನೆಗಳಿಗೆ ಅನೇಕ ವಿಧವಾದಂಥ ಬೇರೆ ಬೇರೆ ಸ್ವಾರಸ್ಯವಾದ ಸಂಗತಿಗಳಿದೆ. ಆಮೇಲೆ ಒಬ್ಬರು ನಮ್ಮ ತಾತನವರು
ದ್ವೈತ ಮತಸ್ಥರು ಬೇಕಾದಷ್ಟು ಅವರು ಶೃಂಗೇರಿ ಮಠಕ್ಕೆ ಹೋಗಿ ಕಚೇರಿಗಳು ಮಾಡಿ ಸ್ವಾಮಿಗಳ ಅನುಗ್ರಹ ಪಡೆದಿದ್ದಾರೆ. ಪರ್ಕಾಲಿ ಮಠ ಇರ್ತಿತ್ತು, ಅಲ್ಲಿಗೆ ಹೋಗಿ ಅವರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಅವರಿಂದ ಮರ್ಯಾದೆ ಪಡೆದಿದ್ದಾರೆ. ಒಬ್ಬರು ಕೇಳಿದ್ರು, ತುಂಬ ಮಡಿವಂತಿಕೆಯವರು, ನೀವು ಹೇಳಿ ಕೇಳಿ ಮಾಧುರಾಗಿಬಿಟ್ಟು ಈಶ್ವರನ ಮೇಲೆಲ್ಲ ಕೀರ್ತನೆಗಳು ಮಾಡ್ತಿರಲ್ಲ ಅಂತ. ನಾದ ಲೋಕದಲ್ಲಿ ಹರಿಹರರಿಗೆ ಭೇದ ಇಲ್ಲಪ್ಪ ಅಂಥೇಳಿ. ಆಗ ಒಂದು ಪ್ರಣತಾರ್ತಿಹಾರ ಅಂತ ಒಂದು ಕೀರ್ತನೆ ಇದೆ, ಅದು ಜಂಜೋಟಿ ರಾಗದಲ್ಲಿದೆ. ಅದನ್ನು ಹಾಡ್ತಿರೋ ಶಂಕರ್, ಅದನ್ನು ಜಂಜೋಟಿ ರಾಗದಲ್ಲಿ ಅಷ್ಟು ದೊಡ್ಡವಾದ ವಿಶಾಲವಾದ ಮಡಿವಂತಿಕೆಯ ಜಂಜೋಟಿ ಬೇರೆ ಎಲ್ಲೂ ಕಾಣೋದಿಲ್ಲ ನಮಗೆ. ಅದರೊಳಗೆ ಸಾಧಾರಣ ಗಾಂಧಾರ ಕೈಚಕೀಜಲ ಇದೆಲ್ಲ ಅದೆಲ್ಲ ಪ್ರಯೋಗಗಳಿಲ್ಲ, ಶುದ್ಧವಾದ ಮಡಿವಂತಿಕೆಯ ಜಂಜೋಟಿ ಅದು. ಅದನ್ನು ಹಾಡು ತೋರಿಸ್ತಾರೆ ಶಂಕರ್. प्रणतार्तिहरमहं भजे शङ्करं प्रणतार्तिहरमहं भजे शङ्करं प्रणतार्तिहरमहं भजे शङ्करं प्रणतार्तिहरमहं भजे शङ्करं प्रणतार्तिहरमहं भजे. फणितल्प वासुदेव भक्ताग्रेसरं फणितल्प वासुदेव भक्ताग्रेसरं फणिहार लसित कंधरं गौरीवरं फणिहार लसित कंधरं गौरीवरं सरि बम पगमरिग सरि दरि सनि दप ददसा निदा पद सरि गमरि ग सरि द सरि मगा सरि ग पम रि ग मनिद निद पम गरि स तिंकिण तुम प्रणत आर्तिहरमहं भजे करुणाकरं हरं चन्द्रशेखरं करुणाकरं हरं चन्द्रशेखरं गिरीशमीश्वरं करिचर्माम्बरधरं गिरीशमीश्वरं करिचर्माम्बरधरं सुरगणपूजितचरणं त्रिपुरहरणं पदनदमृकण्डुसुत शरणं स्मरहरमिन शशिकृशानुनयनं तोषितार्जुनं मुनिगणकृतनमनं दसरि भम भगमरि गदरि दरि धनि धपदसा निध
ಈ ಕೀರ್ತನೆ ಜಯಚಾಮರಾಜೇಂದ್ರ ಒಡೆಯರಿಗೆ ಪಾಠ ಆಗಿತ್ತು. ಅವರು ಆಗಾಗ್ಗೆ ಯಾವಾಗಾದ್ರು ಆಕಾಶವಾಣಿ, ಮೈಸೂರು ಆಕಾಶವಾಣಿ ಪ್ರೋಗ್ರಾಮ್ ಕೇಳ್ತಾಯಿದ್ರು. ಅದೇನಾಯಿತು ಅಂದರೆ, ಒಂದು ವಾದ್ಯವೃಂದ ಕಾರ್ಯಕ್ರಮನ ನಾನು ನಡೆಸ್ತಾ ಇದ್ದೆ. ಈ ಕೀರ್ತನೆ ನಾನು ಅದರೊಳಗೆ ಇಟ್ಕೊಂಡಿದ್ದೆ. ದಂಡಪಾಣಿ ದೇಶಿಗರ್ ಅಂತ ಅವರು ಅದನ್ನು ಹಾಡಿದ್ರು, ಆ ಕೀರ್ತನೆನ. ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು ಅಂತ ಹೇಳಿ ನನಗೆ ತೋಚಿದಾಗ ಒಂದು ಮಾಡಿದ್ದೆ. ಧ ಸ ರಿ ಪ ಬ ಬ ಸ ನಿ ದ ದ ಸ ಧ ಸ ರಿ ಪ ಮ ಗ ರಿ ಗ ಸ ರಿ ಧ ರಿ ಸ ನಿ ದ ಪ ದ ದ ಸ ದ ಸ ರಿ ಪ ಮ ಗ ಅಂತೇನೋ ಮಾಡ್ಕೊಂಡು ಒಂದು ಚಿಟ್ಟೆ ತರಹ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಮಾಡಿದ್ದೆ. ಅದನ್ನು ಮಹಾರಾಜರು ಅವತ್ತು ಆ ಬ್ರಾಡ್ಕಾಸ್ಟ್ ಕೇಳಿಸ್ಕೊಂಡು, ಇದ್ಯಾವುದು ಈ ಚಿಟ್ಟೇಶ್ವರ ನನಗೆ ಪಾಠ ಆಗಿರಬಲ್ಲ ಅಂತ ಮಾರನೇ ದಿವಸ ನಮ್ಮ ತಾತನವ್ರು ಹೋದಾಗ ಕೇಳಿದ್ದಾರೆ. ಅವ್ರಿಗೂ ಗೊತ್ತಿಲ್ಲ ಇದು, ನಾನು ಅವ್ರಿಗೂ ಹೇಳಿರಲಿಲ್ಲ. ಹೆದರ್ಕೊಂಡು ಮಾಡಿದ್ದೆ ನಾನು. ಆಗ ನಾನು ಹೇಳೋದಕ್ಕೆ ಅದಕ್ಕೆ ನನಗೆ ಗೊತ್ತಿಲ್ಲ, ನಾನು ಮಾಡಿರೋದು ಒಂದೇ ಚಿಟ್ಟೇಶ್ವರ, ಇನ್ನೊಂದು ಚಿಟ್ಟೇಶ್ವರ ಯಾರು ಮಾಡಿದ್ರು ನಂಗೆ ಗೊತ್ತಿಲ್ವಲ್ಲ ಅಂದರೆ. ಆಮೇಲೆ ಮನೆಗೆ ಬಂದು ನನಗೆ ಕೇಳಿದ್ರು, ಏನೋ ಹೀಗೆ ಹೇಳಿದ್ರಲ್ಲ ಅಂತ. ನಾನು ಹೆದರ್ಕೊಂಡು ಹೇಳಿದೆ, ತಾತ ನಾನೇನೋ ಆರ್ಕೆಸ್ಟ್ರಾಗ ಒಂದು ಮಾಡ್ಕೊಂಡಿದ್ದೆ, ಅದನ್ನು ನಿನಗೆ ಹೇಳಲಿಲ್ಲ, ನಾನು ಎಲ್ಲಿ ರೇಗ್ತಾರೋ ಒಂದು ಏನೋ ಅಧಿಕ ಪ್ರಸಂಗ ಥರ ಅಂತ ಎಲ್ಲಂತಾರೋ ಅಂತ. ಇಲ್ಲ ಹೇಳು ಅದನ್ನು ಅಂತ. ಧ ಸ ರಿ ಪ ಗ ಮ ರಿ ಮ ಗ ರಿ ಸ ಧ ರಿ ರಿ ಸ ನಿ ದ ಸ ನಿ ದ ದ ಪ ದ ಸ ಧ ಸ ರಿ ಪ ಗ ಮ ರಿ ಪ ಗ ಮ ಧ ಸ ರಿ ವ ರಿ ಗ ಧ ಸ ರಿ ಗ ಸ ಪ ಪ ದ ದ ದ ಸ ಸ ಸ ರಿ ಗ ಸ ರಿ ಸ ಪ ಗ ಮ ಗ ಮ ರಿ ದ ನಿ ಪ ಮ ಗ ಮ ನಿ ದ ಧ ನಿ ಮ ಧ ಪ ಪ ದ ಗ ಪ ಮ ಗ ಮ ರಿ ಮ ಗ ರಿ ಗ ಸ ಗ ರಿ ಸ ರಿ ಧ ರಿ ಸ ನಿ ದ ಸ ಪ ದ ಸ ಗ ಪ ಮ ರಿ ಮ ಗ ಧ ರಿ ಸ ನಿ ದ ಪ ಪ್ರಣತ ಅಂತ ಮಾಡಿ. ಚೆನ್ನಾಗಿ ಮಾಡಿದ್ದೆಲ್ಲೋ, ಇದು ಇಟ್ಕೋ, ಪಲ್ವಿ ಆದಮೇಲೆ ಅನುಪಲ್ವಿ ಆದಮೇಲೆ ನಾ ಮಾಡಿದ್ದು ಹಾಡ್ಕೊಳ್ಳಿ, ಚರಣ ಆದಮೇಲೆ ನೀ ಮಾಡಿದ್ದು ಹಾಡ್ಕೋ ಅಂತ ಹೇಳಿ ನನಗೆ ಅವತ್ತು ಇನ್ಮೇಲೆ ಈ ಥರ ಅಧಿಕ ಪ್ರಸಂಗಕ್ಕೆ ಕೈ ಹಾಕೋಲ್ಲ ತಾತ ಅಂತ ಹೇಳಿದೆ. ಇಲ್ಲ ಚೆನ್ನಾಗಿದೆ ಅಂತ ಹೇಳಿದೆ. ಇನ್ನೊಂದು ವಿಷಯ ನಾನು ಹೇಳೋದು ಮರ್ತುಬಿಟ್ಟೆ, ಪ್ರಾರಂಭದಲ್ಲೇ ಹೇಳಬೇಕಾಗಿತ್ತು. ಗಣಪತಿ ದೇವಸ್ಥಾನದಲ್ಲಿ ಇವರ ಅನುಗ್ರಹ ಪ್ರಾಪ್ತ ಆಯಿತು. ಅವರಿಂದ ತಾನೇ ಇವರ ಸಂಗೀತ ಕಲಿಬೇಕು ಅಂತ ಬಂದಿದ್ದು ಪಾಠಶಾಲೆ ಒಳಗೆ. ಆದ್ದರಿಂದ ವಿಘ್ನೇಶ್ವರನ ಅಲ್ಲಿ ಬಹಳ ಅವರಿಗೆ ಭಕ್ತಿ. ವಿಘ್ನೇಶ್ವರನ ಪರವಾಗಿ ಕೆಲವಾರು ರಚನೆಗಳು ಮಾಡಿದ್ದಾರೆ. ಒಂದು ವರ್ಣ ಕೂಡ ಮಾಡಿದ್ದಾರೆ. ಅದನ್ನು ಮೊದಲೇ ಹಾಡಬೇಕಾಗಿತ್ತು. ನಾವು ಕನ್ನಡ ರಾಗದಲ್ಲಿದೆ, ಅದು ಸಂಸ್ಕೃತದಲ್ಲಿ ವರ್ಣ ರಚನೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅದು ವಿಘ್ನೇಶ್ವರನ ಪರವಾಗಿ ಯಾವ ರಚನೆಯೂ ಕಾಣಲಿಲ್ಲ. ಕನ್ನಡದಲ್ಲಿ ಒಂದು ರಚನೆ ಮಾಡಿದ್ದಾರೆ. ಪ್ರಣಮಾಮ್ಯಹಂ ಅನ್ನೋದು ಗೌಡ ರಾಗದ ಕೀರ್ತನೆ ಬಹಳ ಪ್ರಸಿದ್ಧವಾಗಿದೆ. ಆಮೇಲೆ ಲಂಬೋದರ ಮೌಲಂಬೆ ಅದು ಬಹಳ ಪ್ರಸಿದ್ಧವಾಗಿದೆ. ಆಮೇಲೆ ಇನ್ನೊಂದು ಕೀರ್ತನೆ ಒಂದೇ ನಿಶಮಹಂ ಅಂತ ಒಂದು ಕೀರ್ತನೆ ಇದೆ, ಅದು ಪ್ರಸಿದ್ಧವಾಗಿದೆ. ಒಂದು ಸಲ ಮೈಸೂರು ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಎಮ್ ಡಿ ರಾಮನಾಥನ್ ಅವರ ಕಚೇರಿ, ಅವರು ಈ ಕೀರ್ತನೆ ತುಂಬ ಹಾಡೋರು. ಯಾರು ಒಂದೇ ನಿಶಮಹಂ ಹಾಡೋರು. ಹಂಸಧ್ವನಿ ರಾಗ ಎಲ್ಲ ಹಾಡ್ಬಿಟ್ಟು ಒಂದೇ ನಿಶಮಹಂ ಹಾಡಿದ್ರು. ಪಲ್ವಿ ಅನುಪಲ್ವಿ ಆಯಿತು. ಚರಣ ಹಾಡುವಾಗ ಕರಾಂಬುಜ ಪಾಶ ಬೀಜ ಪೂರಂ ಕಲುಷ ಬಿದೂರಂ ಅಂತ ವಾತಾಪಿ ಗಣಪತಿ ಚರಣ ಸೇರಿಸ್ಬಿಟ್ರು ಇದಕ್ಕೆ. ಆ ಕೀರ್ತನೆ ಪಲ್ವಿ ಒಂದೇ ನಿಶಮಹಂ, ಕೀರ್ತನೆ ಚರಣಕ್ಕೆ ಬಂದರೆ ವಾತಾಪಿ ಗಣಪತಿ ಚರಣ. ಅಲ್ಲಿ ಸಭೆ ಒಳಗೆ ಶೆಲ್ಪುಳ್ಳಯ್ಯಂಗಾರರು ಆರ್ ಕೆ ಶ್ರೀಕಂಠನ ಮುಂದೆ ಕೂತಿದ್ರು. ಅವರೊಬ್ಬರು ಒಬ್ಬರು ನೋಡ್ಕೊಂಡು ತಮಾಷೆ ಮಾಡ್ತಾ ಶೆಲ್ಪುಳ್ಳಯ್ಯಂಗಾರನ್ನ ಕೇಳಿದ್ರು, ಯಾರ್ದು ಈ ಕೀರ್ತನೆ ಅಂತ. ಅವರು ಶೆಲ್ಪುಳ್ಳಯ್ಯಂಗಾರರು ಮೈಸೂರಿನಲ್ಲಿ ವಾಸುದೇವ ದೀಕ್ಷಿತರು ಅಂತ ಒಬ್ಬರು ಇದ್ದರು, ಅವರು ಮಾಡಿದ ಕೀರ್ತನೆ ಇದು ಅಂತ ಹೇಳಿದ್ರಂತೆ. ಈಗ ಅದನ್ನು ಮೊದಲೇ ಹೇಳಬೇಕು ಅಂತ ಇದ್ದೆ, ಈಗ ವರ್ಣ ಹಾಡೋದು ಬೇಕಿಲ್ಲ, ಲೇಟಾಯಿತು. ಆಮೇಲೆ ಮೈಸೂರಲ್ಲಿ ಕೃಷ್ಣರಾಜೇಂದ್ರ ಒಡೆಯರ ಕಾಲದಲ್ಲಿ ಅನೇಕ ಹಿಂದೂಸ್ತಾನಿ ಗಾಯಕರು ಬರ್ತಾಯಿದ್ರು. ನಮ್ಮ ತಾತನವರಿಗೆ ಹಿಂದೂಸ್ತಾನಿ ಗಾಯನ ಅದು ತುಂಬ ಇಷ್ಟ. ಅವರು ಶ್ರುತಿಗಾಗಿ ಪ್ರಾಣ ಬಿಡ್ತಾರಪ್ಪ, ಅಷ್ಟು ಶುದ್ಧತೆ. ನಮ್ಮ ಲಯಗಾಂಭೀರ್ಯ, ಅವರ ಶ್ರುತಿ ಸೌಂದರ್ಯ ಸೇರಿಬಿಟ್ರೆ ಇನ್ನೇನು ಬೇಕಾಗುತ್ತೆ, ಸ್ವರ್ಗಸುಖ ಅನುಭವಿಸ್ಬೋದು ಅಂಥೇಳಿ ಅನೇಕ ಗವಾಯಿಗಳು ನಮ್ಮ ಮನೆಗೆ ಬರ್ತಾಯಿದ್ರು. ಅವ್ರ ಸಂಗೀತವನ್ನೆಲ್ಲ ಕೇಳ್ತಾಯಿದ್ರು. ಹೀಗಾಗಿ ಹಿಂದೂಸ್ತಾನಿ ರಾಗಗಳ ಪರಿಚಯವೂ ಇತ್ತು. ಅವರು ಆ ರಾಗಗಳಲ್ಲಿ ಕೆಲವು ಕೀರ್ತನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅವರ ಪತ್ನಿ ವಿಯೋಗ ಆದ ಸಂದರ್ಭದಲ್ಲಿ ಬೆಹಾಗ್ ರಾಗದಲ್ಲಿ ಒಂದು ಕೀರ್ತನೆ ಮಾಡಿದ್ದಾರೆ, ಭಾವಯೇಹಂ ಅಂತ.
भावयेऽहं रघुवीरं श्रीकरं सेवकार्थे हरण चतुरं करुणाकरं भावयेऽहं रघुवीरं श्रीकरं सेवकार्थे हरण चतुरं करुणाकरं भावयेऽहं रघुवीरम् जीवनेतारं जानकी मनोहरं जीवनेतारं जानकी मनोहरं रावणाद्यरिहरं रतिपति सुन्दरं भावयेऽहं रघुवीरम् ಹಾಗೆಯೇ ಬಿ ಪಲಾಸ್ ರಾಗ ಕಂಡ್ರು ಅವ್ರಿಗೆ ಭಾಳ ಇಷ್ಟ. ಅದು ಅಭೇರಿ ರಾಗ, ಅವ್ರಿಗೆ ತುಂಬ ಇಷ್ಟ. ಒಂದ್ಸಲಿ ರೇಡಿಯೋ ಒಳಗೆ ಬೀನಾ ಮಧುರ ಅಂತ ಒಂದು ಹಿಂದಿ ಹಾಡು, ರಾಮರಾಜ್ಯ ಅಂತ ಒಂದು ಫಿಲ್ಮ್ ಬಂದಿತ್ತು, ಅದರ ಹಾಡದು ಅದು ಬರ್ತಾಯಿತ್ತು. ಅದನ್ನು ಕೇಳಿ ಇವ್ರಿಗೆ ಬಹಳ ಸಂತೋಷ ಆಗ್ಬಿಡ್ತು. ಎಲ್ಲಮ್ಮ ನನ್ನ ಮಿಸಸ್ಸನ್ನು ಕರೆದುಬಿಟ್ಟು, ರುಕ್ಮಿಣಿ ಇನ್ನೊಂದ್ಸಲಿ ಅದನ್ನು ಹಾಕು ಆ ಹಾಡನ್ನ ಅಂದೆ. ತಾತ ಇದು ಗ್ರಾಮೋಫೋನ್ ಅಲ್ಲ, ರೇಡಿಯೋ ಒಂದ್ಸಲಿ ಬಂದ ಮೇಲೆ ಇನ್ನೊಂದ್ಸಲಿ ಹಾಕೋಕ್ಕಾಗಲ್ಲ. ಹೌದಾ, ಎಂಥ ಬೆಪ್ತ ಕಡೆ ನನಗೆ ಗೊತ್ತೇ ಇಲ್ಲ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸೇ ಗೊತ್ತಿಲ್ವಲ್ಲ ನನಗೆ ಅಂತ. ಆಗ ಆ ರಾಗ ಕಂಡ್ರೆ ಅವ್ರಿಗೆ ಭಾಳ ಇಷ್ಟ. ಅದರಲ್ಲಿ 2 ಕೀರ್ತನೆ ಮಾಡಿದ್ದಾರೆ. ಒಂದು ಗೋಕುಲ ನಿಲಯ ಕೃಪಾಲಯ ಅಂತ ಒಂದು ಚಿಕ್ಕ ಕೀರ್ತನೆ, ಆಮೇಲೆ ಭಜನೆ ಮಾನಸ ಅಂತ ಅದು ಭಾಳ ಫೇಮಸ್ ಆಗಿರೋ ಕೀರ್ತನೆ. ಅದರ ಪೈಕಿ ಯಾವುದಾದ್ರು ಒಂದು ಕೀರ್ತನೆ ಹಾಡ್ತಾರೆ ಇವರು. ಗೋಕುಲ ನಿಲಯ ಕೃಪಾಲಯ ಪಾಲಯ, ಗೋಕುಲ ನಿಲಯ ಕೃಪಾಲಯ ಪಾಲಯ, ಗೋಕುಲ ನಿಲಯ ಕೃಪಾಲಯ ಪಾಲಯ, ಗೋವರ್ಧನ ಗಿರಿಧರ ಮುರಳೀಧರ, ಗೋಕುಲ ನಿಲಯ ಕೃಪಾಲಯ ಪಾಲಯ, ಗೋವರ್ಧನ ಗಿರಿಧರ ಮುರಳೀಧರ, ಗೋಕುಲ ನಿಲಯ ಕೃಪಾಲಯ. ಶ್ರೀಕರ ಕಮಲ ಕರ ಕಮಲಾಚಿತ, ಶ್ರೀಕರ ಕಮಲ ಕರ ಕಮಲಾಚಿತ, ಶ್ರೀಕರ ಕಮಲ ಕರ ಕಮಲಾಚಿತ, ಶ್ರೀಕರ ಕೌಸ್ತುಭ ರತ್ನ ವಿಭೂಷಿತ, ಶ್ರೀಕರ ಕೌಸ್ತುಭ ರತ್ನ ವಿಭೂಷಿತ, ಗೋಕುಲ ನಿಲಯ ಕೃಪಾಲಯ. ನೀರಜನಯನ ನೀರಧಿಶಯನ, ನೀರಜನಯನ ನೀರಧಿಶಯನ, ನಾರದ ಸನ್ನುತ ನಿರುಪಮ ಸುಜಯಿತ, ನಾರದ ಸನ್ನುತ ನಿರುಪಮ ಸುಜಯಿತ, ಗೋಕುಲ ನಿಲಯ ಕೃಪಾಲಯ. ಭೂಸುರ ಸುರ ಗಣೋಪಾಸಿತ ಮುರಹರ, ಭೂಸುರ ಸುರ ಗಣೋಪಾಸಿತ ಮುರಹರ, ವಾಸವ ಸುತಹಿತ ವಾಸುದೇವ ಹರೇ, ವಾಸವ ಸುತಹಿತ ವಾಸುದೇವ
ವಾಸುದೇವ ಹರೇ ಗೋಕುಲ ನಿಲಯ ಕೃಪಾಲಯ ಪಾಲಯ ಗೋವರ್ಧನ ಗಿರಿಧರ ಮುರಳೀಧರ ಗೋಕುಲ ನಿಲಯ ಕೃಪಾಲಯ. ಹಾಗೆ ಮಾಡರಾಗದಲ್ಲಿ ಒಂದು ಕೀರ್ತನೆ ಇದೆ, ಚಿಕ್ಕ ಕೀರ್ತನೆ, ಜಾನಕಿ ಮನೋಹರಂ ಅಂತ, ಅದನ್ನು ಹಾಡ್ತಾರೆ ಈಗ ಶಂಕರ್. ಮನೋಹರಂ ಭಜೇಹಂ ಜಾನಕಿ ಮನೋಹರಂ ಭಜೇಹಂ ಜಾನಕಿ ಮನೋಹರಂ ಭಜೇಹಂ ಭಾನುವಂಶ ವನಜ ಭಾಸ್ಕರಂ ಶ್ರೀ ಜಾನಕಿ ಮನೋಹರಂ ಭಜೇಹಂ ಭಾನುವಂಶ ವನಜ ಭಾಸ್ಕರಂ ಶ್ರೀ ಜಾನಕಿ ಮನೋಹರಂ ಭಜೆ. दीनलोकपालन चतुरं दीनलोकपालन चतुरं दीनलोकपालन चतुरं मौलिवर्यमानसविहारं मौलिवर्यमानसविहारं जानकी मनोहरं भजे. भासमान वरशरचापधरं भासमान वरशरचापधरं वासवादि विबुधा वनपरं वासवादि विबुधा वनपरं भूसुरादि सुखदं परात्परं भूसुरादि सुखदं परात्परं वासुदेव मानवादि परं जानकी मनोहरं भजेहं जानकी मनोहरं भजे. ತಾತನವರ ಕೀರ್ತನೆಗಳೆಲ್ಲ ಹೆಚ್ಚಾಗಿ ತೆಲುಗು ಒಳಗಿದೆ, ಸಂಸ್ಕೃತದಲ್ಲಿದೆ. ಒಂದು ಸಂದರ್ಭದಲ್ಲಿ ಕೃಷ್ಣರಾಜೇಂದ್ರ ಒಡೆಯರು ಇವರು ಮಾತಾಡ್ತಾ ಅವ್ರನ್ನು ಗುರುಗಳೇ ಅಂತಲೇ ಕರೀತಾಯಿದ್ರು. ಯಾಕೆಂದರೆ ಇವರು ಪಾಠ ಹೇಳ್ತಾಯಿದ್ರು ಅವರಿಗೆ ಮುಂಚೆ. ತಾವು ಹುಟ್ಟಿರುವುದು ಕನ್ನಡ ನಾಡಿನಲ್ಲಿ, ಮಾಡಿರೋ ಕೀರ್ತನೆಗಳೆಲ್ಲ ತೆಲುಗಿನಲ್ಲಿದೆ, ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿ ನೀವು ಕೀರ್ತನೆ ಮಾಡಬೇಕಾಗಿಲ್ವೇ, ಮಾಡೋ ಧರ್ಮ ಅಲ್ವೇ ಅಂತ ಕೇಳೋದು. ಸ್ವಲ್ಪ ನಿಷ್ಠುರವಾಗಿ ಮಾತಾಡಿದ್ರಂತೆ. ಆಗ ಇವರು ಹೇಳಿದ್ರು, ಮಹಾಸ್ವಾಮಿ, ನಾನು ಹುಟ್ಟಿದ ಕನ್ನಡದಲ್ಲಿ, ನಾನು ಉಸಿರಾಡ್ತಿರೋದು ಕನ್ನಡ ಗಾಳಿನ, ಕುಡಿತಾ ಇರೋದು ಕನ್ನಡ ನೀರನ್ನು, ಕನ್ನಡ ನಾಡಿನ ಬಗ್ಗೆ ನನಗೆ ಹೆಚ್ಚು ಗೌರವ ಇದೆ, ಮಾತೃಭೂಮಿ ಅದು. ಆದರೆ ನಾನು ಓದಿದ್ದು ಸಂಸ್ಕೃತ, ನಾನು ಕಲಿತಿದ್ದು ಸಂಗೀತ ತಿರುವಿಯಾರಿನಲ್ಲಿ ತ್ಯಾಗರಾಜರು ಹಾಕೊಟ್ಟ ದಾರಿಯೊಳಗೆ, ಪಟ್ಟಣ ಸುಬ್ರಹ್ಮಣ್ಯರು ಹಾಕೊಟ್ಟ ದಾರಿಯೊಳಗೆ. ಕನ್ನಡದಲ್ಲಿ ಕೀರ್ತನೆ ಮಾಡುವಷ್ಟು ಸಂಪತ್ತನ್ನು ನಾನು ಸಂಪಾದನೆ ಮಾಡಿಕೊಂಡಿಲ್ಲ. ಅದರಿಂದಲೇ ಹೊರತು ನನಗೆ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇಲ್ಲ ಅಂತ ತಾವು ಭಾವಿಸಬಾರ್ದು. ತಾವು ಅಪೇಕ್ಷೆ ಪಟ್ಟರಲ್ಲ ಅಂತ ಒಂದು ಕೀರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಕನ್ನಡದಲ್ಲಿ ಅಂತ ಹೇಳಿ ಸರಸ್ವತಿ ಮನೋಹರಿ ರಾಗದಲ್ಲಿ ಕರುಣಿಸವು ತಾಯೇ ಮಾಯೆ ಅಂತ ಒಂದು ಕೀರ್ತನೆ ಮಾಡಿದ್ದಾರೆ. ಅದು ನೀವು ಅದರ ಸಾಹಿತ್ಯ ನೋಡಿದ್ರೆ ಕರುಣಿಸವು ಅನ್ನೋದು ಒಂದೇ ಕನ್ನಡ, ಎಲ್ಲ ಮಾಯೆ ತಾಯೆ ಜಾಯೆ ಎಲ್ಲ ಸಂಸ್ಕೃತವೇ ಇರೋದು. ಬಟ್ ಇದನ್ನು ಮಾತ್ರ ಎಂಡಿಂಗ್ ಮಾತ್ರ ಕನ್ನಡದಲ್ಲಿದೆ. ಬಟ್ ಮಹಾರಾಜರಿಗೆ ಅದು ಸಂತೋಷವಾಯಿತು, ಅಷ್ಟೇ ಬೇಕಾಗಿದ್ದು ಇವರಿಗೆ. ಅದನ್ನು ಹಾಡು ತೋರಿಸ್ತಾರೆ. ಕರುಣಿಸೋ ತಾಯೇ ಮಾಯೆ ಶಿವಜಾಯೆ, ಕರುಣಿಸೋ ತಾಯೇ ಮಾಯೆ ಶಿವಜಾಯೆ, ಕರುಣಿಸೋ
ತಾಯೇ ಮಾಯೇ ಶಿವ ಜಾಯೇ ಕರುಣಿಸೋ ತಾಯೇ ಮಾಯೇ ಶಿವ ಜಾಯೇ ಕರುಣಿಸೋ ತಾಯೇ ಮಾಯೇ ಶಿವ ಜಾಯೇ ಹರಿಯ ಸೋದರಿಯೇ ನಾನರಿಯೇ ನಿನ್ನ ಮಹಿಮೆಯನು ಕರುಣಿಸೋ ತಾಯೇ ಮಾಯೇ ಶಿವ ಜಾಯೇ ಹರಿಯ ಸೋದರಿಯೇ ನಾನರಿಯೇ ನಿನ್ನ ಮಹಿಮೆಯನು ಕರುಣಿಸೋ ತಾಯೇ ಶರಣರನ್ನು ಪೊರೆವದಿರುವುದು ಮರೆತಿರುವುದು ಸರಿಯೇ ಶರಣರನ್ನು ಪೊರೆವದಿರುವುದು ಮರೆತಿರುವುದು ಸರಿಯೇ ಸುರಮುನಿಗಳಿಗೆ ಹಿಮಗಿರಿ ತನಗೆ ಸದಗೆ ಸುರಮುನಿಗಳಿಗೆ ಹಿಮಗಿರಿ ತನಗೆ ಸದಗೆ ಸಾರಿಗ ಮದ ಸದನಿ ಬ ಮಾದ ಸದನಿ ಬಮ್ಮಗರಿ ಸದನಿ ಬಮ್ಮ ಸ ಸ ಸಾರಿಗ ಮದನಿ ಬಮ್ಮ ದಸನಿ ದ ಬ ಮಗರಿ ಗ ಮದ ಸದಾನಿ ಬ ಮಗರಿ ತಾಯೇ ಮಾಯೇ ಶಿವ ಜಾಯೇ ಶ್ರೀರಾಜ ರಾಜೇಶ್ವರಿ ಕರುಣಾಕರಿ ಶ್ರೀ ಮಹಿ ಕ್ರೂರ ಪುರಾಧೀಶ್ವರಿ ಜಗದೀಶ್ವರಿ ಶ್ರೀರಾಜ ರಾಜೇಶ್ವರಿ ಕರುಣಾಕರಿ ಶ್ರೀ ಮಹಿ ಕ್ರೂರ ಪುರಾಧೀಶ್ವರಿ ಜಗದೀಶ್ವರಿ ನಿರುತ ನಿನ್ನ ಚರಣ ಕಮಲ ಸ್ಮರಣೆ ಕಂಡು ಮರೆಯೇನ ನಿರುತ ನಿನ್ನ ಚರಣ ಕಮಲ ಸ್ಮರಣೆಯನು ಮರೆಯೇನ ಸರಸಿಜ ಮುಖಿ ಪರಿ ಪರಿಯಲಿ ಪೊರ ಶ್ರೀ ಚಾಮುಂಡೇಶ್ವರಿ ಸರಸಿಜ ಮುಖಿ ಪರಿ ಪರಿಯಲಿ ಪೊರ ಶ್ರೀ ಚಾಮುಂಡೇಶ್ವರಿ ಸಾರಿಗ ಮದ ಸದನಿ ಬ ಮಾದ ಸದನಿ ಬಮ್ಮ ಕರಿ ಸದನಿ ಬಮ್ಮ ಸ ಸ ಸಾರಿಗ ಮದ ಸದನಿ ಬಮ ದಸದನಿ ಬ ಮಗರಿ ಗ ಮದ ಸದಾನಿ ಬ ಮಗ ತಾಯೇ ಮಾಯೇ ಶಿವ ಜಾಯೇ ಹರಿಯ ಸೋದರಿಯೇ ನಾನರಿಯೇ ನಿನ್ನ ಮಹಿಮೆಯನು ಕರುಣಿಸೋ ತಾಯೇ. ಇದೇ ರಾಗದಲ್ಲಿ ಅವರು ಪುರಂದರದಾಸರನ್ನು ಕುರಿತು ಒಂದು ಕೀರ್ತನೆ ಮಾಡಿದ್ದಾರೆ. ಮಿಶ್ರ ತ್ರಿಪುಟ ತಾಳದಲ್ಲಿದೆ ಆ ಕೀರ್ತನೆ. ಶ್ರೀ ಪುರಂದರ ಗುರುವರು ಭಾವಯೇ ಹೌಷಿ ಮುಖ ಚಂದ್ರ ಚಕೋರ ಸೇವಾ ಚತುರೌ ಸ್ಥಿತಕಲ್ಪಭೂರುಹಂ ಶ್ರೀಪು. ಇದು ಅದು ಕಂಪೇರ್ ಮಾಡಿದ್ರೆ ರಾಗದ ಸ್ಟ್ರಕ್ಚರ್ ಹೇಗೆ ವ್ಯತ್ಯಾಸವಾಗಿದೆ, ಭಾಷೆಯ ಅಳವಡಿಕೆ ಅನ್ನೋದು ಅರ್ಥವಾಗುತ್ತೆ. ಅವರು ಮಾಡಿದ ಕೊನೆಯ ಕೀರ್ತನೆ 1956ರಲ್ಲಿ ಮಡ್ರಾಸ್ನಲ್ಲಿ ಸಮುದ್ರದ ತೀರದಲ್ಲಿ ವಾಕ್ ಮಾಡ್ತಾ ಮಾಡಿದ ಕೀರ್ತನೆ. ರೀತಿಗೌಡ ರಾಗದಲ್ಲಿದೆ, ಮಮ ಹೃದಯ ವಿಹರ ಕೃಷ್ಣ ಅಂತ. ಅದರಲ್ಲಿ ನಮ್ಮ ಸ್ನೇಹಿತರೊಬ್ಬರು ಒಂದು ಸಲ ಕೇಳಿದ್ರು, ನಿಮ್ಮ ತಾತನವ್ರಿಗೆ ಸಂಸ್ಕೃತ ಅಷ್ಟು ಚೆನ್ನಾಗಿ ಬರ್ತಾಯಿದ್ರು, ಒಂದು ಪದ ಪ್ರಯೋಗ ಸರಿಯಾಗಿಲ್ಲ ಅಂದರು.
ಏನದು ಅಂದೆ. ಮಮ ಹೃದಯ ವಿಹರ ಕೃಷ್ಣ ಅಂತ ಹಾಡ್ತಾರಲ್ಲ, ಅದು ವಿರಹ ಕೃಷ್ಣ ಅಂತ ಇರಬೇಕು ಅಂದರು. ಭಾಳ ದೊಡ್ಡ ವಿದ್ವಾಂಸರು ತಾವು. ಹೇಳ್ತೀನಿ ನಮ್ಮ ತಾತನವ್ರಿಗೆ. ವಿರಹ ಅನ್ನೋದನ್ನು, ವಿಹರ ಅನ್ನೋದನ್ನು ಮಮ ಹೃದಯ ವಿಹರ ಕೃಷ್ಣ, ನನ್ನ ಎದೆ ಒಳಗೆ ನೀನು ಆಡ್ತಾ ಇರಪ್ಪ ಕೃಷ್ಣ ಅಂತ ಅವ್ರು ಮಾಡಿದ್ರೆ, ಇವರು ಅದಕ್ಕೆ ಮಮ ಹೃದಯ ವಿರಹ ಕೃಷ್ಣ ಅಂತ ಇವ್ರು ಮಾಡಿಕೊಂಡು ನಿಮ್ಮ ತಾತನವ್ರು ಮಾಡಿರ್ತಕ್ಕಂಥ ಪ್ರಯೋಗದಲ್ಲಿ ದೋಷವಿದೆ ಅಂತ ಹೇಳಿದ್ರು. ನಾನು ಅವ್ರಿಗೆ ಟೆಲಿಗ್ರಾಮ್ ಕೊಟ್ಟು ತಿಳಿಸ್ತೀನಿ, ಅವ್ರು ಇವಾಗ ಇಲ್ಲ ಅಂತ ಹೇಳಿದೆ. ಹೊರಟೋಗ್ಬಿಟ್ಟಿದ್ರು ಅಷ್ಟೊತ್ತು. ಮಮ ಹೃದಯ ವಿಹರದಯಾಳೋ, ಮಮ ಹೃದಯ ವಿಹರದಯಾಳೋ ಕೃಷ್ಣ, 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 ಮಂದರಧರ ಗೋವಿಂದ ಮುಕುಂದ, 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 ಮಮ ಹೃದಯ ಮಂಥದಾಮ ಸುವಿರಾಜಿತ ಶ್ರೀಕೃಷ್ಣ, ಮಂಥದಾಮ ಸುವಿರಾಜಿತ ಶ್ರೀಕೃಷ್ಣ, ಮಂಥದಾಮ ಸುವಿರಾಜಿತ ಶ್ರೀಕೃಷ್ಣ, ಮಂದಹಾಸ ವದನಾರವಿಂದ ನಯನ, ಮಂದಹಾಸ ವದನಾರವಿಂದ ನಯನ, ಮಂದಹಾಸ ವದನಾರವಿಂದ ನಯನ, ಮಮ ಹೃದಯ ವಿಹರದಯಾಳೋ ಯದುಕುಲವಾರಿಧಿ ಪೂರ್ಣಚಂದ್ರ, ವಿದುರವಂದಿತ ಪಾದ ಗುಣಸಾಂದ್ರ, ಯದುಕುಲವಾರಿಧಿ ಪೂರ್ಣಚಂದ್ರ, ವಿದುರವಂದಿತ ಪಾದ ಗುಣಸಾಂದ್ರ, ಮದನ ಜನಕ ಶ್ರೀಕರ ಮಹಾನುಭಾವ, ಮದನ ಜನಕ ಶ್ರೀಕರ ಮಹಾನುಭಾವ, ಸದಯ ಹೃದಯ ಶ್ರೀ ವಾಸುದೇವ ಸದಾ, ಸದಯ ಹೃದಯ ಶ್ರೀ ವಾಸುದೇವ ಸದಾ, ಮಮ ಹೃದಯ ವಿಹರದಯಾಳೋ ಕೃಷ್ಣ, ಮಂದರಧರ ಗೋವಿಂದ ಮುಕುಂದ, ಮಮ ಹೃದಯ ವಿಹರದಯಾಳೋ. ಭಾಗ್ಯ ಅಂದರೆ ಅವರ ಜೀವಿತ ಕಾಲದಲ್ಲಿಯೇ ಅವರ ಕೀರ್ತನೆಗಳು ದೊಡ್ಡ ದೊಡ್ಡ ವಿದ್ವಾಂಸರ ಕೈಗೆ ಸೇರಿ ಸಭೆಯಲ್ಲಿ ಸಭಿಕರಿಗೆ ಅದು ಪರಿಚಯ ಆಗೋದಕ್ಕೆ ಅವಕಾಶವಾಯಿತು. ಬ್ರೋಚೇವಾರವರ ಅನ್ನೋದು ಬಹಳ ಪ್ರಸಿದ್ಧವಾದ ಕೀರ್ತನೆ. ಈಗ ಅದಕ್ಕೆ 100 ವರ್ಷ ಅದಕ್ಕೆ. ಈಗ ಅದನ್ನು
ಪ್ರಚಾರಕ್ಕೆ ಹೆಚ್ಚಾಗಿ ತಂದವರು ಜಿ ಎನ್ ಬಾಲಸುಬ್ರಹ್ಮಣ್ಯಮ್ಮು, ಎಮ್ ಎಸ್ ಸುಬ್ಬಲಕ್ಷ್ಮಿಯವರು. ಜಿ ಎನ್ ಬಾಲಸುಬ್ರಹ್ಮಣ್ಯಂ ಅವರು ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಬ್ರೋಚೇವಾರವರ ಹಾಡಿದರು. ಕಮಾಚರಾಗ ವಿಸ್ತಾರವಾಗಿ ಹಾಡಿ ಆ ಕೀರ್ತನೆ ಹಾಡಿದಾಗ ನಮ್ಮ ತಾತನವರು ಮುಂದೆ ಕೂತ್ಕೊಂಡಿದ್ದರು. ಅವರು ಪ್ಲ್ಯಾಟ್ಫಾರ್ಮ್ ಮೇಲೆ ಕೂತಿದ್ದ ಹಾಗೇ ಅವರಿಗೆ ನಮಸ್ಕಾರ ಮಾಡಿ ಈ ಕೀರ್ತನೆ ಹಾಡ್ತೀನಿ ಅಂತ ಹಾಡೋದು ಜಿ ಎನ್ ಬಿ. ಚೌಡಯ್ಯನವರ ಪಿಟೀಲು, ಪಾಲ್ಘಾಟ್ ಮಡಿಯಯ್ಯರ ಮೃದಂಗ ಭಾಳ ಸೊಗಸಾಗಿ ಹಾಡಿದ್ರು ಆ ಕೀರ್ತನೆನ. ಸ ನಿದ ಪದ ನಿ ಸ ನಿದ ಪಾದ ಅದಷ್ಟು ಇಟ್ಕೊಂಡು ಅದನ್ನೇ ವಿಸ್ತಾರ ಮಾಡೋದು. ಸ ನಿದ ಪದ ನಿ ಸ ನಿದ ಪದ ಅಂತ ಅದನ್ನೇ 100 ತರಹ ಪ್ಯಾಟ್ರನ್ ಚೇಂಜ್ ಮಾಡಿ ಹಾಡಿ ಗ ಮ ಪದ ನಿ ಸ ನಿದ ಪದ ನಿ ಸ ನಿದ ಪದ ಹೀಗೆ ಹಾಡಿ ಒಂದು ಸಭಿಕರ ಮೇಲೆ ಸನ್ಮೋಹನಾಸ್ತ್ರ ಬೀರಿದರು ಅಂತ ಹೇಳಬೇಕು. ಆಗ ನಮ್ಮ ತಾತನವರು, ಚೌಡಯ್ಯನವರು ಯಾವಾಗಲೂ ಹೇಳೋರು, ಒಂದು 4 ಆಶೀರ್ವಾದ ಮಾಡಬೇಕು, 4 ಆಶೀರ್ವಾದದ ಮಾತಾಡಿ ಅಂತ. ಎದ್ದು ನಿಂತ್ಕೊಂಡು ಇವರು ಹೇಳಿದರು. ಜಿ ಎನ್ ಬಿ ಹಾಡೋದ ಕೀರ್ತನೆ ಕೇಳಿದ ಮೇಲೆ ಇದು ನನ್ನ ಕೀರ್ತನೆಯೇ, ಇದು ನಾವು ಮಾಡಿದ ಕೀರ್ತನೆ ಅನ್ನಿಸ್ಬಿಡ್ತು ನನಗೆ. ಒಬ್ಬಳು ಹೆಣ್ಣುಮಗಳು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗ್ತಾಳಂತೆ. ಪಾಪ ಸಾಧಾರಣವಾಗಿ ಮದುವೆ ಮಾಡಿ ಕಳಿಸ್ಕೊಟ್ಟಿರ್ತಾರೆ, ಅದು ದೊಡ್ಡ ಮನೆಗೆ ಸೇರುತ್ತೆ ಹೆಣ್ಣು. 6 ತಿಂಗಳಾದಮೇಲೆ ಅದು ತವ್ರ ಮನೆಗೆ ವಾಪಸ್ ಬರುತ್ತೆ. ಏನು ಒಳ್ಳೆ ಭಾರಿ ಸೀರೆ ಉಟ್ಕೊಂಡು, ಕನಕಾಂಬರಿದ ಹಾಕ್ಕೊಂಡು, ಒಡವೆಗಳು ಹಾಕ್ಕೊಂಡು, ವಸ್ತ್ರಗಳು ಹಾಕ್ಕೊಂಡು ಬಂದರೆ ಇವಳು ನನ್ನ ಮಗಳೇ ಇವಳು ಅಂತ ಆಶ್ಚರ್ಯ ಆಗೋಯ್ತಂತೆ ತಂದೆ ತಾಯಿಗಳಿಗೆ. ಹಾಗೆ ಈ ಕೀರ್ತನೆ ಇವರು ಬಾಯಲ್ಲಿ ಕೇಳಿದಾಗಿ ನನ್ನ ಕೀರ್ತನೆ ಅನ್ನಿಸ್ಬಿಡ್ತು ನನಗೆ ಅಂತ ಹೇಳಿ ತುಂಬ ಸಂತೋಷಪಟ್ರಂತೆ. ಆ ಕೀರ್ತನೆನ ಅವರು ಪ್ರಚಾರಕ್ಕೆ ತಂದರು. ದೇವಾದಿ ದೇವ ಅಂತ ಸುನಾದ ಪ್ರಿಯ ಕೀರ್ತನೆ, ಅದನ್ನು ಬಾಲಮುರಳಿಯವರು ಹಾಡಿ ಅದನ್ನು ಪ್ರಚಾರಕ್ಕೆ ತಗೊಂಬಂದರು. ಮಾಮವತು ಶ್ರೀ ಸರಸ್ವತಿ ಅಂತ ಹಿಂದೋಳಲಾಗಿದೆ ಒಂದು ಕೀರ್ತನೆ ಇದೆ, ಅದು ತಾವು ಕೇಳಿರ್ಬೋದು. ಅದನ್ನು ಜಿ ಎನ್ ಬಿ ಅವರು ತಿರ್ಗಿ ಅದನ್ನು ಹಾಡಿ ಪ್ರಚಾರಕ್ಕೆ ತಂದರು. ಹೀಗೆ ಅವರ ಕಾಲದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಈ ಕೀರ್ತನೆಗಳನ್ನು ಪ್ರಚಾರಕ್ಕೆ ತಂದು ಅವರಿಗೆ ಕೀರ್ತಿಯ ತಂದು ಕೊಟ್ಟರು. ಸುಬ್ಬಲಕ್ಷ್ಮಿಯವರು ನಮ್ಮ ಮನೆಗೆ ಬಂದು ಬ್ರೋಜೇವಾರವರ ಗ್ರಾಮೋಫೋನ್ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಇವರ ಎದುರಿಗೆ ಒಂದ್ಸಲಿ ಹಾಡಿ ಇವರ ಆಶೀರ್ವಾದ ತೊಗೊಂಡು ಹೋಗಬೇಕು ಅಂತ ನಮ್ಮ ಮನೆಗೆ ಬಂದರು. ಅವರ ಯಜಮಾನರು ಸದಾಶಿವಂ ಒಬ್ಬರು ನಮ್ಮ ಮನೆಗೆ ಬಂದಿದ್ದರು, ಅವ್ರ ಜೊತೆ ಒಳಗೆ ಚೌಡಯ್ಯನವರು ಬಂದಿದ್ದರು. ಸರಿ, ಆಮೇಲೆ ಏನು ಭಾಳ ಸಂತೋಷ ತಾವು ಬಂದಿದ್ದು, ಏನು ಉದ್ದೇಶ ಹಾಗೆ ಅಂತ ಕೇಳಿದರೆ, ಈಗ ಚೌಡಯ್ಯನವರು ಹೇಳಿದರು, ಈ ಅಮ್ಮ ಬ್ರೋಚೇವಾರವರ ರೆಕಾರ್ಡ್ ಮಾಡಬೇಕು ಅಂತ ಬಂದಿದೆ, ಒಂದ್ಸರಿ ಹಾಡುತ್ತೆ ಕೇಳಿಬಿಡಿ ಅಂತ. ಸರಿ, ಆಮೇಲೆ ಅವರು ಹಾಡಿದ್ರು. ಇವರು ತುಂಬ ಸಂತೋಷ ಆಗಿ ತುಂಬ ಚೆನ್ನಾಗಿದೆ ಹಾಡಿ ಅಮ್ಮ ಹಾಗೆ ಅಂತಂದರು. ಆಮೇಲೆ ನಮಸ್ಕಾರ ಮಾಡಿಬಿಟ್ಟು ಒಂದು ತಟ್ಟೆ ತುಂಬ ಹಣ್ಣು ಹಂಪಲು ಇಟ್ಟಿದ್ದರು, ಮೇಲೆ ಒಂದು ಕವರ್ ಇಟ್ಟಿದ್ದರು. ಇದೇನು ಅಂದರು ನಮ್ಮ ತಾತ. ಅದರೊಳಗೆ 100 ರೂಪಾಯಿ ಇಟ್ಟಿದ್ದರು. ಇದ್ಯಾತಕ್ಕೆ ಅಂದರು. ಇದು ರಾಯಲ್ಟಿ ಅಂತ ಕೊಡ್ತಾರೆ ನಮಗೆ, ಅದು ನಾನು ಮಾರೋದಕ್ಕೋಸ್ಕರ ಮಾಡಿದ್ದಲ್ಲ ಈ ಕೀರ್ತನೆ, ನನ್ನ ಮನಸ್ಸು ತೃಪ್ತಿಗೋಸ್ಕರ ಮಾಡಿಕೊಂಡೆ, ರಾಮನ ಅನುಗ್ರಹ ಸಿಗಲಿ ಅಂತ ಮಾಡಿದ್ದೀನಿ, ರಸಿಕರು ಕೇಳಿ ಸಂತೋಷ ಪಡಲಿ ಅಂತ ಮಾಡಿದ್ದೀನಿ, ವ್ಯಾಪಾರ ದೃಷ್ಟಿಯಿಂದ ಮಾಡಿದ್ದಲ್ಲ, ದಯವಿಟ್ಟು ಇದು ತೊಗೋಬೇಕು. ಹಾಗೆ ಅದನ್ನು ವಾಪಸ್ ಕೊಟ್ಬಿಟ್ಟು ಬರೀ ಹಣ್ಣು ಹಂಪಲು ಮಾತ್ರ ಸ್ವೀಕಾರ ಮಾಡಿದ್ರು. ಈ ಘಟನೆ ನನಗೆ ಜ್ಞಾಪಕ ಇದೆ. ಹೀಗೆ ಆಮೇಲೆ ಮಧುರೆ ಮಡಿಯಯ್ಯರು ಪಲುಕುದೇವರಾಮ ಹಾಡ್ತಾಯಿದ್ರು. ಅವ್ರಿಗೆ ಹಾಡ್ತಾ ಇದ್ದಿದ್ದ ಕಲ್ಪನಾ ಸ್ವರಗಳನ್ನ ಅದು ಎಷ್ಟು ಶುದ್ಧತೆ ಅದರೊಳಗೆ. ಅವರಿಗೆ ಪ್ರೋತವಾಗಿ ಬರ್ತಿರಲಿಲ್ಲ ರಾಗ, ಶಾರೀರ ಕಟ್ಟಾಗೋದು. ಅಂಥದ್ರೊಳಗೆ ಸಣ್ಣ ಸಣ್ಣ ಫ್ರೇಸ್ಗಳಲ್ಲಿ ಅವರು ರಾಗ ದೇವತೆ ನಿಮ್ಮ ಎದುರಿಗೆ ಬಂದು ನರ್ತನ ಮಾಡ್ತಿರೋ ಹಾಗೆ ಆ ಪಿಕ್ಚರ್ ತಂದುಕೊಡೋರು ಅಂಥ ದೊಡ್ಡ ವಿದ್ವಾಂಸರು. ಅವರು ಆ ಕೀರ್ತನೆ ಬಹಳ ಚೆನ್ನಾಗಿ ಹಾಡೋರು. ಈಗ ಅವ್ರಿಗೆ ಅದೊಂದು ಪುಣ್ಯ ವಿಶೇಷ ಅವ್ರದ್ದು. ಅವ್ರ ಕಾಲದಲ್ಲಿಯೇ ಅವರ ಕೀರ್ತನೆಗಳು ಪ್ರಚಾರಕ್ಕೆ ಬಂದಿದ್ದು. ನಾನು ಯಾಕೆಂದರೆ ಇವರು ಮನೆಗೆ ಬಂದಾಗ ಕೊರಿತಾ ಇರ್ತೀನಿ ಅದು ಇದು ಹೇಳಿ, ಅವ್ನು ನನಗೆ ಬರ್ತೋಗಿರುತ್ತೆ, ಅವ್ರಿಗೆ ಜ್ಞಾಪಕ ಇರುತ್ತೆ, ಅವ್ರು ನನಗೆ ಜ್ಞಾಪಿಸಿದ್ರು. ಅಲ್ಲ, ಆಗಿನ ಕಾಲದಲ್ಲಿ ಸಂಗೀತದ ಬಗೆಗೆ ವಿದ್ವಾಂಸರು ಯಾವ ಅಭಿಪ್ರಾಯ ಇಟ್ಕೊಂಡಿದ್ರು, ಅದು ಎಂಥ ಪೂಜ್ಯ ಭಾವದಿಂದ ವಿದ್ಯೆಯನ್ನು ಕಲಿತಾ ಇದ್ರು ಅನ್ನೋದಕ್ಕೆ ಇದು ದೃಷ್ಟಾಂತ. ಇದು ಹೇಳೋದಕ್ಕೆ ಪ್ರಸಕ್ತವಾಗಿ ಯಾಕೆಂದರೆ ಡಿ ವಿ ಜಿಯವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಾರೆ. ಬೆಂಗಳೂರಲ್ಲಿ ನಮ್ಮ ತಾತನವ್ರ ಕಚೇರಿ ಆಯಿತು. ಆಗ ಅವರಿಗೆ 80 ವರ್ಷ ವಯಸ್ಸು.
ಬೆಂಗಳೂರು ಗಾಯನ ಸಮಾಜದಲ್ಲಿ ಅವ್ರ ಕಚೇರಿ ಆಯಿತು. ಡಿ ಬಿ ಗುಂಡಪ್ಪನವರು, ಟಿ ಕೆ ವೆಂಕಟರಾಮನವರು ಎಲ್ಲ ಮುಂದೆ ಬಂದು ಕೂತ್ಕೊಂಡಿದ್ದರು. ತಾತ 4 ಗಂಟೆ, ಆವಾಗ 4:15 ಗಂಟೆ ರಾಹುಕಾಲಕ್ಕೆ ಮುಂಚೆ ಶುರು ಆಗೋದು, ಭಾನುವಾರ ರಾಹುಕಾಲ 4:15ಗೆ. ಅದಕ್ಕೆ ಮುಂಚೆ ಪ್ರಾರಂಭ ಮಾಡಿ ಸುಮಾರು 8:30, 9 ಗಂಟೆವರೆಗೂ ಕಚೇರಿ ಆಗೋದು. ನಮ್ಮ ತಾತ ತುಂಬ ಚೆನ್ನಾಗಿ ಹಾಡಿದ್ರು. ಗೊತ್ತು, ನಾನೇ ಜೊತೆಲಿ ಯಾವಾಗಲೂ ಅವ್ರನ್ನ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು, ಎಸ್ಕಾರ್ಟ್ ನಾನೇ ಇರ್ತಾಯಿದ್ದಿದ್ದು. ಆಮೇಲೆ ಎದ್ದು ನಿಂತ್ಕೊಂಡು ವೋಟ್ ಆಫ್ ಥ್ಯಾಂಕ್ಸ್ ಹೇಳೋಕ್ಕೆ ಯಾರೋ ಒಬ್ಬರು ಬಂದರು. ಅದಕ್ಕೆ ಮುಂಚೆ ತಾತ ಒಂದು 2 ನಿಮಿಷ, ನಾನೊಂದು 2 ನಿಮಿಷ ಮಾತಾಡಬೇಕಾಗತ್ತೆ, ಆಮೇಲೆ ತಾವು ಮಾತಾಡಿ ಅಂತ ಹೇಳಿದ್ರು. ಇವ್ರು ನಿಂತ್ಕೊಂಡು ಮಾತಾಡಿದ್ರು. ಆಗ ನನಗೆ 80 ವರ್ಷ ಆಗೋಯ್ತು. ಹಾಡಬೇಕು ಅನ್ನೋ ಉತ್ಸಾಹ ಇದ್ರೂ ದೇಹಶಕ್ತಿ ಕುಗ್ಗುತ್ತಾ ಇದೆ. ಆದ್ದರಿಂದ ಸಾರ್ವಜನಿಕರು, ರಸಿಕ ಮಹಾಶಯರು ಇದೇ ನಂದು ಕಡೆ ಕಚೇರಿ ಅಂತ ತಿಳ್ಕೊಳ್ಬೇಕು, ಕ್ಷಮಿಸಬೇಕು ಅಂತ ಹೇಳಿದ್ರು. ತಕ್ಷಣ ಗುಂಡಪ್ಪನವ್ರು ಎದ್ದು ನಿಂತ್ಕೊಂಡ್ರು. ಅಲ್ಲಿ ಅದಾಗಕೂಡ್ದು, ಆಚಾರ್ಯರ ಮಾತು ಸುಳ್ಳಾಗಬೇಕು, ಇದೇ ಕಡೆ ಕಚೇರಿ ಆಗಬಾರ್ದು, ಸದ್ಯದಲ್ಲೇ ಇನ್ನೊಂದು ಕಚೇರಿ ಇದೇ ಜಾಗದಲ್ಲಿ ಆಗಬೇಕು ಅಂದರು. ಎಲ್ಲರೂ ಚಪ್ಪಾಳೆ ತಟ್ಕೊಟ್ರು. ಸರಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅವರು ವಾಪಸ್ಸು ಮೈಸೂರಿಗೆ ಬಂದು ಬೆಂಗಳೂರಿನಿಂದ. ಅವ್ರು ಮಾರನೇ ದಿವಸನೇ ಇದು ಸೆಕ್ರೆಟ್ರಿಗಳು ಬಂದರು. ಡಿ ವಿ ಗುಂಡಪ್ಪನವ್ರಿಗೆ ಅಪ್ಪಣೆ ಕೊಡಿಸಿದ್ದಾರೆ, ತಿರ್ಗಾ ಮತ್ತೆ ಯಾವುದು ತಮ್ಮ ಕಚೇರಿ ಯಾವಾಗ ಅಂತ. ಅದು ನನ್ನ ಕ್ಷಮಿಸಿಯಪ್ಪ, ನನ್ನ ಕೈಲಾಗೋದಿಲ್ಲ, ವಯಸ್ಸಾಯಿತು, ನನಗೆ ಹಾಡೋಕ್ಕಾಗೋಲ್ಲ ಅಂತಂದರು. ಆಗ ನಮ್ಮ ತಂದೆಯವರಿದ್ದರು. ಅವ್ರು ಏನು ಮಾಡಿದ್ರು, ಹೇಗೆ ಇವರು ಬಲವಂತ ಮಾಡ್ತಾಯಿದ್ದಾರಲ್ಲ, ಇದನ್ನು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ, ಸ್ವಾಮಿ ಅವ್ರು ಹಾಡಬೇಕಾದ್ರೆ ಕಚೇರಿಗೆ 200 ರೂಪಾಯಿ ಕೊಡಬೇಕು ಅಂದರು. ಆವಾಗ ಕೊಡ್ತಾಯಿದ್ದದ್ದು 70 ರೂಪಾಯಿ ಒಂದು ಕಚೇರಿಗೆ. 200 ರೂಪಾಯಿ ಅಂತ ಹೇಳಿದ್ರೆ ಯಾರು ಇವ್ರನ್ನ ಕರೀತಾರೆ, ಆಗೋಲ್ಲ ಅಂತ ಹೊರಟೋಗ್ತಾರೆ, ಇವ್ರಿಗೂ ಸಂಕಟ ಪರಿಹಾರವಾಗುತ್ತೆ ಅಂದ್ಬಿಟ್ಟು ಅವರು 200 ರೂಪಾಯಿ ಕೊಡಬೇಕು ಅಂತ. ಹೌದಾ, ಅಡ್ವಾನ್ಸ್ ತೊಗೊಳ್ಳಿ ಅಂತ 100 ರೂಪಾಯಿ ಇಟ್ಟರು. ಸರಿ, ಆಮೇಲೆ ಅವ್ರು ಹೊರಟೋದ್ಮೇಲೆ ನಮ್ಮ ತಾತ ಕಣ್ಣಲ್ಲಿ ನೀರು ಹಾಕ್ಕೊಂಡು, ಒಂದೇ ಸಮ ಕಣ್ಣಲ್ಲಿ ನೀರು ಹಾಕ್ಕೊಂಡು, ನನ್ನ ಕಣ್ಣೆದುರಿಗೆ ನಿಮ್ಮಪ್ಪ ನನ್ನ ಸಂಗೀತ ಮಾರ್ಬಿಟ್ನಲ್ಲಪ್ಪ, ನನ್ನ ಸಂಗೀತಕ್ಕೆ ಬೆಲೆ ಕಟ್ಬಿಟ್ನಲ್ಲ 200 ರೂಪಾಯಿ ಅಂತ ಬಹಳ ಸಂಕಟ ಪಟ್ಕೊಂಡ್ರು. ಇಲ್ಲ ತಾತ, ಅವ್ರ ಉದ್ದೇಶ ಬೇರೆ ಇತ್ತು, ಅದನ್ನು ತಪ್ಪಿಸೋಕೋದ್ರೆ ಮಾಡಿದ್ರೆ ಅವ್ರು ಹೀಗೆ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ, ಎನಿವೇ ಒಂದ್ಸರಿ ಹೋಗಿ ಕಚೇರಿ ಮಾಡಿಬಿಟ್ಟು ಬಂದ್ಬಿಡಿ ಹಾಗೆ ಅಂತ ಹೇಳಿದೆ. ತಿರ್ಗಾ ಒಂದು 3-4 ತಿಂಗಳಾದಮೇಲೆ ಅವ್ರ ಕಚೇರಿ ನಡೀತು ಬೆಂಗಳೂರು ಸಮಾಜದಲ್ಲೇ. ಅವತ್ತು ಭಾಳ ಶ್ರಮಪಟ್ಟು ಹಾಡಿದ್ರು. 4 ಗಂಟೆಯಿಂದ 8 ಗಂಟೆವರೆಗೂ, 8:30ವರೆಗೂ ಹಾಡಿದ್ರು. ತುಂಬ ಚೆನ್ನಾಗಿ ಹಾಡಿದ್ರು ಅವತ್ತು. ಆಮೇಲೆ ಕಚೇರಿಯೆಲ್ಲ ಮುಗಿದ ಮೇಲೆ ನಾನು ಪ್ಲ್ಯಾಟ್ಫಾರ್ಮ್ನಿಂದ ಅವ್ರನ್ನ ಕೈ ಹಿಡಿದು ಕೆಳಗೆ ಇಳಿಸ್ಕೊಳ್ತಾ ಇದ್ದೆ. ಕಿಟ್ಟಣ್ಣ, ಏನು ತಾತ, ಹೇಗಿತ್ತಪ್ಪ ನನ್ನ ಕಚೇರಿ ಇವತ್ತು? ತುಂಬ ಚೆನ್ನಾಗಿತ್ತು ತಾತ. ಅಲ್ಲ, ನಿಮ್ಮಪ್ಪ ನನ್ನ ಕಚೇರಿಗೆ 200 ರೂಪಾಯಿ ಅಂತ ಹೇಳಿಬಿಟ್ಟ, ಅದಕ್ಕೆ ತಕ್ಕಷ್ಟು ಹಾಡಿದೆ ನಾನಿವತ್ತು ಅಂತೆ. ನನಗೆ ಮಾತೇ ಬರಲಿಲ್ಲ. ಆಗ ಅವ್ರು ಹೇಳಿದ್ರು, ಸಂಗೀತ ಸ್ವಾನುಭವಕ್ಕೆ, ರಸಿಕರಿಗೆ ನಿವೇದನ ಮಾಡೋಕ್ಕೆ, ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ, ನಾದ ಸಂಸ್ಕಾರ ಮಾಡಿ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಇರೋದಕ್ಕೆ ನಾನು ಬೆಲೆ ಕಟ್ಬಿಟ್ವಲ್ಲ, ನಾನು ಹೇಗೆ ಎಲ್ಲರೆದುರಿಗೆ ತಲೆ ಎತ್ಕೊಂಡು ಓಡಾಡಲಿ ಅಂತ ತುಂಬ ಕಷ್ಟಪಟ್ಟರು. ಯಾಕೆ ಹೇಳೋಕ್ಕೆ ಬಂತೆ ಅಂದರೆ, ಆಗಿನ ಕಾಲದಲ್ಲಿ ಸಂಗೀತ ಅಂದರೆ ಅದಕ್ಕೆಷ್ಟು ಬೆಲೆ ಇತ್ತು, ವ್ಯಾಪಾರ ಮನೋಭಾವ ಅನ್ನೋದೇ ಇರಲಿಲ್ಲ. ಅದು ಸರಸ್ವತಿ ಕೊಟ್ಟು ವರಪ್ರಸಾದ, ಸರಸ್ವತಿಗೆ ಸಮರ್ಪಣೆ ಮಾಡಬೇಕು ಅನ್ನೋದೊಂದು ನಿಷ್ಕಾಮ ಕರ್ಮ ಫಲ ಅನುಭವ ಇರ್ತಾಯಿತ್ತು ಆಗಿನ ಜನಕ್ಕೆ. ಇದನ್ನು ಹೇಳಿ ಅಂತ ಇವರು ಹೇಳಿದ್ರಿಂದ ಹೇಳಿದೆ ನಾನು. ಆಮೇಲೆ ಮೊದಲೇ ಶಂಕರ್ ಅವರು ಹೇಳಿದ ಹಾಗೆ ಅವರು ವರ್ಣ, ಕೀರ್ತನೆ, ಜಾವಳಿ, ತಿಲ್ಲನ ಎಲ್ಲ ಮಾಡಿದ್ದಾರೆ ಕೀರ್ತನೆಗಳ ಜೊತೆಗೆ. ಆದರೆ ಅವರು ಜಾವಳಿ ಯಾವಾಗಲೂ ಹಾಡ್ತಾ ಇರಲಿಲ್ಲ ಕಚೇರಿ ಒಳಗೆ. ಕಚೇರಿ ಎಲ್ಲ ಆದಮೇಲೆ ಒಂದು ಸಂಸ್ಕೃತ ಶ್ಲೋಕ, ಅದನ್ನು ರಾಗಮಾಲಿಕೆಯಲ್ಲಿ ಹಾಡಿಬಿಟ್ಟು ಮಂಗಳ ಹಾಡೋದು ಅವ್ರದ್ದು ಯಾವಾಗಲೂ ಪದ್ಧತಿ. ಒಂದು ಸಲ ವೆಂಕಟಪತಯ್ಯನವರು ಅಂತ, ಚಾಮರಾಜನಗರದ ವೆಂಕಟಪತಯ್ಯನವರು ಅಂತ ಒಬ್ಬರು ದೊಡ್ಡ ಜಮೀನ್ದಾರರು. ಅವ್ರ ಮನೆ ಮದುವೆ ಕಚೇರಿ, ವೀಣೆ ಶೇಷನವ್ರ ವೀಣೆ, ನಮ್ಮ ತಾತನವ್ರದ್ದು ಕಚೇರಿ, 2 ಸಂಗೀತ ಇದ್ದಿದ್ರು. ಮೊದಲನೇ ದಿವಸ ವೀಣೆ ಶೇಷನವ್ರ ಕಚೇರಿ ಆಯಿತು, ತುಂಬ ಚೆನ್ನಾಗಿ ನೋಡಿಸಿದ್ರು, ಸಂಭಾವನೆ ಆಯಿತು. 2ನೇ ದಿವಸ ತಾತನವ್ರ ಕಚೇರಿ. ಆಗ ಶೇಷನವ್ರು ಹೇಳಿದ್ರಂತೆ, ಆಚಾರ್ಯರೇ, ನಾನು ಒಂದು ಗುಟ್ಟು ಹೇಳ್ಕೊಡ್ತೀನಿ ನಿಮಗೆ. ಅವರಿಗೆ ಯಜಮಾನರಿಗೆ ಜಾವಳಿ ಅಂದರೆ ಪಂಚಪ್ರಾಣ. ನೀವು ವರ್ಣ ಹಾಡಿ, ಕೀರ್ತನೆ ಹಾಡಿ ಎಲ್ಲ ಮಾಡೋವರಿಗೆ ಸಮಾಧಾನ ಇಲ್ಲ, ಕೊನೆಯಲ್ಲಿ ಹಾಡೋವರಿಗೆ ಒಂದು ಜಾವಳಿ ಅರ್ಪಣೆ ಆಗಬೇಕು ಅಂತಾರೆ. ನೀವು ಜಾವಳಿ ಹಾಡಿಬಿಟ್ರೆ ನಿಮ್ಮ ಸಂಭಾವನೆ ಹಾಡಿದ ಮೇಲೆ 10 ರೂಪಾಯಿ ಕೊಡ್ತಾರೆ. ಸರಿ ಅಂದರು. ಇಲ್ಲಿ ಕಚೇರಿ ಪ್ರಾರಂಭ ಆಯಿತು. ಒಂದು ವರ್ಣ ಆಯಿತು, ಒಂದು ಕೀರ್ತನೆ ಆಯಿತು. ಇವ್ರು ಹೇಳಿದ ಪ್ರಕಾರ ಅವ್ರ ಮುಂದೆ ಕೂತಿದ್ದವ್ರು ಯಜಮಾನರು ಒಂದು ಜಾವಳಿ ಅರ್ಪಣೆ ಆಗಬೇಕು ಅಂದರು. ಸರಿ, ಒಂದು ಜಾವಳಿ ಹಾಡಿದ್ರು, ಒಳಗಿಂದ ಬಂತು ಸಂಭಾವನೆ ಮೇಲೆ 10 ರೂಪಾಯಿ. ನನಗೆ ಅಂದರು, ಅದರಲ್ಲಿ ಅರ್ಧ ನಿಮಗೆ ಅಂದ್ರಿ ಇವರು ಶೇಷನವರು. ಹೀಗೆ ಜಾವಳಿ ಬೇಕಾದಷ್ಟು ಅವರಿಗೆ
ಬರ್ತಾ ಇದ್ರೂ ಕೂಡ ಕಚೇರಿಯಲ್ಲಿ ಹಾಡ್ತಾ ಇರಲಿಲ್ಲ. ಅವರು ಮಡ್ರಾಸ್ಗೆ ಹೋಗಿ ಕಲಾಕ್ಷೇತ್ರದಲ್ಲಿ ಸೇರಿಕೊಂಡಾಗ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅನ್ನೋದಕ್ಕೋಸ್ಕರ ಕೆಲವು ಜಾವಗಳನ್ನು ಮಾಡಿದ್ರು, ಒಂದು 10-12 ಜಾವಳಿಗಳು ಮಾಡಿದ್ರು. ಅದರ ಪೈಕಿ ಕಮಾಚ್ ರಾಗದ ಜಾವಳಿಯ ಒಂದು ನಮ್ಮ ಶಂಕರ್ ಅನೇಕ ಕಚೇರಿಗಳಲ್ಲಿ ಹಾಡಿದ್ದಾರೆ, ಇವತ್ತು ಅದನ್ನು ಹಾಡ್ತಾ ಇದ್ದಾರೆ. ತದರಿನ ತನ್ನರ ನಾರ 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 ಲದರಿಯೇ ये रान सामी पगवारू ये रान सामी पगवारू ये रान सामी पगवारू ये मी बोधिंचेरू सामी नीगु ये रान सामी పగవారు ఏమి బోధించెరు సామి నీకు ఏరాన సామి సారస దళనయన సారస దళనయన కృష్ణ సారస దళనయన కృష్ణ విరహతాపమును తెలియకపోతివి విరహతాపమును తెలియకపోతివి విరహతాపమును తెలియకపోతివి విరహతాపమును తెలియకపోతివి ఏరాన సామి పరులను మాట విని పరాకు జేయుడ పరులను మాట విని పరాకు జేయుడ ధర్మము కాదుర పరవాసుదేవ ధర్మము కాదుర పరవాసుదేవ ఏరాన సామి నా జీవధారుడు నీవేరా నా జీవధారుడు నీవేరా నా జీవధారుడు నీవేరా నన్ను విడచి కదలగురా సామి నన్ను విడచి కదలగురా సామి ఏరాన సామి పగవారు ఏమి బోధించెరు సామి నీకు ఏరాన సామి ಒಟ್ಟು 13 ತಿಲ್ಲಾನಗಳು ಮಾಡಿದ್ದಾರೆ ಬೇರೆ ಬೇರೆ ರಾಗಗಳಲ್ಲಿ ಅವರು. ಮೊದಲನೇ ತಿಲ್ಲಾನ ಅವ್ರು ಮಾಡೋದು ಕಲ್ಯಾಣಿ ರಾಗದ್ದು. ಧೀ ತದರದಾನಿ ತಂ ತಂ ದಿರನ ದಿರನ ತನ ದಿರನ ಧೀ ಅಂತ ಮೊದಲನೇ ತಿಲ್ಲಾನ ಮಾಡಿದ್ದಾರೆ. ಅದರೊಳಗೆ ಕನ್ನಡ ರಾಗದ ತಿಲ್ಲಾನ ಒಂದಿದೆ, ಅದು ಶಂಕರ್ ಅವರು ಹಾಡು ತೋರಿಸ್ತಾರೆ.
ತೋಂ ತನನ ಧೀಂ ತನನ ಧೀಂ ತನ ಧೀಂ ದ ಉದರದಾನಿ ತನ ಧೀಂ ಧಿರನ ಧಿರನ ತೋಂ ತನನ ಧೀಂ ತನನ ಧೀಂ ತನ ಧೀಂ ದ ಉದರದಾನಿ ತನ ಧೀಂ ಧಿರನ ಧಿರನ ತೋಂ ತನನ ಧೀಂ ತನನ ಧೀಂ ತನ ಧೀಂ ದ ಉದರದಾನಿ ತನ ಧೀಂ ಧಿರನ ಧಿರನ ತೋಂ ತನನ ಧೀಂ ತನನ ಧೀಂ ತನ ಧೀಂ ದ ಉದರದಾನಿ ತನ ಧೀಂ ಧಿರನ ಧಿರನ ತೋಂ ತನನ ಧೀಂ ತನನ ಧೀಂ ಆ ಗಿಡದಗ ಧೀ ಗಿಡದಗ ಗಿಡದೋಂ ತನೋಂ ತನ ಧಿರನ ದೇತಿಲ್ಲಾನದನ ಧಿರನ ಧಿರನ ಆ ಗಿಡದಗ ಧೀ ಗಿಡದಗ ಗಿಡದೋಂ ತನೋಂ ತನ ಧಿರನ ದೇತಿಲ್ಲಾನದನ ಧಿರನ ಧಿರನ ಧಿರ ಧಿರ ಧಿಂ ತನ ಧಿರ ಧಿಂ ಧಿರನ ಧಿಂ ತನನನ ತೋಂ ತನನನ ಧಿರನ ತರಿ ಗಿಡದೋಂ ತರಿ ಗಿಡ ಗಿಡದೋಂ ಸದನಿ ದದಗ ಜಂ ಗಣು ದಗ ತನ ಧೀಂ ದ ಉದರದಾನಿ ತನ ಧೀಂ ಧಿರ ಧಿರ ತೋಂ ಧೀಂ ತನನ ಧೀಂ ನೀರಜಾಕ್ಷಣ ಜೈ ವಿಡವಕುರ ನಿವೇದಿಕು ಶ್ರೀವಾಸುದೇವ ನಿರವಧಿ ಸುಖದಾಯಕ ಶ್ರೀರಾಮ ನಿರತ ಮುನಿನ್ನೆ ನಮ್ಮಿನಾನೂರ ಸದಗ ಕಮದ ಪಮಗಮ ನಿರಿಸ ಸನಿಸ ಕಮದ ಪಮದ ನಿಸ ಸನಿಸ ನಿದಗ ಕಮ ಪಮಗಮರಿ ಸನಿಸ ದಮದ ಪಮಗಮ ನಿರಿಸ ಓಂ ತನನ ಧೀಂ ತನನ ಧೀಂ ಧಿರನ ಉದರದಾನಿ ತನ ಧೀಂ ಧಿರನ ಧಿರನ ತೋಂ ತನನ ಧೀಂ ತನನ ಧೀಂ ತನನ ಧೀಂ ತನನ ಧೀಂ. ಮೇ 17, 1961 ಅಂದು ಆಚಾರ್ಯರ ನಿತ್ಯ ನಿಯಮಗಳು ಎಂದಿನಂತೆಯೇ ಜರುಗಿದವು. ಬೆಳಗ್ಗೆ ಸ್ನಾನ ಸಂಧ್ಯಾವಂದನೆಗಳಾದ ಬಳಿಕ ಇಂದ್ರಾಣಿ ಅಂತ ಒಬ್ಬಳು ಶಿಷ್ಯಳು ಅವಳಿಗೆ ಭೈರವಿ ರಾಗದ ಅಟ್ಟತಾಳದ ವರ್ಣನ ತಮ್ಮ ಗುರುಗಳು ಹೇಗೆ 3 ಕಾಲದಲ್ಲಿ ಹಾಡ್ತಾ ಇದ್ರು ಅಂತ ಹಾಡು ತೋರಿಸಿ ಅವಳಿಗೆ ಅಭ್ಯಾಸ ಮಾಡಿಸಿದ್ರು. ಸಾಯಂಕಾಲ ಕಲಾಕ್ಷೇತ್ರದ ವಿದ್ವಾಂಸರು, ಶಿಷ್ಯ ವರ್ಗದವರು, ಅಧಿಕಾರ ವರ್ಗದವರು ಎಲ್ಲರೂ ಸರಸ ಸಲ್ಲಾಪಕ್ಕಾಗಿ ಸೇರೋದು ಒಂದು ಪದ್ಧತಿ. ಹಾಗೆ ಅವರು ಮಾತುಕತೆ ಆಡುತ್ತಾ ಆಚಾರ್ಯರು ಎಲ್ಲರಿಗೂ ನಗೆ ಮೆಲ್ಗೆ ಎರಚ್ತಾ ಇದ್ದರು. ಅವರ ದೇಹಸ್ಥಿತಿ ನೋಡಿಕೊಳ್ಳೋದಕ್ಕೆ ಕಲಾಕ್ಷೇತ್ರದಲ್ಲಿ ಒಬ್ಬರು ಡಾಕ್ಟ್ರನ್ನ ಗೊತ್ತು ಮಾಡಿದರು, ಡಾಕ್ಟರ್ ಗೋಪಾಲನ್ ಅಂತ. ಅವರು ಪ್ರತಿ ದಿವಸ ಬಂದು ತಾತನವರ ಆರೋಗ್ಯ ವಿಚಾರಿಸ್ಕೊಂಡು ಅವರ ಬ್ಲಡ್ ಪ್ರೆಷರು ಅದು ಇದೆಲ್ಲ ಚೆಕ್ ಮಾಡ್ಕೊಂಡು ಹೋಗೋದು ಪದ್ಧತಿ. ಅವತ್ತು ಸಂಜೆ ಏನು ಡಾಕ್ಟ್ರೇ ನನ್ನ ದೇಹಸ್ಥಿತಿ ಹೇಗಿದೆ ಇವತ್ತು ಅಂತ ಕೇಳಿದ್ರು. ತಾತ ನಿಮ್ಮ ದೇಹಸ್ಥಿತಿ ಸೊಗಸಾಗಿದೆ, ಯಾವ ಕಂಪ್ಲೇಂಟ್ಸು ಇಲ್ಲ. ಇನ್ನು 3 ವರ್ಷ ನಾವೆಲ್ಲ ನಿಮ್ಮ 100ನೇ ವರ್ಷದ ಹಬ್ಬ ಆಚರಿಸ್ತೀವಿ, ಖಂಡಿತವಾಗಿ ದೇವರ ಅನುಗ್ರಹ ಮಾಡ್ತಾನೆ, ನಿಮ್ಗೆ ಯಾವ ಕಂಪ್ಲೇಂಟ್ಸು ಇಲ್ಲ ಅಂತ ಹೇಳಿದ್ರು. ಸರಿ ನೀವು ಡಾಕ್ಟ್ರು ಎಂತ ಇವತ್ತಿನೊಂದು ಗಳಿಗೆಯಲ್ಲಿ ಹೋಗೋರಿಗೂ ಹಾಗೆ ಹೇಳಬೇಕು, ಅದು ನಿಮ್ಮ ವೃತ್ತಿ ಧರ್ಮ, ಅದು ನೀವು ಇನ್ನೇನು ಹೇಳ್ತೀರಿ ಪಾಪ ಅಂತ ಇವರು ಹೇಳಿ ಅವನ್ನ ತಮಾಷೆ ಮಾಡಿದ್ರು. ಸರಿ, ಆಮೇಲೆ ಸಂಜೆ ಎಲ್ಲರೂ ಮಾತುಕತೆ ಮುಗಿಸ್ಕೊಂಡು ಮನೆಗೆ ಹೊರಡೋಕ್ಕೆ ಮುಂಚೆ ಬೂದ್ಲೂರು ಕೃಷ್ಣಮೂರ್ತಿ ಶಾಸ್ತ್ರಿಗಳು ಅಂತ ಈ ಇಂದ್ರಾಣಿ ತಂದೆ ಕೋಟ್ವಾದಿ ವಿದ್ವಾಂಸರವರು, ಅವರು ತಾತನವರಲ್ಲಿ ಪೂಜ್ಯ ಭಾವನೆ ಇಟ್ಕೊಂಡಿದ್ರು. ತಾತನವ್ರಿಗೂ ಅವರ ವಿಚಾರದಲ್ಲಿ ತುಂಬ ವಿಶ್ವಾಸ ಇತ್ತು. ಶಾಸ್ತ್ರಿಗಳೇ ಒಂದು ವಿಜ್ಞಾಪನೆ ತಮ್ಮಲ್ಲಿ, ನನ್ನದೊಂದು ಪ್ರಾರ್ಥನೆ ಇದೆ, ನೀವು ಅದನ್ನು ನಡೆಸ್ಕೊಡ್ಬೇಕು, ಹಾಗೆ ಏನು ಅಪ್ಪಣೆ ಆಗಬೇಕು ಅಂತ. ಈ ಜನ್ಮದಲ್ಲಿ ನನಗೆ ಸಂಗೀತ ಏನು ಅನ್ನೋದು ಅರ್ಥವಾಗಲಿಲ್ಲ. ಎಲ್ಲ ವಿದ್ವಾಂಸರಿಗೂ ಅವರು ವಯಸ್ಸಿನಲ್ಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ನನ್ನ ನಮಸ್ಕಾರ ತಿಳಿಸಿ, ಮುಂದಿನ ಜನ್ಮದಲ್ಲಾದರೂ ಸಂಗೀತ ಏನು ಅನ್ನೋದು ಅರ್ಥವಾಗೋ ಹಾಗೆ ಶಾರದೆ ನನ್ನ ಅನುಗ್ರಹ ಮಾಡಬೇಕು, ಹಾಗೆ ಅವರೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು, ನನ್ನ ಪ್ರಾರ್ಥನೆಯನ್ನು ಎಲ್ರಿಗೂ ಸಲ್ಲಿಸಬೇಕು. ತಾವು ಹೀಗೆ ಮಾತಾಡೋದು ಇಲ್ಲ, ತಾವು ದೊಡ್ಡವರು ಇಲ್ಲ, ಸಂಗೀತ ಸಾಗರ, ನಾನು ಎಲ್ಲೋ ಈ ದಡದಲ್ಲಿ ನಿಂತಿದ್ದೀನಿ, ಇನ್ನೊಂದು ದಡ ನಾನು ತಲುಪೋದು ಯಾವಾಗ ಅಂತ ಹೇಳಿದರು.
ಆಗ ಎಲ್ಲರೂ ಹೊರಟೋದರು. ಆಮೇಲೆ ಎಲ್ಲರನ್ನ ಕರೆದುಬಿಟ್ಟು ನಮ್ಮ ತಾತ, ನಾನಿವತ್ತು ಊಟ ಮಾಡೋಲ್ಲಮ್ಮ, ನನಗೆ ಒಂದು ಲೋಟ ಹಾಲು ಕೊಟ್ಬಿಡಿ, ನೀವೆಲ್ಲ ಬೇಗ ಬೇಗ ಊಟ ಮುಗಿಸ್ಬಿಡಿ ಅಂತಂದರು. ಸೊ ಮನೆಯವರೆಲ್ಲ ಊಟ ಮುಗಿಸಿದ್ರು. ಇವರು ಮಂಚದ ಮೇಲೆ ಮಲಗಿದ್ದವರು ಕೆಳಗಡೆ ಇಳಿದು ಬಂದು ಅಲ್ಲಿ ಗುರುವಾಯೂರು ಕೃಷ್ಣನ ಫೋಟೋ ಒಂದು ಹಾಕ್ಕೊಟ್ಟಿದ್ರು. ಅದ್ರ ಕೆಳಗೆ ಒಂದು ಚಾಪೆ ಹಾಕ್ಕೊಂಡು ಒಂದು ದಿಂಬು ಹಾಕ್ಕೊಂಡು ಮಲ್ಕೊಂಡ್ರು ಅಲ್ಲಿ. ನನ್ನ ತಮ್ಮ ಅಲ್ಲೇ ಇದ್ದ ಮಡ್ರಾಸ್ನಲ್ಲಿ, ರಾಜಾರಾಮ್ ಅಂತ, ಅವನು ಕರೆದುಬಿಟ್ಟು ನೀನು ಆಮೇಲೆ ಊಟಕ್ಕೆ ಹೋಗು, ತಂಬೂರಿ ಶ್ರುತಿ ಮಾಡಿ ಇಂಥ ಪ್ರಭುವ ಕಾಡೆನೋ ಅನ್ನೋದು ದೇವರ ನಾಮ ಹಾಡು ಒಂದು. ಅವನು ಶ್ರುತಿ ಮಾಡಿ ಅದನ್ನು ಹಾಡ್ತಾ ಇದ್ದಂತೆ. ಯಾಕೋ ನನಗೆ ತಂಬೂರಿ ಶ್ರುತಿ ಹೆಚ್ಚು ಸರಿಯಾಗಿ ಕೇಳಿಸ್ತಾ ಇಲ್ಲ, ಇನ್ನು ಸ್ವಲ್ಪ ಹತ್ತಿರ ತೊಗೊಂಬ ತಂಬೂರಿನ. ಸರ್ ಇನ್ನೂ ಹತ್ತಿರ ತೊಗೊಂಬಂದು ಹಾಡ್ತಾ ಇದ್ದಂತೆ. ಯಾಕೋ ಇನ್ನೂ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಮಲಗಿದ್ದವರು ದಿಂಬಿನ ತಲೆಯಿಂದ ಸ್ವಲ್ಪ ತಲೆ ಎತ್ತಿ ಆ ತಂಬೂರಿ ಕಡೆ ಹೀಗೆ ವಾಲ್ಕೊಂಡು ಕೇಳಿಸಿದ್ರು, ಮಲಗಿಬಿಟ್ರು. ಹೀಗೆ ಅವರ ಜೀವನ 96 ವರ್ಷ ನಡೆದ ಜೀವನ ಹೃದಯ ವೀಣೆ ನಾದಲೋಕದಲ್ಲಿ ಐಕ್ಯವಾಯಿತು. ಅಂಥವರ ಸ್ಮರಣೆ ಮಾಡೋದಕ್ಕೆ ಅದು ಡಿ ಬಿ ಜಿಯವರನ್ನು ಜ್ಞಾಪಿಸ್ಕೊಂಡು ಅವರ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಮಾಡಿ ಅವರ ಬಗ್ಗೆ 4 ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟು, ಶಂಕರ್ ಅವರು ಅಮೋಘವಾಗಿ ಹಾಡಿದ್ದಾರೆ, ನೀವೆಲ್ಲ ತುಂಬ ಚೆನ್ನಾಗಿ ಪಕ್ವಾದ್ಯ ನುಡಿಸಿದಿರಿ, ನಮ್ಮ ಅಚ್ಯುತವೆಲ್ಲ ನುಡಿಸಿದಿರಿ, ತಾವುಗಳೆಲ್ಲ ಸಾವಧಾನವಾಗಿ ಕೂತು ಕೇಳಿದ್ರಿಂದ ನನಗೆ ಒಂದು ತುಂಬ ಸಂತೋಷವಾಗಿದೆ. ನಾನು ತುಂಬ ಕೃತಜ್ಞನಾಗಿದ್ದೀನಿ ತಮ್ಮೆಲ್ಲರಿಗೂ. ವ್ಯವಸ್ಥಾಪಕರಿಗೆ ನನ್ನ ಕೃತಜ್ಞತಾಪೂರ್ವಕವಾದ ವಂದನೆಗಳು. ಕಲಾಭಿಮಾನಿಗಳೇ, ಈ ಸಂಜೆ ಸಾಹಿತ್ಯ ಮತ್ತು ಸಂಗೀತದ ಒಂದು ಸಮ್ಮಿಲನವನ್ನು ನಮಗೆ ಈ ಮಹಾನ್ ಕಲಾವಿದರು ಉಣಬಯಸಿದ್ದಾರೆ. ಇದು ನಮ್ಮ ಭಾಗ್ಯವೇ ಸರಿ. ನಮ್ಮ ಕರ್ನಾಟಕ ದೇಶದ ಧ್ರುವತಾರಿಯಂತೆ ಬೆಳಗಿ ಬಾಳಿದ ವಾಸುದೇವಾಚಾರ್ಯರ ಕೃತಿಗಳ ಹಿನ್ನೆಲೆ, ಅದರ ಅಂತರಾತ್ಮ, ಆ ಸೌಂದರ್ಯವನ್ನು ಸಂಗೀತ ಕಲಾರತ್ನ ಕೃಷ್ಣಮೂರ್ತಿಗಳು ನಮಗೆ ಸುಲಭವಾಗಿ, ನಮ್ಮಂಥವ್ರಿಗೂ ಅರ್ಥವಾಗುವ ಹಾಗೆ ತಿಳಿಸಿದ್ದಾರೆ. ಈ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸಂಗೀತಕ್ಕೆ ಹಿನ್ನೆಲೆಯು ಬಹಳ ಮುಖ್ಯ. ಅದರ ಸೊಬಗನ್ನು ಮತ್ತು ಸೊಗಸನ್ನು ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವುದಕ್ಕೆ ನಮ್ಮ ವಯಲಿನ್ನಲ್ಲಿ ಅಚ್ಯುತ ಅವರು ಕಾರಣ, ಮೃದಂಗದಲ್ಲಿ ಬಾಲಕೃಷ್ಣ ಅವರ ಕಾರಣ. ಇವರಿಬ್ಬರಿಗೂ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲ ಪರವಾಗಿ ನನ್ನ ಅಭಿನಂದನೆಗಳು. ತಮಗೆಲ್ಲರಿಗೂ ಸಂಸ್ಥೆಯ ಪರವಾಗಿ ವಂದನೆಗಳು. ನಮಸ್ಕಾರ.